ಓಕೆ, ಇವತ್ತಿನ 1ನೇ ಕ್ವಶನ್, ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನ ಯಾವ ತಿದ್ದುಪಡಿ ಮಸೂದೆಯ ಅನ್ವಯ ನಮ್ಮ ಸಂವಿಧಾನದ ಪೀಠಿಕಾ ಭಾಗಕ್ಕೆ ಸೇರಿಸಲಾಯಿತು? ಅಂಡ್ ಇಲ್ಲಿ ನೋಡ್ರಿ, ಯಾವ ತಿದ್ದುಪಡಿ ಅನ್ವಯ, ಇಲ್ಲಿ ಪ್ರಸ್ತಾವನೆ ಅಥವಾ ಪೀಠಿಕೆ ಅಂತ ಬರುತ್ತೆ. ಸೊ ಯಾವ್ದ್ರ ತಿದ್ದುಪಡಿ ಅನ್ವಯ ಏನ್ ಮಾಡಿದ್ರು ಅಂತಂದ್ರೆ ಸೇರಿಸಲಾಯಿತು. ಆಪ್ಷನ್ ಎ 44ನೇ ತಿದ್ದುಪಡಿ, ಬಿ 24ನೇ ತಿದ್ದುಪಡಿ, ಸಿ 47ನೇ ತಿದ್ದುಪಡಿ, ಡಿ 34ನೇ ತಿದ್ದುಪಡಿ. ಸೊ ಸಿಂಪಲ್ ಆಗಿ ನೀವು ಆನ್ಸರ್ನ ಮಾಡೋಕ್ಕಿಂತ ಮುಂಚೆ ಫಸ್ಟ್ಗೆ ಏನಾಗ್ತೈತಿ ಅಂತಂದ್ರ ಅದಕ್ಕೊಮ್ಮಿಂದೊಮ್ಮೆಗ್ಲೆ ಸೊ ಟೋಟಲ್ ಎಷ್ಟಂದ್ರ 3 ಸಂವಿಧಾನ ರಚನಾ ಸಭೆಗಳು ಸೇರ್ತಾ ಬರ್ತಾವ. ಒಂದೇದೇನಪ್ಪಾ ಅಂತಂದ್ರ 1946 ಸೊ ಡಿಸೆಂಬರ್ 9ರಂದ್ರ ಸೋಮವಾರ ಮುಂಜಾನೆ ಏನಾಗಿರ್ತೈತಿ ಸೊ ಸಭೆ ಸೇರಿರುತ್ತ. ಅದ್ರೊಳಗೆ ಏನ್ ಮಾಡ್ತಾರ ಅಂತಂದ್ರೆ ಹಂಗಾಮಿ ಅಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡ್ತಾರ, ಸಚ್ಚಿದಾನಂದ ಸಿನ್ಹಾ ಅಂತ ನಾವು ನೋಡ್ತಾ ಬರ್ತೀವಿ. ಅದೇ ರೀತಿ ಏನಂದ್ರ ಡಿಸೆಂಬರ್ 11ರಂದ್ರೆ ಏನಾಗ್ತಿ ನೆಕ್ಸ್ಟ್ ಸಭೆ ಸೇರುತ್ತಾ ಬುಧವಾರಂದ. ಅಲ್ಲಿ ಕಾಯಂ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರನ್ನ ಏನ್ ಮಾಡ್ತಾರ ಆಯ್ಕೆ ಮಾಡ್ತಾ ಬರ್ತಾರ. ಡಿಸೆಂಬರ್ 13 ಡೇಟ್ ಇಂಪಾರ್ಟೆಂಟ್. ಡಿಸೆಂಬರ್ 13 1946 ಏನ್ ಮಾಡ್ತಾರ ಅಂತಂದ್ರ ಜವಾಹರ್ಲಾಲ್ ನೆಹರು ಅವ್ರ ಏನ್ ಮಾಡ್ತಾರ ಅಂದ್ರ ದೇಯಗಳ ನಿರ್ಣಯ. ಸೊ ಪಾಯಿಂಟ್ ಅನ್ನ ನೆನ್ಪಿಟ್ಕೊರಿ, ಒಮ್ಮಿಂದೊಮ್ಮಿಗ್ಲೆ ಪ್ರಸ್ತಾವನೆ ಅಂತ ಅವ್ರು ಕೊಡ್ಲಿಲ್ಲ. ಸ್ಟಾರ್ಟಿಂಗ್ ಏನಂತ ಕೊಡ್ತಾರ ಅಂತಂದ್ರ ದಯೆಗಳ ನಿರ್ಣಯ ಅಂತ ಏನ್ ಮಾಡ್ತಾರ ಅಂತಂದ್ರ ಕೊಡ್ತಾ ಬರ್ತಾರ. ಹೌದಾ? ಸೊ ಅಲ್ಲಿ ದಯೆಗಳ ನಿರ್ಣಯ, ಈ ದಯೆಗಳ ನಿರ್ಣಯನ ಮುಂದೆ ಹೋಗಿ ಏನಾಗ್ತೈತಿ ಅಂತಂದ್ರ ಸೊ 1947 ಏನಂದ್ರ ಜನವರಿ 22 ಏನ್ ಮಾಡ್ತಾರ ಅಡಾಪ್ಟ್ ಅನ್ನ ಮಾಡ್ಕೊಂತಾರ. ಈ ದಯೆಗಳ ನಿರ್ಣಯನ ಮುಂದೆ ಹೋಗಿ ಏನಾಗುತ್ತ ಅಂತಂದ್ರ ಪ್ರಸ್ತಾವನೆ ಆಗುತ್ತಾ. ಓಕೆನಾ? ಹಾಗಾದ್ರೆ ಯಾವ ಒಂದು ಸಂವಿಧಾನ ರಚನಾ ಸಭೆ ಒಳಗ ಅದನ್ನ ಮಂಡಿಸಲ್ಪಟ್ಟಿದ್ರು ಅಂತಂದ್ರೆ ಯಾವ ಒಂದು ಸಂವಿಧಾನ ರಚನಾ ಸಭೆ ಅಂತ ಅನ್ಬೇಕ್ರಿ? ಸೊ 3ನೇ ಸಂವಿಧಾನ ರಚನಾ ಸಭೆ. ಇಂತ 3ನೇ ಸಂವಿಧಾನ ರಚನಾ ಸಭೆ ಒಳಗ ಸೊ ಈ ನೆಕ್ಸ್ಟ್ ಏನಾಗುತ್ತ ಅಂತಂದ್ರ ಇಲ್ಲಿ ಏನ್ ಮಾಡ್ತಾರ ನೆಕ್ಸ್ಟ್ 3 ಕಮಿಟಿಗಳು ಬರ್ತಾವ. 3 ಕಮಿಟಿಗಳು ಬರ್ತಾ ಹೋಗ್ತಾವ. ಒಂದೇದ್ದೇ ಯಾವ್ದಪ್ಪ ಅಂತಂದ್ರ ಬೇರುಬಾರಿ ಪ್ರಕರಣ. ಏನ್ ಹೇಳುತ್ತೆ ಈ ಬೇರುಬಾರಿ ಪ್ರಕರಣ ಅಂದ್ರ ಸೊ 1960 ನೇಮಕ ಆಗುತ್ತ. ಸೊ ಈ ಪೀಠಿಕೆ ಅಥವಾ ಪ್ರಸ್ತಾವನೆಯನ್ನ ತಿದ್ದುಪಡಿ ಮಾಡ್ಬೋದು ಅಥವಾ ಇಲ್ಲ ಅಂತ, ಸೊ ತಿದ್ದುಪಡಿ ಮಾಡಕ್ ಆಗುದಿಲ್ಲ ಅಂತ ಹೇಳ್ತಾ ಹೋಗುತ್ತಾ. ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ರ ಯಾವ್ದು ಬರುತ್ತ್ರಿ? ಕೇಶವಾನಂದ ಭಾರತಿ ಪ್ರಕರಣ ಅಂತ ಬರ್ತಾ ಹೋಗುತ್ತಾ. ಸೊ ಅಲ್ಲಿ 1973 ಸೊ ಸಂವಿಧಾನದ ಮೂಲ ರಚನೆಗೆ ಅಂತ ಹೇಳಿ ಒತ್ತನ್ನ ಕೊಡ್ತಾ ಹೋಗುತ್ತಾ. ನೆಕ್ಸ್ಟ್ LIC ಅಂತ ಬರುತ್ತಾ, LIC ಆಫ್ ಇಂಡಿಯಾ. 1995 ಏನಾಗ್ತೈತಿ ಅಂದ್ರ LIC ಆಫ್ ಇಂಡಿಯಾ ಅಂತ ನಾವು ನೋಡ್ತಾ ಹೋಗ್ತೀವಿ. ಇದ್ರೊಳಗೆ ಏನ್ ಹೇಳ್ತೈತಿ ಅಂತಂದ್ರ ಪ್ರಸ್ತಾವನೆ ಸಂವಿಧಾನದ ಒಂದು ಅವಿಭಾಜ್ಯ ಅಂಗ, ಅದನ್ನ ತಿದ್ದುಪಡಿ ಮಾಡ್ಬೋದು ಅಂತ ಏನ್ ಮಾಡ್ತೈತಿ ಸೊ ಏನ್ ಮಾಡ್ತೈತೆ ಅದು ತೀರ್ಪನ್ನ ಕೊಡ್ತಾ ಹೋಗುತ್ತಾ. ಹಂಗಾಗಿ ಸೊ ಇಲ್ಲಿವರೆಗೆ ಸೊ ಯಾವಾಗ ಕಾನ್ಸ್ಟಿಟ್ಯೂಷನ್ ಆಯ್ತಲ್ಲ ಇಲ್ಲಿವರೆಗೆ ಕೇವಲ ಪ್ರಸ್ತಾವನೆಯನ್ನ ಒಂದೇ ಒಂದು ಬಾರಿ ಏನ್ ಮಾಡ್ಯಾರ ಅಂತಂದ್ರ ತಿದ್ದುಪಡಿಯನ್ನ ಮಾಡ್ತಾ ಹೋಗ್ಯಾರ. ಸೊ ಅದನ್ನ ಆ ಪಾಯಿಂಟ್ ಅನ್ನು ಕೂಡ ನೀವೇನ್ ಮಾಡ್ಕೊರಿ ನೆನ್ಪಿಟ್ಕೋರಿ. ಹಂಗಾದ್ರೆ ಯಾವೊಂದು ನೋಡ್ರಿ ಇಲ್ಲಿ ನೋಡ್ರಿ 1976 ಸೊ 47ನೇ ತಿದ್ದುಪಡಿ ಮುಖಾಂತರ ಜಾತ್ಯತೀತ ಐಕ್ಯತೆ ಸಮಗ್ರತೆ ಎನ್ನುವಂತ ಸಮಾಜವಾದಿ ಜಾತ್ಯತೀತ ಐಕ್ಯತೆ ಅಂತೇಳಿ 3 ಏನ್ ಮಾಡ್ತಾರ ಪದಗಳನ್ನ ಸೇರಿಸ್ತಾ ಬರ್ತಾರ. ಹಂಗಾದ್ರೆ ಎಷ್ಟನೇ ತಿದ್ದುಪಡಿ ಅಂತಂದ್ರ 47ನೇ ತಿದ್ದುಪಡಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಇದ 47ನೇ ತಿದ್ದುಪಡಿಯನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರ ಮಿನಿ ಕಾನ್ಸ್ಟಿಟ್ಯೂಷನ್, ಚಿಕ್ಕ ಸಂವಿಧಾನ ಅಥವಾ ಇಂದಿರಾ ಸಂವಿಧಾನ ಅಂತ ಕೂಡ ನಾವೇನ್ ಮಾಡ್ತೀವಿ ಕರಿತಾ ಹೋಗ್ತೀವಿ. ಆರ್ ಯು ಕ್ಲಿಯರ್ ಟು ಎವ್ರಿವನ್? ಎಸ್, ವೆರಿ ಗುಡ್, ವೆರಿ ಗುಡ್. ಬೇರುಬಾರಿ ಪ್ರಕರಣ ಅಂದ್ರೆ ಸಂವಿಧಾನದ ಪ್ರಸ್ತಾವನೆ ಅಲ್ಲ ಅಂತ ಏನ್ ಮಾಡ್ತೈತಿ ಹೇಳ್ತಾ ಹೋಗುತ್ತಾ. ಎಸ್. ಇನ್ ನೆಕ್ಸ್ಟ್ 47ನೇ ತಿದ್ದುಪಡಿ ಅಂದ್ರೆ ಯಾಕೆ ಏನೇನ್ ಆಗ್ತಾವಪ್ಪ ಅಂತಂದ್ರ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತಂದ್ರ ಲೋಕಸಭೆಯ ಅವಧಿಯನ್ನ ಏನ್ ಮಾಡ್ತೈತಿ 5 ವರ್ಷ ಇದ್ದದ್ದು 6 ವರ್ಷಕ್ಕೆ ಏನ್ ಮಾಡ್ತೈತಿ ಎಕ್ಸ್ಟೆಂಡ್ ಮಾಡಿದ್ ಕೂಡ ಯಾವ್ದಪ್ಪ ಅಂತಂದ್ರೆ ಇದೆ. ಸೊ ನೆನ್ಪಿಟ್ಕೋರಿ. ಇನ್ನ 44ನೇ ತಿದ್ದುಪಡಿ ಅಂತ ಬರುತ್ತಾ ಆಸ್ತಿ ಹಕ್ಕು 1978 44ನೇ ತಿದ್ದುಪಡಿ ಮುಖಾಂತರ ಏನ್ ಮಾಡ್ತಾರ ಅಂತಂದ್ರ ಅದನ್ನ ತೆಗೆದಾಕಿ ಕಾನೂನಾತ್ಮಕ ಹಕ್ಕನ್ನಾಗಿ ಸೊ ಮಾಡ್ತಾ ಹೋಗ್ತಾರ. ಆರ್ ಯು ಕ್ಲಿಯರ್ ಟು ಎವ್ರಿವನ್? ಎಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರತವು ಯಾವ ದೇಶದೊಂದಿಗೆ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ? ಯಾವ ದೇಶ? ಆಪ್ಷನ್ ಎ ಚೀನಾ, ಬಿ ಪಾಕಿಸ್ತಾನ, ಸಿ ಬಾಂಗ್ಲಾದೇಶ, ಡಿ ನೇಪಾಳ. ಸೊ ಪಟಾಪಟ್ ಅಂತ ಏನ್ ಮಾಡ್ರಿ ಆನ್ಸರ್ ಅನ್ನ ಹಾಕ್ತಾ ಬರಿ ನೋಡೋಣ. ಹೌದು, ಏನಪ್ಪ ಕೇಶವಾನಂದ ಭಾರತಿ ಪ್ರಕರಣ ಏನ್ ಹೇಳುತ್ತ? ಸೊ ಸಂವಿಧಾನಕ್ಕ ಯಾವುದೇ ರೀತಿ ಧಕ್ಕೆ ಆಗ್ಲಾರ್ದಂಗ ಮೂಲ ಸಂರಚನೆ ಎಂಬ ಪದವನ್ನ ಯಾವ್ದು ಬಳಸ್ತೈತಿ ಫಸ್ಟ್ ಟೈಮ್ ಅಂತಂದ್ರೆ ಅದೇ ಯಾವ್ದಂಬ ಸೊ ಕೇಶವಾನಂದ ಭಾರತಿ ಪ್ರಕರಣ ಹೇಳ್ತಾ ಬರುತ್ತ. ನೆಕ್ಸ್ಟ್, ಭಾರತವು ಯಾವ ದೇಶದೊಂದಿಗೆ ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ? ಎ ಅದು ಚೀನಾನ, ಬಿ ಪಾಕಿಸ್ತಾನನ, ಸಿ ಬಾಂಗ್ಲಾದೇಶ, ಡಿ ನೇಪಾಳ. ಇಲ್ಲ ನಿಮಗ ಹೋದ್ ಕ್ಲಾಸ್ ಒಳಗ ಸೊ ಒಂದು ಟ್ರಿಕ್ ಅನ್ನ ಹೇಳ್ಕೊಟ್ಟಿದ್ದ ನೆನ್ಪೈತಾ? ಬಾಚಿ ಪಾನೆ ಮ ಬು ಆ ಅಂತ. ಸೊ ಇಲ್ಲಿ ನೋಡ್ರಿ, ಸೊ ಬಾಚಿ
ಪಾನಿ ಮ ಬು ಆ. ಯಾಕೆ ಟ್ರಿಕ್ ಅನ್ನ ನೆನ್ಪಿಟ್ಕೋರಿ ಅಂತಂದ್ರ ನೆಕ್ಸ್ಟ್ ಅವುಗಳನ್ನ ಏನ್ ಮಾಡ್ಬೋದು ಅಂತಂದ್ರ ಸೊ ಏರಿಕೆ ಕ್ರಮದಲ್ಲಿ ಮತ್ತೆ ಇಳಿಕೆ ಕ್ರಮದಲ್ಲಿ ಬರೆಯರು ಅಂತ ಕೇಳ್ಬೋದು. ಬಾ ಅಂದ್ರೇನಪ್ಪ? ಬಾಂಗ್ಲಾದೇಶ, ಚೀನಾ, ಪಾಕಿಸ್ತಾನ, ನೇಪಾಳ, ಮಯನ್ಮಾರ, ಭೂತಾನ, ಅಫ್ಘಾನಿಸ್ತಾನ. ಸೊ ಇಲ್ಲಿ ಭಾರತದೊಂದಿಗೆ ಅತಿ ಹೆಚ್ಚಿನ ಉದ್ದದ ಗಡಿಯನ್ನು ಯಾವ ದೇಶ ಹಂಚ್ಕೊಂಡೈತಿ ಅಂತಂದ್ರ ಬಾಂಗ್ಲಾದೇಶ ಅಂತ ಬರುತ್ತಾ. ಎಷ್ಟಪ್ಪ ಅಂತಂದ್ರ 4096 ಕಿಲೋಮೀಟರ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಅತಿ ಚಿಕ್ಕ ಗಡಿಯನ್ನು ಯಾವ್ದು ಹೊಂದೈತಿ ಅಂತಂದ್ರ ಸೊ ಇಲ್ಲಿ ಯಾವ್ದಪ್ಪ? ಅಫ್ಘಾನಿಸ್ತಾನ ಅಂತ ಬರುತ್ತಾ. ಯಾವ್ದ್ರಿ? ಅಫ್ಘಾನಿಸ್ತಾನ ಏನ್ ಮಾಡೈತಿ? ಸೊ ಕಡಿಮೆ ಭೂಗಡೆಯನ್ನ ಏನ್ ಮಾಡೈತಿ? ಅದು ಹಂಚ್ಕೊಂಡೈತಿ. ಎಷ್ಟು ಹಂಗಿದ್ರಿ? ಸೊ ಅದು ಎಷ್ಟು ಹಂಚ್ಕೊಂಡೈತಿ ಅಂತ ನೀವೇನ್ ಮಾಡ್ಬೇಕು? ಕಮೆಂಟ್ ಅನ್ನ ಮಾಡ್ಬೇಕು. ಇಲ್ಲಿ ನೋಡ್ರಿ, ಟೋಟಲ್ ಆಗಿ ಸೊ ನಮ್ ಕರಾವಳಿಯನ್ನ ನಾವು ಲೆಕ್ಕ ಹಾಕಿದಾಗ ಎಷ್ಟಂತ ಬರುತ್ತಂದ್ರ 7516.5 ಕಿಲೋಮೀಟರ್ ಅಂತ ಬರುತ್ತಾ. ದ್ವೀಪಗಳನ್ನ ಹೊರತುಪಡಿಸಿ ಅಂತ ಕೇಳಿದ್ರೆ ಏನಂದ್ರ 6100 ಕಿಲೋಮೀಟರ್ ಬರುತ್ತಾ. ತಿಳಿತಾ? ಆರ್ ಯು ಕ್ಲಿಯರ್ ಟು ಎವ್ರಿ ಒನ್? ಎಸ್, ವೆರಿ ಗುಡ್. ಹೊಲಸ್ತೀನಾನ ಮ್ಯಾಮ್ ವಿಡಿಯೋ ಕ್ಲಿಯರ್ ಇಲ್ಲ. ಸರ್ ಹೊರಗೆ ಹೋದ್ರಲ್ಲ, ಮತ್ತೆ ಫಸ್ಟ್ ಹೇಳ್ಬೇಕಲ್ವಾ ನೀವು ವಿಡಿಯೋ ಮತ್ತೆ ಕ್ಲಿಯರ್ ಇಲ್ಲ ಅಂದ್ರೆ ಈಗ ಹೇಳ್ತಿದ್ದೀರಾ. ಈಗ ಅವ್ರು ಇಲ್ಲ, ನಾನೇನ್ ಮಾಡ್ಬೇಕು? ಸೊ ಅವ್ರು ಬರುವವರೆಗೂ ಏನ್ ಮಾಡ್ರಿ, ಹಂಗೆ ಇರಿ. ಓಕೆನಾ? ಸೊ ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಷ್ಟನ್ನ ನೆನ್ಪಿಟ್ಕೊರಿ. ನಾ ಪಾಕಿಸ್ತಾನ ಮತ್ತ ಭಾರತದ ನಡ್ಬರ್ಕೆ ಯಾವ್ದಂದ್ರೆ ರ್ಯಾಡ್ಕ್ಲಿಫ್ ರೇಖೆ ಅಂತ ನಾವು ನೋಡ್ತಾ ಬರ್ತೀವಿ. ಅದೇ ರೀತಿ ಏನಪ್ಪಾ ಅಂತಂದ್ರ ಅಫ್ಘಾನಿಸ್ತಾನ ಮತ್ತ ಪಾಕಿಸ್ತಾನ ಕೇಳಿದ್ರೆ ಡ್ಯುರಾಂಡ್ ಅಂತ ನೋಡ್ತಾ ಬರ್ತೀವಿ. ಸೊ ಅವುಗಳನ್ನ ಕೂಡ ನೆನ್ಪಿಟ್ಕೋರಿ. ನೆಕ್ಸ್ಟ್, ಬ್ರಿಟಿಷರು ಭಾರತದಲ್ಲಿ ಆರಂಭಿಸಿದ ರೈಲ್ವೆ ವ್ಯವಸ್ಥೆಯ ಮುಖ್ಯ ಉದ್ದೇಶವೇನು? ಏನಾಗಿತ್ತು? ಆಪ್ಷನ್ ಎ, ಬ್ರಿಟಿಷರ ವಾಣಿಜ್ಯ ಮತ್ತು ಆಡಳಿತ ಸುಲಭಗೊಳಿಸುವುದು. ಬಿ, ಭಾರತದ ಔದ್ಯೋಗಿಕ ಬೆಳವಣಿಗೆ. ಸಿ, ಭಾರತೀಯರಿಗೆ ಸೌಲಭ್ಯ ಒದಗಿಸುವುದು. ಡಿ, ಭಾರತದ ಸಾರಿಗೆ ವ್ಯವಸ್ಥೆಯನ್ನ ಸುಧಾರಿಸುವುದು. ಸೊ ಪಟಾಪಟ್ ಅಂತ ಏನ್ ಮಾಡ್ರಿ, ಆನ್ಸರ್ ಅನ್ನ ಹಾಕ್ತಾ ಬರಿ ನೋಡೋಣ ಅಂತ. ಕ್ಲಿಯರ್ ಇದೆನಾ? ಕ್ಲಿಯರ್ ಇದೆನಾ? ಎಸ್, ಓಕೆ. ಇಲ್ಲಿ ನೋಡ್ರಿ, ಭಾರತದಲ್ಲಿ ರೈಲ್ವೆ ವ್ಯವಸ್ಥೆಯನ್ನ ಯಾರು ಆರಂಭ ಮಾಡ್ತಾರ ಅಂತಂದ್ರ ನಾವು ಯಾರನ್ನ ಭಾರತದಲ್ಲಿ ಸೊ ರೈಲ್ವೆ ವ್ಯವಸ್ಥೆ ಪಿತಾಮಹ ಅಂತೇಳಿ ಕರಿತೀವಿ ಅಂದ್ರ ಲಾರ್ಡ್ ಡಾಲ್ ಹೌಸಿ ಅವ್ರನ್ನ ಏನ್ ಮಾಡ್ತೀವಿ, ಕರಿತಾ ಬರ್ತೀವಿ. 1853 ಏನಾಗ್ತೈತಿ ಅಂತಂದ್ರ ಸೊ ಏನಪ್ಪಾ ಅಂದ್ರ ಈ ಮುಂಬೈ ಟು ತಾನೆ, ಮುಂಬೈಯಿಂದ ತಾನೆವರೆಗೆ ಏನಾಗ್ತೈತಿ ಅಂತಂದ್ರ ಸೊ ರೈಲು ಸಂಚಾರ ಏನಾಗ್ತೈತಿ ಅಂದ್ರೆ ಸ್ಟಾರ್ಟ್ ಆಗುತ್ತಾ. ಎಷ್ಟು ಕಿಲೋಮೀಟರ್ ಅಂದ್ರೆ ಸುಮಾರು 32 ಕಿಲೋಮೀಟರ್ ಅಷ್ಟು ಏನಾಗುತ್ತಾ ರೈಲ್ವೆ ಏನಾಗ್ತೈತಿ ಸಂಚಾರ ಆಗುತ್ತಾ. ಆ ಬೋಗಿಗಳು ಸೊ ಡಬ್ಬಿಗಳನ್ನು ಕೂಡ ಎಕ್ಸಾಮಿಗೆ ಕೇಳ್ಯಾರ. ಸಿಂಧ್, ಸುಲ್ತಾನ್ ಅಂಡ್ ಸಾಹಿಬ್ ಅಂತ 3 ಬೋಗಿಗಳಿರ್ತಾವ. ಸೊ ಅವುಗಳನ್ನ ಕೂಡ ನೆನ್ಪಿಟ್ಕೋರಿ. ನೆಕ್ಸ್ಟ್ 1857 ಏನಾಗ್ತೈತಿ ಅಂತಂದ್ರ ಸೊ ಅಂಚೆ ಪದ್ಧತಿಯನ್ನು ಕೂಡ ಲಾರ್ಡ್ ಡಾಲ್ ಹೌಸಿ ಜಾರಿಯನ್ನ ಮಾಡ್ತಾ ಬರ್ತಾರ. ಅದೇ ರೀತಿ ಏನಪ್ಪಾ ಅಂತಂದ್ರೆ 1854-55 ಟೈಮ್ದೊಳಗೆ ಏನಾಗ್ತೈತಿ ಅಂದ್ರೆ ಈ ಟೆಲಿಗ್ರಾಫ್ ಅನ್ನು ಕೂಡ ಏನ್ ಮಾಡ್ತಾರ ಅವರು ಜಾರಿಯನ್ನ ಮಾಡ್ತಾ ಹೋಗ್ತಾರ. ಇಲ್ಲಿ ಯಾವ್ದು ಸರಿಯಾಗಂದ್ರ ಆಪ್ಷನ್ ಎ, ಬ್ರಿಟಿಷರ ವಾಣಿಜ್ಯ ಮತ್ತು ಆಡಳಿತವನ್ನ ಏನ್ ಮಾಡ್ಬೇಕಂದ್ರ ಸುಲಭಗೊಳಿಸೋದಕ್ಕೋಸ್ಕರ. ನೀವು ಅಂತ ತಿಳ್ಕೊರಿ, ಬ್ರಿಟಿಷರ್ ನಮ್ಮ ಭಾರತೀಯರಿಗೆ ಸುಲಭವಾಗ್ಲಿ ಅಂತ ಯಾವುಗಳನ್ನು ಕೂಡ ಮಾಡಲಿಲ್ಲ. ಎಲ್ಲವೂ ಕೂಡ ಅವರು ವ್ಯಾಪಾರಕ್ಕ ಅವರ ಸ್ವಾರ್ಥವನ್ನೇ ಏನ್ ಮಾಡ್ತಾರ ಬ್ರಿಟಿಷರ್ ನೋಡ್ಕೊಂತಾರ. ಎಸ್ ಎಸ್. ಸೊ ಯಾವ್ದಪ್ಪ ಅಂದ್ರ ಬ್ರಿಟಿಷರ ವಾಣಿಜ್ಯ ಮತ್ತು ಆಡಳಿತವನ್ನ ಸುಲಭಗೊಳಿಸುದು. ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ ಹಂಗಿದ್ರೆ. ಓಕೆ, ಅಖಿಲ ಭಾರತೀಯ ಸೇವೆಗಳನ್ನ ಯಾವ ವಿಧಿ ತಿಳಿಸುತ್ತದೆ? ಆಪ್ಷನ್ ಎ 310, ಬಿ 311, ಸಿ 312, ಡಿ 315. ಸೊ ಫಾಸ್ಟ್ ಆಗಿ ಏನ್ ಮಾಡ್ರಿ ಅಂದ್ರೆ ಆನ್ಸರ್ ಅನ್ನ ಮಾಡ್ತಾ ಬರಿ ನೋಡೋಣ ಅಂತ. ಪಟಾಪಟ್ ಅಂತ ಆನ್ಸರ್ ಮಾಡ್ರಿ. ಎಸ್, ಓಕೆ. ದತ್ತು ಮಕ್ಕಳಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಕೂಡ ತಗೊಂಡ್ ಬಂದವ್ರೆ. ಯಾರಿನ್ನೂ ಲೈಕ್ ಮಾಡಿಲ್ಲ, ಲೈಕ್ ಅನ್ನ ಮಾಡ್ತಾ ಬರಿ ನೋಡೋಣ ಅಂತ. ಅಖಿಲ ಭಾರತೀಯ ಸೇವೆಗಳನ್ನ ಯಾವ ವಿಧಿ ತಿಳಿಸ್ತೈತಿ? ಡಿನ, ಸಿನ, ಡಿನ. ಯಾಕೆ ಸಿ 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 ಡಿ ಡಿ ಅಂತ ಹೇಳ್ತಿದ್ದೀರಾ? ಸೊ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್. 312ನೇ ವಿಧಿ ಏನ್ ಹೇಳ್ತೈತಿ ಅಂತಂದ್ರ ಅಖಿಲ ಭಾರತೀಯ ಸೇವೆಗಳ ಕುರಿತು ಹೇಳ್ತಾ ಹೋಗುತ್ತಾ. ಇಲ್ಲಿ ನೆಕ್ಸ್ಟ್ ಏನಂತಂದ್ರ 316ನೇ ವಿಧಿ ಅಂತ ಬರುತ್ತಾ. 316ನೇ ವಿಧಿ. ಈ 316ನೇ ವಿಧಿ ಏನ್ ಹೇಳ್ತೈತಿ ಅಂತಂದ್ರ ಈ UPSC ಅಧ್ಯಕ್ಷರನ್ನ ಸೊ ಅವ್ರ ಅಧ್ಯಕ್ಷರ ಬಗ್ಗೆ ಹೇಳುತ್ತಾ. ಆ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರ್ರಿ? ರಾಷ್ಟ್ರಪತಿ ನೇಮಕ ಮಾಡ್ತಾ ಹೋಗ್ತಾರ. ಸೊ ಅವ್ರ 6 ವರ್ಷ ಅಥವಾ 65 ವರ್ಷ ಅವ್ರ ಅಧಿಕಾರದ ಅವಧಿ ಆಗಿರುತ್ತಾ. ಅದೇ ರೀತಿ ಏನಂತಂದ್ರ ಸೊ ಈ KPSC ಇದ್ರೊಳಗೆ ಯಾರು ನೇಮಕ ಮಾಡ್ತಾರ ಅಂತಂದ್ರ ರಾಜ್ಯಪಾಲರು ಏನಾಗ್ತಾರ ಅವ್ರನ್ನ ಈ 316ನೇ ಆರ್ಟಿಕಲ್ ಪ್ರಕಾರ ಏನ್ ಮಾಡ್ತಾರ ನೇಮಕ ಮಾಡ್ತಾರ. ಅವ್ರು ನೆಕ್ಸ್ಟ್ ಅವ್ರ ರಾಜೀನಾಮೆಯನ್ನು ಕೂಡ ಅವರು ರಾಜ್ಯಪಾಲರಿಗೆ ಏನಾಗ್ತಾರ ಅಂತಂದ್ರ ಕೊಡ್ತಾ ಹೋಗ್ತಾರ. ಎಸ್, ಹಂಗಿದ್ರೆ ಏನಪ್ಪಾ ಅಂತಂದ್ರ ನೆಕ್ಸ್ಟ್ ನೋಡೋಣ. ಓಕೆ,
ಯಾವ ವರ್ಷ ಜವಾಹರಲಾಲ್ ನೆಹರು ಅವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಪೂರ್ಣ ಸ್ವರಾಜ್ಯ ಎಂಬ ಗೊತ್ತುವಳಿಯನ್ನು ಮಂಡಿಸ್ತಾರ? ಆಪ್ಷನ್ ಎ 1929, ಬಿ 1930, ಸಿ 1931, ಡಿ 1932. ಸೊ ಇಲ್ಲಿ ಪೂರ್ಣ ಸ್ವರಾಜ್ಯ ಅಂತ ಬರುತ್ತೆ. ಯಾವ್ದಪ್ಪ ಅಂದ್ರ ಲಾಹೋರ್ ಅಧಿವೇಶನ. 1929 ಲಾಹೋರ್ದೊಳಗೊಂದು ಅಧಿವೇಶನ ಸೇರುತ್ತ. ಸೊ ಅದು ಯಾವ ನದಿಯ ದಂಡೆ ಮೇಲೆ ಅಂತ ಕೇಳ್ತಾರ? ರಾವಿ ನದಿ ಎಡದಂಡೆ ಮೇಲೆ ಏನಾಗ್ತೈತಿ ಅಂದ್ರ ಲಾಹೋರಿನ ಅಧಿವೇಶನ ಏನಾಗ್ತೈತಿ? ಸೊ ಸೇರ್ತಾ ಹೋಗಿರುತ್ತ. ಅಲ್ಲೇನಾಗುತ್ತೆ ಅದ್ರ ಅಧ್ಯಕ್ಷತೆಯನ್ನ ಯಾರು ವಹಿಸ್ಕೊಂತಾರ ಅಂತ ಕ್ವಶನ್ ಆಗೈತಿ. ಅದ್ರ ಅಧ್ಯಕ್ಷತೆಯನ್ನ ಜವಾಹರ್ಲಾಲ್ ನೆಹರು ಅವ್ರ ಏನ್ ಮಾಡ್ತೀರಾ ಅಂದ್ರೆ ವಹಿಸ್ಕೊಂಡಿರ್ತಾರ. ಆ ಒಂದು ಯಾಕಪ್ಪ ಲಾಹೋರ್ ಅಧಿವೇಶನ ನಮಗೆ ಇಂಪಾರ್ಟೆಂಟ್ ಅಂದ್ರ ಅಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆ ಏನ್ ಮಾಡ್ತಾರ ಅಂದ್ರ ಕಂಪ್ಲೀಟ್ ಆಗಿ ಪೂರ್ಣ ಸ್ವರಾಜ್ಯ ಅಂತ ಏನ್ ಮಾಡ್ತಾರ? ಸೊ ನೇಮಕವನ್ನ ಮಾಡ್ತಾ ಬರ್ತಾರ. ಅದರ ಒಂದು ಸವಿ ನೆನಪಿಗೋಸ್ಕರ 1930 ಜನವರಿ 26 ಅಂದ್ರೆ ಸೊ ಅದರ ನಿರ್ಣಯವನ್ನ ಕೈಗೊಳ್ತಾರ. ಅದ್ರದ ಒಂದು ಸವಿ ನೆನಪಿಗೋಸ್ಕರ ನಾವೇನ್ ಮಾಡ್ತೀವಿ? 1950 ಜನವರಿ 26 ನಾವು ಯಾವ ದಿನ ಅಂತೇಳಿ ಆಚರಣೆ ಮಾಡ್ತೀವಿ? ಗಣರಾಜ್ಯೋತ್ಸವ ದಿನ ಅಂತೇಳಿ ಏನ್ ಮಾಡ್ತೀವಿ? ಆಚರಣೆಯನ್ನ ಮಾಡ್ತಾ ಬರ್ತೀವಿ. ಎಸ್, ವೆರಿ ಗುಡ್. ಹಂಗಿದ್ರೆ ನೆಕ್ಸ್ಟ್ ನೋಡೋಣ. ಇಲ್ಲಿ 1929 ಏನಾಗ್ತೈತಿ ಅಂದ್ರೆ ಸರಿಯಾಗುತ್ತಾ? 1930 ಅಂತ ಬರುತ್ತೆ. ಇಲ್ಲಿ ಏನಪ್ಪಾ ಅಂದ್ರ ದಂಡಿ ಮಾರ್ಚ್ ಅಂತ ಬರುತ್ತೆ. 1930 ದಂಡಿ ಮಾರ್ಚ್ ಆಗಿರುತ್ತಾ. ನೆಕ್ಸ್ಟ್ 1930. ಸೊ ಇಲ್ಲಿ 30, 31, 32 ಇಲ್ಲಿ ದುಂಡು ಮೇಜಿನ ಪರಿಷತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಗಳು ಬರ್ತಾವ. ಏನ್ ಬರ್ತಾವ್ರಿ? ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಥವಾ ದುಂಡು ಮೇಜಿನ ಪರಿಷತ್ತುಗಳು ಎಲ್ಲಿ ಬರ್ತಾವ ಅಂತಂದ್ರೆ ಸೊ ಇದೆ 1930, 31, 32. ಸೊ ಎಲ್ಲಿ ಪೂನಾ ಒಪ್ಪಂದ ಅಂತ ಬರುತ್ತಾ, ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿ ನಡ್ಬರ್ಕಾಗುತ್ತಾ. ಲಾರ್ಡ್ ಇರ್ವಿನ್ ಒಪ್ಪಂದ ಅಂತ ಬರುತ್ತಾ, ಮಧ್ಯಸ್ಥಿಕೆ ತೇಜ್ ಬಹದ್ದೂರ್ ಸಪ್ರು ಮತ್ತು ಜೈಕರ್ ಅವ್ರು ವಹಿಸ್ತಾರ. ಇಲ್ಲಿ ಯಾರು ವಹಿಸ್ತಾರ ಅಂದ್ರೆ ಮದನ್ ಮೋಹನ್ ಮಾಳವೀಯ ಅಂತ ಬರ್ತಾರ. ಅಧ್ಯಕ್ಷರು ಯಾರಾಗಿರ್ತಾರ? ರಾಮ್ಸೆ ಮ್ಯಾಕ್ ಡೊನಾಲ್ಡ್ ಅವ್ರು ಆಗಿರ್ತಾರ. ಹೌದಾ? ಫಸ್ಟ್ ಗೆ ಯಾರು ಇರ್ತಾರ? ವೈಸ್ರಾಯ್ ಅಂದ್ರೆ ಇರ್ವಿನ್ ಇರ್ತಾರ. ಸೊ ನೆಕ್ಸ್ಟ್ ಗೆ ಮೂರದಕ್ಕೆ ಯಾರು ಇರ್ತಾರ ಅಂದ್ರೆ ಲಾರ್ಡ್ ವೆಲ್ಲಿಂಗ್ಟನ್ ಅವ್ರು ಇರ್ತಾರ. ಸೊ ನೋಡ್ಕೊಂಡು. ಎಸ್, ವೆರಿ ಗುಡ್. ಹಂಗಿದ್ರೆ ನೆಕ್ಸ್ಟ್ ಹೋಗೋಣ. ರಾಜ್ಯದ ಅಡ್ವೊಕೇಟ್ ಜನರಲ್ ಅವರನ್ನ ನೇಮಕ ಮಾಡುವವರು ಯಾರು? ರಾಜ್ಯದ ಅಡ್ವೊಕೇಟ್ ಜನರಲ್ ಅವ್ರನ್ನ ಯಾರು ನೇಮಕ ಮಾಡ್ತಾರ? ಆಪ್ಷನ್ ಎ ರಾಷ್ಟ್ರಪತಿ, ಬಿ ಭಾರತದ ಮುಖ್ಯ ನ್ಯಾಯಮೂರ್ತಿ, ಸಿ ರಾಜ್ಯದ ಮುಖ್ಯ ನ್ಯಾಯಮೂರ್ತಿ, ಡಿ ರಾಜ್ಯಪಾಲರು. ಈಜಿವೆ ಹೆಂಗ ಈ ಕಡೆ ಕೇಂದ್ರದೊಳಗೆ ಅಟಾರ್ನಿ ಜನರಲ್ ಅಂತ ಬರ್ತಾರಲ್ಲ ಹಂಗೇನಪ್ಪಾ ಅಂತಂದ್ರ ಸೊ ರಾಜ್ಯದೊಳಗ ಅಡ್ವೊಕೇಟ್ ಜನರಲ್ ಅಂತ ಏನ್ ಮಾಡ್ತಾರ? ಬರ್ತಾ ಹೋಗ್ತಾರ ಸಿಂಪಲ್ ಆಗಿ. ಸೊ ಈ ಕಡೆ ಏನಪ್ಪಾ ಅಂತಂದ್ರ ಅಟಾರ್ನಿ ಜನರಲ್, ಈ ಕಡೆ ಏನಂತಂದ್ರ ಅಡ್ವೊಕೇಟ್ ಜನರಲ್. ಸೊ ಸಿಂಪಲ್ ಆಗಿ ತಿಳಿತಾ ಹೋಗಿ. ಹಂಗಂದ್ರ ಏನಪ್ಪಾ ಅಂತಂದ್ರೆ ಯಾವ್ಯಾವ ಆರ್ಟಿಕಲ್ ಏನ್ ಮಾಡ್ತಾವ ಅವ್ರ ಬಗ್ಗೆ ಹೇಳ್ತಾ ಬರ್ತಾವ. ಅಟಾರ್ನಿ ಜನರಲ್ ಅವ್ರ ಬಗ್ಗೆ 76ನೇ ಆರ್ಟಿಕಲ್ ಹೇಳಿದ್ರ ಅಡ್ವೊಕೇಟ್ ಜನರಲ್ ಅವ್ರ ಬಗ್ಗೆ 165ನೇ ಆರ್ಟಿಕಲ್ ಹೇಳುತ್ತಾ. ಓಕೆನಾ? ಅಟಾರ್ನಿ ಜನರಲ್ ಅನ್ನ ಯಾರು ನೇಮಕ ಮಾಡ್ತಾರ ಅಂತ ಕ್ವಶನ್ ಆಗೈತಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಷ್ಟ್ರಪತಿಗಳು ಏನ್ ಮಾಡ್ತಾರ? ಅಟಾರ್ನಿ ಜನರಲ್ ಅವ್ರನ್ನ ನೇಮಕ ಮಾಡ್ತಾರ. ಅದೇ ರೀತಿ ಅಡ್ವೊಕೇಟ್ ಜನರಲ್ ಅವ್ರನ್ನ ಯಾರು ನೇಮಕ ಮಾಡ್ತಾರ ಅಂತಂದ್ರ ರಾಜ್ಯಪಾಲರು ಏನ್ ಮಾಡ್ತಾರ? ನೇಮಕ ಮಾಡ್ತಾರ. ಈ ಕೇಂದ್ರದ ಮೊದಲ ಏನಪ್ಪಾ ಅಂತಂದ್ರ ಸೊ ಈ ಕಾನೂನು ಮಂತ್ರಿ ಯಾರಾಗಿರ್ತಾರ? ಸೊ ಕಾನೂನು ಸಚಿವ ಅಥವಾ ಕೇಂದ್ರದ ಕಾನೂನು ಸಲಹೆಗಾರರು ಯಾರಾಗಿರ್ತಾರ ಅಂದ್ರೆ ಅಟಾರ್ನಿ ಜನರಲ್ ಅವರಾಗಿರ್ತಾರ. ಅದೇ ರೀತಿ ರಾಜ್ಯದ ಕಾನೂನು ಸಲಹೆಗಾರರು ಯಾರಾಗಿರ್ತಾರ ಅಂತಂದ್ರ ಯಾರಪ್ಪ ಅಂದ್ರೆ ಅಡ್ವೊಕೇಟ್ ಜನರಲ್ ಅವರು ಆಗಿರ್ತಾ ಬರ್ತಾರ. ಇವ್ರದ ಅಧಿಕಾರದ ಅವಧಿ ಬಂತಂದ್ರ ರಾಷ್ಟ್ರಪತಿಗಳ ಇಚ್ಛೆಯ ಮೇರೆಗೆ ತಿಳಿತಾ 6 ವರ್ಷ ಅಥವಾ 65 ವರ್ಷ ಅಂತ ನಾವು ಅಂತೀವಿ. ಬಟ್ ಆಪ್ಷನ್ ಒಳಗ ರಾಷ್ಟ್ರಪತಿಯವ್ರನ್ನ ಎಲ್ಲಿವರೆಗೂ ಇವ್ರ ಮೇಲೆ ಇಚ್ಛೆ ಇರುತ್ತಲ್ಲ ಅಲ್ಲಿವರೆಗೂ ಇವ್ರ ಅಧಿಕಾರದೊಳಗೆ ಏನಾಗ್ತಾರ ಅಂದ್ರೆ ಕಂಟಿನ್ಯೂ ಆಗ್ತಾ ಬರ್ತಾರ. ನೆಕ್ಸ್ಟ್ ಅಡ್ವೊಕೇಟ್ ಜನರಲ್ ರಾಜ್ಯಪಾಲರು ಎಲ್ಲಿವರೆಗೂ ಅವ್ರ ವಿಶ್ವಾಸವನ್ನು ಹೊಂದಿರ್ತಾರಲ್ಲ ಅಲ್ಲಿವರೆಗೂ ಏನಾಗ್ತಾರ? ಅಡ್ವೊಕೇಟ್ ಜನರಲ್ ಅವರು ಮುಂದೆ ಹೋಗ್ತಾ ಬರ್ತಾರ. ನೆಕ್ಸ್ಟ್ ಮತ್ತೇನಪ್ಪಾ ಅಂದ್ರ ಇವ್ರು ಇಬ್ರು ಯಾವುದೇ ಒಂದು ಸದನದೊಳಗೆ ಕೂಡ ಏನ್ ಮಾಡ್ಬೋದು? ಭಾಗವಹಿಸ್ಬೋದು. ಆದ್ರ ಮತದಾನ ಮಾಡುವಂತ ವೋಟಿಂಗ್ ಮಾಡುವಂತ ರೈಟ್ಸ್ ಇಬ್ರಿಗೆ ಕೂಡ ಇರುದಿಲ್ಲ. ಕ್ಲಿಯರ್ ಆಯ್ತಾ? ಸೊ ಇಲ್ಲಿ ಯಾವುದೋ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ಬೋದು. ಯಾವುದೇ ಒಂದು ಸದನದೊಳಗೆ ಕೂಡ ಸೊ ಆ ಮಂತ್ರಿಯ ಆಗಿರ್ಲಿಲ್ಲ ಅಂದ್ರೂ ಕೂಡ ಇವರು ಭಾಗವಹಿಸ್ಬೋದು. ಬಟ್ ಮತದಾನ ಮಾಡುವಂತ ರೈಟ್ಸ್ ಏನಾಗಿರುದಿಲ್ಲ ಇವ್ರಿಬ್ರಿಗೆ ಕೂಡ ಇರುದಿಲ್ಲ. ಕ್ಲಿಯರ್ ಆಯ್ತಾ? ಎಸ್. ಇವ್ರೇನಪ್ಪಾ ಅಂತಂದ್ರ ಇವ್ರದ್ದು ಸ್ಯಾಲ್ರಿ ಕೂಡ ಏನಂತಂದ್ರೆ ಸೊ ಸೇಮ್ ರಾಷ್ಟ್ರಪತಿಗಳು ಎಷ್ಟು ಕೊಡ್ತಾರ ಅಷ್ಟು ನಿಗದಿಪಡಿಸಿಲ್ಲ. ಮೂಲ ಸಂವಿಧಾನದೊಳಗೆ ಎಲ್ಲಿ ಕೂಡ ಬರ್ದಿಲ್ಲ. ಇವ್ರಿಗೆ ಏನಪ್ಪಾ ಅಂತಂದ್ರ ಕೇಂದ್ರ ಸಂಚಿತ ನಿಧಿಯಿಂದ ಸ್ಯಾಲ್ರಿ ಹೋಗುತ್ತ, ಅವ್ರಿಗೆ ರಾಜ್ಯದ ಸಂಚಿತ ನಿಧಿಯಿಂದ ಸ್ಯಾಲ್ರಿ ಹೋಗ್ತಾ ಬರುತ್ತ. ಸೊ ಯಾರು ನೇಮಕ ಮಾಡ್ತಾರ ಅಂತಂದ್ರ ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್. ರಾಜ್ಯದ ರಾಜ್ಯಪಾಲರ ಅಂತ ನಾವು ನೋಡ್ತಾ ಬರ್ತೀವಿ. ಕ್ಲಿಯರ್ ಆಯ್ತಾ? ಎಸ್. ಹಾಗಿದ್ರೆ ನೆಕ್ಸ್ಟ್ ಹೋಗೋಣ. ಓಕೆ.
ಅಟಾರ್ನಿ ಜನರಲ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಮತ್ತೆ ನೆಕ್ಸ್ಟ್ ಕ್ವಶನ್ ಕೇಳ್ಬಿಟ್ಟಾರ ನೋಡ್ರಿ. ಇದಕ್ಕ ಗ್ರೇಸ್ ಮಾರ್ಕ್ಸ್, ಯಾಕಂದ್ರೆ ಆನ್ಸರ್ ನಾನು ಹೇಳಿದ್ದೀನಿ. ಅಟಾರ್ನಿ ಜನರಲ್ ಅವ್ರನ್ನ ನೇಮಕ ಮಾಡುವವರು ಯಾರು? ಆಪ್ಷನ್ ಎ ರಾಷ್ಟ್ರಪತಿ, ಬಿ ಪ್ರಧಾನಮಂತ್ರಿ, ಸಿ ಭಾರತದ ಮುಖ್ಯ ನ್ಯಾಯಮೂರ್ತಿ, ಡಿ ಲೋಕಸಭೆಯ ಸ್ಪೀಕರ್. ಸೊ ಪಟಾಪಟ್ ಅಂತ ಆನ್ಸರ್ ಮಾಡ್ರಿ. ಕಮಾಂಡ್ ಕ್ವಿಕ್. ಎಸ್, ಜಲ್ದಿ ಜಲ್ದಿ ಬೇಗ ಬೇಗ ಆನ್ಸರ್ ಮಾಡಬೇಕು. ಇನ್ನು ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ರು. ಮೋರ್ ದನ್ 100 ಸ್ಟೂಡೆಂಟ್ಸ್ ಇದ್ದೀರಾ. ಎಸ್, ಯಾರಪ್ಪ ಅಂತಂದ್ರ ರಾಷ್ಟ್ರಪತಿ ಅಂತ ನೋಡ್ತಾ ಹೋಗ್ತೀವಿ. ಓಕೆನಾ? ಹಂಗಿದ್ರ ಪ್ರಧಾನಮಂತ್ರಿ ಅಂತದರ, ಇವ್ರ ಬಗ್ಗೆ 75ನೇ ಆರ್ಟಿಕಲ್ ಹೇಳುತ್ತಾ. ಸೊ ಇಲ್ಲಿ ರಾಷ್ಟ್ರಪತಿಗಳು ನೈಜ ಏನಪ್ಪಾ ಅಂದ್ರೆ ನಾಮ ಮಾತ್ರ ಕಾರ್ಯಾಂಗವನ್ನು ವಹಿಸ್ಕೊಂಡ್ರ ಪ್ರಧಾನಮಂತ್ರಿಗಳು ನೈಜ ಕಾರ್ಯಾಂಗದ ಅಧ್ಯಕ್ಷರಾಗಿರ್ತಾರ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಲೋಕಸಭೆ ಅಂತ ಬರುತ್ತಾ. 108ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಏನ್ ಮಾಡ್ತಾರ ಅಂದ್ರೆ ಜಂಟಿ ಅಧಿವೇಶನವನ್ನ ಕರೀತಾರ. ಆ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರ ಅಂತಂದ್ರೆ ಇದ ಲೋಕಸಭೆಯ ಸ್ಪೀಕರ್ ಅವರು ವಹಿಸ್ತಾ ಬರ್ತಾರ. ನೆಕ್ಸ್ಟ್ ಒಂದು ಮಸೂದೆ, ಅದು ಹಣಕಾಸು ಮಸೂದೆ ಹೌದು ಅಲ್ಲೋ ಅಂತೇಳಿ ಯಾರ ನಿರ್ಣಯ ಮಾಡ್ತಾರ ಅಂತಂದ್ರ ಅವರು ಕೂಡ ಯಾರಾಗಿರ್ತಾರ ಅಂತಂದ್ರ ಲೋಕಸಭೆಯ ಸ್ಪೀಕರ್ ಆಗಿರ್ತಾರ. ತಿಳಿತು? 93ನೇ ಆರ್ಟಿಕಲ್ ಈ ಲೋಕಸಭೆ ಸ್ಪೀಕರ್ ಬಗ್ಗೆ ಹೇಳ್ತಾ ಬರುತ್ತಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನ ಎಸ್, ಬಂಗಾಳವನ್ನ ವಿಭಜನೆ ಮಾಡಿದ್ದು ಯಾರು? ಈ ಬಂಗಾಳವನ್ನ ವಿಭಜನೆ ಮಾಡ್ತಾರ? ಆಪ್ಷನ್ ಎ ಲಾರ್ಡ್ ಮಿಂಟೋ, ಬಿ ಲಾರ್ಡ್ ಡಾಲ್ಹೌಸಿ, ಸಿ ಲಾರ್ಡ್ ಕರ್ಚನ್, ಡಿ ಲಾರ್ಡ್ ಮೌಂಟ್ ಬ್ಯಾಟನ್. ಸೊ ಫಾಸ್ಟ್ ಆಗಿ ಏನ್ ಮಾಡ್ರಿ, ಆನ್ಸರ್ ಅನ್ನ ಮಾಡ್ತಾ ಬರ್ರಿ. ಎಸ್, ಕಮಾನ್ ಕ್ವಿಕ್. ಪಟಾಪಟ್ ಅಂತ ಹೋಗ್ರಿ, ನಾವು ಪಟಾಪಟ್ ಅಂತ ಹೋಗ್ಬಿಡೋಣಂತ. ಸಿ 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 ಎಸ್, 1905 ಅಕ್ಟೋಬರ್ 16 ಏನಾಗ್ತೈತೆ ಅಂದ್ರ ಬಂಗಾಳದ ವಿಭಜನೆ, ಪಾರ್ಟಿಷನ್. ಏನಂತಂದ್ರ ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ. ಬಂಗಾಳದೊಳಗ ಈ ಕರ್ಜನನಿಗೆ ಏನಂತಂದ್ರ ಮೇನ್ ಯಾವ್ದಿರ್ತೈತಿ ಅಂದ್ರ, ಸೊ ಈಗ ನಿಮಗ ವೀಕ್ನೆಸ್, ಯಾವ ವೀಕ್ನೆಸ್ ಇರುತ್ತಲ್ಲ ಅಲ್ಲಿ ಪೆಟ್ಟು ಕೊಟ್ರೆ ಏನಾಗ್ತೈತಿ, ನಿಮಗ್ ಜಲ್ದಿ ಬಿದ್ಬಿಡ್ತೀರಿ. ಸೊ ಅದೇ ರೀತಿ ಏನ್ ಮಾಡ್ತಾನೆ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನ ಅಂದ್ರ ಈ ಹಿಂದೂ ಮತ್ತು ಮುಸ್ಲಿಮರನ್ನ ಏನ್ ಮಾಡ್ತಾನ ಡಿವೈಡ್ ಮಾಡೋದಕ್ಕೋಸ್ಕರನ ಪೂರ್ವ ಬಂಗಾಳ ಮತ್ತ ಪಶ್ಚಿಮ ಬಂಗಾಳ ಅಂತೇಳಿ ವಿಭಜನೆ ಮಾಡ್ತಾನ. ಪೂರ್ವ ಬಂಗಾಳದೊಳಗ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇರುತ್ತ, ಹಿಂದೂಗಳ ಸಂಖ್ಯೆ ಕಡಿಮೆ ಇರುತ್ತ. ಆ ಪೂರ್ವ ಬಂಗಾಳದ ರಾಜಧಾನಿ ಯಾವ್ದಂತ ಕೇಳ್ತಾರ? ಢಾಕಾ ಅಂತ ನೆನ್ಪಿಟ್ಕೋರಿ. ಅದೇ ರೀತಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಪಶ್ಚಿಮ ಬಂಗಾಳದೊಳಗೆ ಏನಾಗ್ತೈತಿ, ಹಿಂದೂಗಳ ಸಂಖ್ಯೆ ಜಾಸ್ತಿ ಇರುತ್ತ, ಮುಸ್ಲಿಮರ ಸಂಖ್ಯೆ ಕಡಿಮೆ ಇರುತ್ತ. ಹಂಗಾದ್ರ ಪಶ್ಚಿಮ ಬಂಗಾಳದ ರಾಜಧಾನಿಯನ್ನಾಗಿ ಯಾವ್ದನ್ನ ಮಾಡ್ತಾರ ಅಂದ್ರ ಕೋಲ್ಕತ್ತಾವನ್ನ ಏನ್ ಮಾಡ್ತಾರ? ಸೊ ಮಾಡ್ತಾ ಬರ್ತಾರ. ಇಷ್ಟನ್ನ ನೀವೇನ್ ಮಾಡಿ ನೆನ್ಪಿಟ್ಕೋರಿ. ಅದಕ್ಕೋಸ್ಕರ ಅಕ್ಟೋಬರ್ 16 ನಾವ್ ಏನಂತ ಆಚರಣೆ ಮಾಡ್ತೀವಿ ಅಂದ್ರೆ ಬಂಗಾಳದ ಶೋಕ ದಿನಾಚರಣೆಯನ್ನಾಗಿ ಏನ್ ಮಾಡ್ತೀವಿ, ಆಚರಣೆಯನ್ನ ಮಾಡ್ತಾ ಬರ್ತೀವಿ. ಎಸ್, ಹಂಗಿದ್ರ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಲಾರ್ಡ್ ಮಿಂಟೋ ಅಂತ ಬರ್ತಾನ. 1909ರ ಕಾಯ್ದೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿಂಟೋ ಮಾರ್ಲೆ ಸುಧಾರಣಾ ಆಕ್ಟ್ ಅಂತ ಕರಿತಾ ಬರ್ತೀವಿ. ಇದು ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾಕೆ ಇದಕ್ಕೆ ಮಿಂಟೋ ಮಾರ್ಲೆ ಅಂತ ಕರಿದ್ರು? ಮಿಂಟೋ ಅವ್ರು ಏನಾಗಿರ್ತಾರ ಅಂದ್ರ ಆ ಮೂಮೆಂಟ್ ಒಳಗೆ ಭಾರತದ ವೈಸ್ರಾಯ್ ಆಗಿರ್ತಾರ. ಮಾರ್ಲೆ ಅವ್ರು ಏನಾಗಿರ್ತಾರ ಅಂದ್ರ ಆ ಮೂಮೆಂಟ್ ಒಳಗ ಸೆಕ್ರೆಟರಿ, ರಾಜ್ಯ ಕಾರ್ಯದರ್ಶಿ ಆಗಿರ್ತಾರ. ಇದೇನ್ ಹೇಳ್ತು, ಮುಸ್ಲಿಮರ್ಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆನ ಯಾವ ಒಂದು ಕಾಯ್ದೆ ನೀಡ್ತು ಅಂತಂದ್ರೆ ಇದು ಲಾರ್ಡ್ ಮಿಂಟೋ ಮಾರ್ಲೆ ಕಾಯ್ದೆ ಅಂತ ನೋಡ್ತಾ ಬರ್ತೀವಿ. ಹೌದಾ? ನೆಕ್ಸ್ಟ್ ಏನ್ ಹೇಳ್ತೈತಿ ಅಂದ್ರೆ ಅದಕ್ಕೋಸ್ಕರ ಈ ಮಿಂಟೋ ಅವ್ರನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಕೋಮುವಾದದ ಪಿತಾಮಹ, ಫಾದರ್ ಆಫ್ ಎಲೆಕ್ಟ್ರೋರೇಟ್ ಅಂತ ಯಾರನ್ನ ಕರೀತಾರ? ಇದ ಮಿಂಟೋ ಅನ್ನ ಕರಿತಾ ಬರ್ತಾರ. ನೆಕ್ಸ್ಟ್ ಡಾಲ್ ಹೌಸಿ ಬಗ್ಗೆ ನಾವು ಆಲ್ರೆಡಿ ಹೇಳೇ ಬಿಟ್ಟಿವಿ. ಸೊ ಇಲ್ಲಿ ವಾರ್ಧಾ ಪದ್ಧತಿ ಮೀನ್ಸ್ ವಾಟ್? ಅದೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ 1848 ಏನ್ ಮಾಡ್ತಾರ? ಜಾರಿ ಮಾಡ್ತಾ ಹೋಗ್ತಾರ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರ ಇಡೀ ಎಲ್ಲಾ ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಒಳಗ ಅತ್ಯಂತ ಕಿರಿಯ ಗವರ್ನರ್ ಜನರಲ್ ಯಾರಾಗಿರ್ತಾರೆ ಅಂದ್ರೆ ಇದ ಲಾರ್ಡ್ ಡಾಲ್ಹೌಸಿ. ಕೇವಲ ಏನಪ್ಪಾ ಅಂದ್ರ 36 ವರ್ಷಗಳಾಗಿರ್ತಾವು. ತಿಳಿತಾ? ಲಾರ್ಡ್ ಕರ್ಜನ್ ಸೊ ಇದೇ ಬಂಗಾಳದ ವಿಭಜನೆಯನ್ನ ಮಾಡ್ತಾ ಬರ್ತಾನ. ನೆಕ್ಸ್ಟ್ ಲಾರ್ಡ್ ಮೌಂಟ್ ಬ್ಯಾಟನ್. ಸೊ ಇಲ್ಲಿ 1947 ಜೂನ್ ಪ್ಲಾನ್ ಅಂತ ಮಾಡ್ತಾರ. ಯಾರು ಮಾಡ್ತಾರ? ಅದ ಮೌಂಟ್ ಬ್ಯಾಟನ್ ಅವ್ರು ಏನ್ ಮಾಡ್ತಾರ? ಮಾಡ್ತಾ ಹೋಗ್ತಾರ. ಸೊ ಈಸಿಯಾಗಿ ನೆನ್ಪಿಟ್ಕೋರಿ, ಭಾರತದ ಕೊನೆಯ ಗವರ್ನರ್ ಜನರಲ್ ಅಂತ ಕೇಳಿದ್ರು ಮೌಂಟ್ ಬ್ಯಾಟನ್ನೇ. ಸ್ವತಂತ್ರ ಭಾರತದ ಮೊದಲ ವೈಸ್ರಾಯ್ ಅಂತ ಕೇಳಿದ್ರು ಕೂಡ ಯಾರಂದ್ರೆ ಮೌಂಟ್ ಬ್ಯಾಟನ್ನೇ. ಆರ್ ಯು ಕ್ಲಿಯರ್ ಟು ಎವ್ರಿ ಒನ್? ಎಸ್ ಎಸ್, ವೆರಿ ಗುಡ್. ಯಾರು ಇನ್ನೂ ಲೈಕ್ ಮಾಡಿಲ್ಲ ಲೈಕ್ ಅನ್ನ ಮಾಡ್ರಿ. ಅದೇ ರೀತಿ ಎಸ್, ವೆರಿ ಗುಡ್. ಸೊ ಇಲ್ಲಿ ಭಾರತೀಯ ಗವರ್ನರ್ ಜನರಲ್ ಅಂತ ಮೆನ್ಷನ್ ಮಾಡಿದ್ರೆ ಸಿ ರಾಜಗೋಪಾಲಾಚಾರಿ ಅಂತ ಬರ್ತಾರ. ಆ ಸಿ ರಾಜಗೋಪಾಲಾಚಾರಿ ಅವರಿಗೆ 1954 ಭಾರತ ರತ್ನ ಪ್ರಶಸ್ತಿ ಸಿಗುತ್ತಾ. ಈ ಸಿ ರಾಜಗೋಪಾಲಾಚಾರ್ಯನ್ನ ನಾವ್ ಏನಂತ ಕರಿತೀವಿ? ಗಾಂಧೀಜಿ ಅವರ ಅಂತರಾಂಗದ ವ್ಯಕ್ತಿ ಅಂತ ಹೇಳಿ ಯಾರನ್ನ ಕರೀತಾರಂದ್ರೆ ಅದೇ ಸಿ ರಾಜಗೋಪಾಲಾಚಾರಿ ಅವ್ರನ್ನ ನಾವೇನಂತ ಮಾಡ್ತೀವಿ? ಕರಿತಾ ಬರ್ತೀವಿ. ನೆಕ್ಸ್ಟ್ ಹೋಗೋಣ ಹಂಗಿದ್ರೆ. ಓಕೆ,
ಇವುಗಳನ್ನ ಏನ್ ಮಾಡ್ಬೇಕಂದ್ರ ಎ ಬಿ ಮ್ಯಾಚ್ ದ ಫಾಲೋವಿಂಗ್ ಮಾಡಬೇಕು. ಬಟ್ ಅಲ್ಲಿ ಅವ್ರು ಆಪ್ಷನ್ ಕೊಟ್ಟಿಲ್ಲ, ನಾವು ಹೊಂದಿಸ್ತೀನಿ. ನೀವು ಏನು ಮಾಡ್ರಿ ಅಂದ್ರೆ ಅದಕ್ಕೆ ಒಂದಕ್ಕೊಂದು ಬರೆದು ಕಮೆಂಟನ್ನು ಹಾಕಬೇಕು. ಓಕೆನಾ? ಓಕೆನಾ ಮ್ಯಾಮ್? 36 ಆದರೂ ಹೆಂಡ್ರು ಮಕ್ಕಳು ಇರ್ತಾವ್ರಿ, ಹೆಂಗೆ ಸಣ್ಣವಾಗ್ತದೆ ಅಂತ. ಅಲ್ಲ 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 ಅಲ್ಲ, ನಿನ್ಗೆ ಎಷ್ಟು ವಯಸ್ಸಿಗೆ ನಿನ್ಗೆ ಹೆಂಡತಿ ಮಕ್ಕಳು ಬಿಟ್ಟು ಕ್ಲಾಸಿಗೆ ಬಂದಿಲ್ಲ ಏನು ನಿಮ್ಮ ಮತ್ತೆ? ಹಾಂ, ಇಲ್ಲಿ ನೋಡ್ರಿ, ಪಂಜಾಬ್ ಅಂದರೆ ಯಾರು ಬರ್ತಾರ? ಸೊ ಇಲ್ಲೇನಪ್ಪ ಅಂತಂದ್ರೆ ಗುಜರಾತು, ಮಹಾರಾಷ್ಟ್ರದೊಳಗೆ ಲಾವಣಿ ಅಂತ ನಾವು ನೋಡ್ತೀವಿ. ಆಂಧ್ರ ಪ್ರದೇಶದ ಯಾವ್ದು ಬರುತ್ತಾ? ಸೊ ನೆಕ್ಸ್ಟ್ ಪಟಾಪಟ್ ಅಂತ ಆನ್ಸರನ್ನು ಮಾಡ್ರಿ. ಇದಕ್ಕೆ ಗುಜರಾತದ ಯಾವ್ದು ಬರುತ್ತಾ? ಗಾರ್ಬಾ ಅಂತ ನೋಡ್ತೀವಿ. ಪಂಜಾಬದ ಬಾಂಗ್ರಾ ಬರುತ್ತಾ? ಸೊ ಏನಪ್ಪ ಅಂದ್ರೆ ನೆಕ್ಸ್ಟ್ ಇದು ಭರತನಾಟ್ಯ ಅಂತ ಐತಲ್ಲ, ಇದು ತಮಿಳ್ನಾಡು ಅಂತ ಆಗ್ಬೇಕು. ಸೊ ಇದು ತಮಿಳ್ನಾಡಿಂದ ಏನಂದ್ರೆ ಭರತನಾಟ್ಯ ಅಂತ ಆಗ್ಬೇಕಿತ್ತು. ತಿಳಿತಾ? ಎಸ್. ಹಂಗಿದ್ರ ನೆಕ್ಸ್ಟ್ ನೋಡೋಣ. ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ರಾಜ್ಯಪಾಲರು ಯಾರಾಗಿದ್ರು? ಸೊ ಇದು ರಾಜ್ಯಪಾಲರಲ್ಲ, ಆ ಮೂಮೆಂಟ್ ಒಳಗಿದ್ದಂತ ವೈಸ್ರಾಯ್ ಯಾರಂತ ಕೇಳ್ತಾರ. ಸೊ ಇದು ವೈಸ್ರಾಯಿ. ಅಂಡ್ ಇನ್ನೊಂದು ಆಪ್ಷನ್ ಅನ್ನ ನಾನು ಕೊಡ್ತೀನಿ, ಕರ್ನಲ್ ಸ್ಮಿತ್. ಕರ್ನಲ್ ಸ್ಮಿತ್. ಸೊ ಆನ್ಸರ್ ಅನ್ನ ಹಾಕ್ರಿ ನೋಡೋಣ ಅಂತ. ಇದು ರಾಜ್ಯಪಾಲರಲ್ಲಪ್ಪ, ಇದನ್ನ ವೈಸ್ರಾಯ್ ಅಂತ ಮಾಡ್ಕೋರಿ. ವೈಸ್ರಾಯ್, ಅದು ಮಿಸ್ಟೇಕ್ ಆಗಿದೆ. ಸೊ ವೈಸ್ರಾಯ್. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ವೈಸ್ರಾಯ್ ಯಾರಾಗಿದ್ರು? ಲಾರ್ಡ್ ವಾರನ್ ಹೇಸ್ಟಿಂಗ್, ಲಾರ್ಡ್ ಡಲ್ಹೌಸಿನ, ವೆಲ್ಲೆಸ್ಲಿನ, ಲಾರ್ಡ್ ಕರ್ಚನ್ ಅಥವಾ ಕರ್ನಲ್ ಸ್ಮಿತ್? ಸೊ ಫಾಸ್ಟ್ ಆಗಿ ಏನ್ ಮಾಡ್ರಿ, ಆನ್ಸರ್ ಅನ್ನ ಹಾಕ್ತಾ ಬರ್ರಿ ನೋಡೋಣ ಅಂತ. ಹೇಸ್ಟಿಂಗ್. ಹೇಸ್ಟಿಂಗ್. ಸೊ ಒಂದು ಟ್ರಿಕ್ ಅನ್ನ ನೆನ್ಪಿಟ್ಕೋರಿ, ರಾಹು ಕಾಲ. ರಾಹು ಕಾಲ ಅಂತ ನೆನ್ಪಿಟ್ಕೋರಿ. ಸೊ ಯಾರಾಗಿರ್ತಾರ ಆ ಮೂಮೆಂಟ್ ಒಳಗೆ ವೈಸ್ರಾಯಿ? ಫಾಸ್ಟ್ ಆಗಿ ಏನ್ ಮಾಡ್ರಿ ಅಂತಂದ್ರ ಆನ್ಸರ್ ಅನ್ನ ಮಾಡ್ತಾ ಬರ್ರಿ. ಇ ಇ ಇ ಎಸ್. ಸೊ ಯಾರಾಗಿದ್ರಂದ್ರೆ ಯಾರೆಲ್ಲ ಆಪ್ಷನ್ ಇ ಅಂತ ಹೇಳ್ತಿದ್ರಲ್ಲ ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ಏನಂತಂದ್ರ 4 ಸೊ ಟೋಟಲ್ 4 ಆಂಗ್ಲೋ ಮೈಸೂರು ಯುದ್ಧಗಳು ಬರ್ತಾವ. ಒಂದೇ ದೇಶದಂದ್ರ 1767 1769 ಏನಾಗ್ತೈತಿ, ಒಂದೇ ಆಂಗ್ಲೋ ಮೈಸೂರು ಯುದ್ಧ ಆಗ್ತಾ ಹೋಗುತ್ತಾ. ಹೌದಾ? ಯಾರ್ಯಾರು ನಡ್ಬರ್ಕ? ಬ್ರಿಟಿಷರು ಮತ್ತು ಹೈದರ್ ಅಲಿ ಇರ್ತಾರ. ಯಾವ ಒಂದು ಒಪ್ಪಂದದ ಆ ಒಂದು ಒಂದೇ ಆಂಗ್ಲೋ ಮೈಸೂರು ಯುದ್ಧದೊಳಗ ಹೈದರ್ ಅಲಿ ವಿಜಯವನ್ನ ಸಾಧಿಸ್ತಾನ, ಬ್ರಿಟಿಷರು ಸೋಲನಪ್ತಾರ. ನೆಕ್ಸ್ಟ್ ಅದನ್ನ ಇದು ಯಾವೊಂದು ಒಪ್ಪಂದ ಅಂತ ಕೇಳ್ತಾರ? ಮದ್ರಾಸ್ ಒಪ್ಪಂದ. ಈಗ ಆಗಿನ ಯುದ್ಧವನ್ನ ಹತ್ತಿಕ್ಕಿದಂತ ವೈಸ್ರಾಯ್ ಯಾರಂದ್ರ ಸ್ಮಿತ್ ಅಂತ ಬರ್ತಾ ಹೋಗ್ತಾರ. ನೆಕ್ಸ್ಟ್ 1787 67 ಸೊ 1780 ಏನಪ್ಪಾ ಅಂತಂದ್ರ 82. ಈ 1780 ಏನಾಗ್ತೈತಿ ಅಂದ್ರ ಸೊ ಎಳ್ನೇ ಒಂದು ಆಂಗ್ಲೋ ಮೈಸೂರು ಯುದ್ಧ ಇದ ಒಂದ್ರೊಳಗೆ ಏನಾಗ್ತೈತಿ ಅಂತಂದ್ರೆ 80 ಇದು 84 ಇದೆ. ಸಾರಿ 84 ಆಗ್ಬೇಕಿತ್ತು. ಇಲ್ಲಿ ಏನಾಗ್ತಾರ ಅಂತಂದ್ರ ಸೊ ಯಾರು ಮರಣವನ್ನಪ್ತಾರ ಅಂದ್ರ ಹೈದರ್ ಅಲಿ ಮರಣವನ್ನಪ್ತಾನ. ಈ ಯುದ್ಧವನ್ನ ಕಂಟಿನ್ಯೂ ಯಾರು ಮಾಡ್ತಾನ ಅಂದ್ರೆ ಟಿಪ್ಪು ಸುಲ್ತಾನ ಮುಂದುವರಿಸ್ತಾನ. ಯಾವೊಂದು ಒಪ್ಪಂದ ಅಂದ್ರ ಮಂಗಳೂರು ಒಪ್ಪಂದ ಅಂತ ಬರುತ್ತ. ನೆಕ್ಸ್ಟ್ 1790 ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾರ್ಯಾರು ನಡ್ಬರ್ಕ್ ನಡೀತೈತಿ ಅಂದ್ರ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನನ ನಡ್ಬರ್ಕ್ ನಡೀತಾ ಬರುತ್ತ. ಇಲ್ಲೇನಂತಂದ್ರ ಸೊ ಕಾರ್ನ್ವಾಲಿಸ್, ಲಾರ್ಡ್ ಕಾರ್ನ್ವಾಲಿಸ್ ಏನಿರ್ತಾನ ಇಲ್ಲಿ, ಸೊ ಆಗಿನ ಮೂಮೆಂಟ್ ಒಳಗೆ ವೈಸ್ರಾಯ್ ಆಗಿರ್ತಾರ. ನೆಕ್ಸ್ಟ್ ಇದು ಶ್ರೀರಂಗಪಟ್ಟಣ ಒಪ್ಪಂದದಿಂದ ಇಲ್ಲೇನಾಗುತ್ತಂದ್ರ ಇದ ಒಂದು ಸಮಯದೊಳಗ ಟಿಪ್ಪು ಸುಲ್ತಾನ ತನ್ನ 2 ಮಕ್ಕಳನ್ನ ಒತ್ತೆಯಾಗಿ ನೀಡ್ತಾನ. ಕಂಪ್ನಿಗೆ ಇಷ್ಟು ಅಮೌಂಟ್ ಅನ್ನು ಕೊಡ್ಬೇಕಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರ. ಆ ಅಮೌಂಟ್ ಅನ್ನು ತೀರ್ಸುವವರೆಗೂ ಎಂತ ಯೂಶ್ವಲಿ ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ತಂದೆ ತಾಯಿಗೆ ಇನ್ನ ನಮ್ಗೇನಾದ್ರು ಆದ್ರ ಸೊ ನಮ್ಮ ಮಮ್ಮಿ ಪಪ್ಪ ಆಗಾದ್ರೆ ನಾವು ತಡ್ಕೋಬಹುದು. ಬಟ್ ತಂದೆ ತಾಯಿಗೆ ಅವರು ಮಕ್ಕಳು ಕಷ್ಟ ಪಡೋದು ನೋಡಿದ್ರೆ ಯಾವ ತಂದೆ ತಾಯಿ ಕೂಡ ಸಹಿಸಲ್ಲ. ಹೌದಲ್ಲ? ಅಂತ ಒಂದು ಸಿಚುವೇಶನ್ ಆ ಮೂಮೆಂಟ್ ಟಿಪ್ಪು ಸುಲ್ತಾನಿಗೆ ಬಂದಿರುತ್ತ. ನೆಕ್ಸ್ಟ್ 1799 ಯಾರಪ್ಪ ಅಂತಂದ್ರ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ತಾನ ಅಂತಂದ್ರ ಈ ಟಿಪ್ಪುವನ್ನ ಸೋಲಿಸಿ ಕೊಲೆಯನ್ನ ಮಾಡ್ಬಿಡ್ತಾನ. ಓಕೆನಾ? ಎಸ್. ಹಂಗಿದ್ರ ನೆಕ್ಸ್ಟ್ ನೋಡೋಣ. ತಿಳಿತಾ? ಓಕೆ, ಇಲ್ಲಿ ಸರಿಯಾದ ಆನ್ಸರು ಆಪ್ಷನ್ ಇ ಆಗುತ್ತಾ. ಇದು ಏನಪ್ಪಾ ಅಂದ್ರ ಸೊ 4ನೇ ಯುದ್ಧದೊಳಗ ವೆಲ್ಲೆಸ್ಲಿ ಇರ್ತಾರ. ಓಕೆ, ಇತಿಹಾಸದಲ್ಲಿ ಬಂಗಾಳದ ವಿಭಜನೆ ಯಾಕಾಯ್ತು? ಈ ಬಂಗಾಳದ ವಿಭಜನೆ ಮೇಲೆ ಕ್ವಶನ್ ಕೇಳಿದ್ದೆ. ಯಾಕಾಗುತ್ತಾ ಬಂಗಾಳದ ವಿಭಜನೆ? ಆಪ್ಷನ್ ಎ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ವಿಭಜನೆ ಮಾಡುವುದು. ಬಿ ಬಂಗಾಳವು ದೊಡ್ಡದಾಗಿದೆ ಹಾಗಾಗಿ ಆಡಳಿತ ಸುಲಭ ಮಾಡಲು. ಸಿ ಬಂಗಾಳದಲ್ಲಿನ ಆರ್ಥಿಕ ಬಿಕ್ಕಟ್ಟಿನಿಂದ. ಡಿ ಬಂಗಾಳವು ಬ್ರಿಟಿಷರ ವಿರುದ್ಧ ದಂಗೆ ಎದ್ದುದರಿಂದ. ಯಾಕಾಗುತ್ತೆ ಫಾಸ್ಟ್ ಆಗಿ ಹೇಳ್ರಿ ನೋಡೋಣಂತ. ರಾಹುಕಾಲ ಇದೆ ಟ್ರಿಕ್ಸ್ ಅಪ್ಪ.
ವೆರಿ ಗುಡ್ ವೆರಿ ಗುಡ್. ಹಾ, ಒಡೆದು ಆಳುವ ನೀತಿ. ಅವ್ರು ಒಡೆದ ಆಳಾಳೆ ನಮ್ಮ ಇಲ್ಲಿಗೆ ತಗೊಂಡ್ ಬಂದು ಹಚ್ಬಿಟ್ರ ಅವ್ರು. ಇನ್ನೂ ಯಾರು ಲೈಕ್ ಮಾಡಿಲ್ಲ ಅದೇ ರೀತಿ ಲೈಕ್ ಅನ್ನ ಮಾಡ್ತಾವರಿ. ಸೊ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ವಿಭಜನೆಯನ್ನ ಮಾಡುವುದು. ಸೊ ಆಲ್ರೆಡಿ ನಾನು ಹೇಳಿನಿ ಈ ಏನಪ್ಪಾ ಅಂತಂದ್ರ ಸೊ ಯಾವುದೇ ಈ ಬಂಗಾಳದ ವಿಭಜನೆಯನ್ನು ರದ್ದುಗೊಳಿಸಿದಂತ ವೈಸ್ರಾಯ್ ಯಾರಂತ ಕ್ವಶನ್ ಕೇಳ್ಯಾರ. 1911 ಏನಾಗ್ತೈತಿ ಅಂತಂದ್ರ ಲಾರ್ಡ್ ಹಾರ್ಡಿಂಜ್ ಅಂತ ಬರ್ತಾರ. ಈ ಲಾರ್ಡ್ ಹಾರ್ಡಿಂಜ್ ಏನ್ ಮಾಡ್ತಾನ ಅಂತಂದ್ರ ಸೊ ಸೆಕೆಂಡ್ ಹಾರ್ಡಿಂಜ್ ಅಥವಾ ಲಾರ್ಡ್ ಹಾರ್ಡಿಂಜ್ ಅಂತ ಕರಿತೀವಿ. ಇವರೇ ಏನ್ ಮಾಡ್ತಾರ ಅಂತಂದ್ರ ಬಂಗಾಳದ ವಿಭಜನೆಯನ್ನ ಏನ್ ಮಾಡ್ತಾರ ಕಂಪ್ಲೀಟ್ ಆಗಿ ರದ್ದು ಮಾಡ್ಬಿಡ್ತಾರ. ಅದೇ ರೀತಿ ಭಾನುವಾರ ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ನೀವೇನು ಶಾಲೆಗೆ ಹೋಗ್ಬೇಕಾದ್ರೆ ನಾಳೆ ಸಾಲಿ ಸೂಟಿ ಅಂತಿರ್ ಗೊತ್ತಾ? ಅದೇನೋ ಪಾರ್ಟಿ ಮ್ಯಾಗ ಪಾರ್ಟಿ, ನಮ್ ಸಾಲ್ ಸೂಟಿ. ನಾವು ಸಣ್ಣವರಿದ್ದಾಗ ಹಂಗ ಆಡ್ಕೊತ ಬರ್ತಿದ್ದೀವಿ. ನಮಗ ಸೂಟಿ ಕೊಟ್ರೆ ಸಾಕು, ಬ್ಯಾಗ್ ಒಂದ್ ಕಡೆ ನಾವ್ ಒಂದ್ ಕಡೆ. ಸೊ ಏನಂತಂದ್ರ ಆ ಭಾನುವಾರವನ್ನ ರಜಾ ದಿನವನ್ನಾಗಿ ಘೋಷಣೆ ಮಾಡಿದಂತ ವೈಸ್ರಾಯ್ ಕೂಡ ಯಾರಂದ್ರೆ ಇದೇ ಲಾರ್ಡ್ ಹಾರ್ಡಿಂಜ್ ಅಂತ ಬರ್ತಾರ. ಇವರ ಕಾಲಾವಧಿ ಒಳಗ 1911-69ನೇ ತಿದ್ದುಪಡಿ ಮುಖಾಂತರ ಏನಾಗ್ತೈತಿ ಅಂತಂದ್ರ ದೆಹಲಿಗೆ ರಾಷ್ಟ್ರೀಯ ರಾಜಧಾನಿ ಸ್ಥಾನ ಕೂಡ ಏನಾಗುತ್ತೆ ಸಿಗ್ತಾ ಬರುತ್ತಾ. ಎಸ್, ಹಂಗಿದ್ರೆ ಏನ್ ಮಾಡೋಣ ಅಂತಂದ್ರ ನೆಕ್ಸ್ಟ್ ನೋಡೋಣ. ಮುತ್ತುಗಳ ದ್ವೀಪ ಎಂದು ಕರೆಯುವುದು ಎಲ್ಲಿ? ಯಾವುದನ್ನ ನಾವು ಮುತ್ತುಗಳ ದ್ವೀಪ ಅಂತ ಕರಿತೀವಿ? ಆಪ್ಷನ್ ಎ ಒಡಿಸ್ಸಾ, ಬಿ ಹೈದರಾಬಾದ್, ಸಿ ಬಹರೇನ್, ಡಿ ಮಲೇಷ್ಯಾ. ಸೊ ಫಾಸ್ಟ್ ಆಗಿ ಏನ್ ಮಾಡ್ರಿ ಆನ್ಸರ್ ಅನ್ನ ಮಾಡ್ತಾ ಬರ್ರಿ. ಸೂಟಿ ಆ ಸಾಂಗ್ ಹಾಡಿನಲ್ಲ ಪಾರ್ಟಿ ಮ್ಯಾಗ ಪಾರ್ಟಿ ನಮ್ ಸಾಲ್ ಸೂಟಿ. ಇಷ್ಟೇ ಆಡ್ತಿದ್ವಿ ನಾವು, ಹೆಚ್ಚಿಗೆ ಆಡ್ತಿರ್ಲಿಲ್ಲ. ಯಾವುದು ಮುತ್ತುಗಳ ದ್ವೀಪ ಅಂತೇಳಿ ನಾವು ಯಾವ್ದನ್ನ ಕರಿತೀವಿ? ಬಿ 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 ಎಸ್, ಹೈದರಾಬಾದ್ ಅನ್ನ ನಾವೇನಿಂದ ಕರಿತೀವಿ? ಮುತ್ತಿನ ನಗರಿ ಅಥವಾ ಮುತ್ತುಗಳ ದ್ವೀಪ ಅಂತ ಹೇಳಿ ಕರಿತಾ ಬರ್ತೀವಿ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಒಡಿಸ್ಸಾ ಅಂತ ಬರುತ್ತಾ. ಈ ತಾಲ್ಚೇರ್ ನಿಕ್ಷೇಪ ಎಲ್ಲಿ ಕಂಡು ಬರ್ತೈತಿ ಅಂದ್ರೆ ಇದು ಕೂಡ ಏನಪ್ಪಾ ಅಂದ್ರೆ ಒಡಿಸ್ಸಾದೊಳಗೆ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಏನಂತಂದ್ರ ಮಲೇಷ್ಯಾ. ಈ ಮಲೇಷ್ಯಾದು ಒಂದು ಕರೆನ್ಸಿ ಏನಂದ್ರೆ ರಿಂಗಿಟ್ ಅಂತ ನೋಡ್ತಾ ಹೋಗ್ತೀವಿ. ಮಲೇಷ್ಯಾ ರಾಜಧಾನಿ ಯಾವ್ದನ್ನ ಕೇಳಿದ್ರೆ ಕೌಲಾಲಂಪುರ ಅಂತ ಬರ್ತಾ ಹೋಗುತ್ತಾ. ಓಕೆನಾ? ಹಂಗಿದ್ರೆ ಈ ಬಹರೇನು ಇದ್ರದ್ದು ಯಾವ್ದರ ರಾಜಧಾನಿ ಅಂತ ಏನ್ ಮಾಡ್ರಿ ಕಮೆಂಟ್ ಅನ್ನ ಮಾಡ್ತಾ ಬರ್ರಿ. ಓಕೆನಾ? ನೆಕ್ಸ್ಟ್ ಹೋಗೋಣ. ಹಂಗಿದ್ರೆ ಎಸ್, ಅರಬ್ಬಿ ಸಮುದ್ರದ ರಾಣಿ ಎಂದು ಯಾವ್ದನ್ನ ಕರೀತಾರ? ಯಾವ್ದನ್ನ ನಾವು ಅರಬ್ಬಿ ಸಮುದ್ರದ ರಾಜಧಾನಿ ಅಂತ ಹೇಳಿ ಕರಿತೀವಿ? ಎಸ್, ಆಪ್ಷನ್ ಎ ಮಂಗಳೂರು, ಬಿ ಕೊಚ್ಚಿನ್, ಸಿ ಮುಂಬೈ, ಡಿ ಗೋವಾ. ಸೊ ಫಾಸ್ಟ್ ಆಗಿ ಏನ್ ಮಾಡ್ರಿ ಆನ್ಸರ್ ಅನ್ನ ಮಾಡ್ತಾ ಬರ್ರಿ. ಯಾವ್ದಪ್ಪ ಅಂತಂದ್ರ ಸೊ ಅರಬ್ಬಿ ಸಮುದ್ರದ ರಾಣಿ ಅಂತೇಳಿ ನಾವು ಕೊಚ್ಚಿನ್ ಅನ್ನ ಕರಿತೀವಿ. ಕೊಚ್ಚಿನ್. ಸೊ ಇದು ಎಲ್ಲಿ ಕಂಡು ಬರುತ್ತಾ? ಕೇರಳದ ಕೊಚ್ಚಿನ್. ಅದೇ ರೀತಿ ಈ ಅರಬ್ಬಿ ಸಮುದ್ರದ ರಾಜ್ಯ ಅಂತೇಳಿ ಯಾವ್ರನ್ನ ಕರೀತಾರ? ಕೊಲ್ಲಂನ್ನ ಏನ್ ಮಾಡ್ತಾರ? ಸೊ ರಾಜ್ಯ ಅಂತ ಏನ್ ಮಾಡ್ತಾರ ಕರಿತಾ ಬರ್ತಾರ. ಆಯ್ತಾ? ಇಲ್ಲಿ ಬಂದರುಗಳು ಇಂಪಾರ್ಟೆಂಟ್. ಸೊ ಟೋಟಲ್ ಎಷ್ಟು ಬಂದರುಗಳದಾವ? 13 ಬಂದರುಗಳನ್ನ ಅದನ್ನ ಏನಪ್ಪಾ ಅಂದ್ರೆ ಒಂದು ಖಾಸಗಿ ಬಂದರಾಗಿರುತ್ತೆ. ಯಾವುದು ಆ ಖಾಸಗಿ ಬಂದರು ಅಂದ್ರ ಅದೇ ಜವಾಹರಲಾಲ್ ಅಥವಾ ನವಶೇವ ಬಂದರು ಏನಾಗಿರುತ್ತೆ ಅದನ್ನ ನಾವು ಖಾಸಗಿ ಬಂದರು ಅಂತ ಏನ್ ಮಾಡ್ತೀವಿ ಕರಿತಾ ಹೋಗ್ತೀವಿ. ಇಲ್ಲಿ ಯಾವ್ಯಾವ ಬಂದರೆ ಎಲ್ಲೆಲ್ಲದ ಅಂತ ಕ್ವಶನ್ ಅನ್ನ ಕೇಳ್ತಾ ಬರ್ತಾರ. ಹಾಲ್ದಿಯಾ ಬಂದರ್ ಎಲ್ಲೈತಿ? ಹೌದಾ? ಹೂಗ್ಲಿ. ಸೊ ಯಾವ ಒಂದು ಬಂದರು ನದಿಯ ತೀರದೊಳಗಿರುವಂತ ಬಂದರು ಯಾವುದು? ಹೂಗ್ಲಿ. ಹೌದಾ? ಕೋಲ್ಕತ್ತಾದ ಹೂಗ್ಲಿ ಅಂತ ಬರುತ್ತಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ದೀನ ದಯಾಳ್ ಪೋರ್ಟ್ ಎಲ್ಲ ಐತಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಯಾವ್ದನ್ನ ನಾವು ಶ್ಯಾಮ್ ಮುಖರ್ಜಿ ಅಂತ ಕರಿತೀವಿ? ಕೋಲ್ಕತ್ತಾನ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ ದೀನ ದಯಾಳ್ ಅಂತ ಯಾವ್ದನ್ನ ಕರಿತೀವಿ? ಗುಜರಾತಿನ ಕಾಂಡ್ಲಾ ಬಂದರಿಗೆ ಕರಿತಾ ಹೋಗ್ತೀವಿ. ಹೌದಾ? ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದು ನವಿ ಮುಂಬೈ. ನೆಕ್ಸ್ಟ್ ಪೂರ್ವಕ್ಕೆ ಬರುವಂತ ಬಂದರ್ ಯಾವು? ಪಶ್ಚಿಮಕ್ಕೆ ಬರುವಂತ ಬಂದರ್ ಯಾವುದು? ಎಸ್, ಇವೆಲ್ಲವನ್ನು ಕೂಡ ನೀವು ಏನ್ ಮಾಡ್ರಿ ಸೊ ನೆನ್ಪಿಟ್ಕೊಡಿ. ಕಾಮರಾಜು ಬಂದರು ಎಲ್ಲೈತಿ? ಟುಟುಕೋರಿನ್ ಎಲ್ಲೈತಿ? ಎಲ್ಲವೂ ಬಂದರುಗಳು ಕೂಡ ಏನಪ್ಪಾ ಅಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್. ನೋಟ್ ಮಾಡ್ಕೊಂತ ಬರ್ರಿ. ಎಸ್, ಹಂಗಿದ್ರ ಏನಪ್ಪಾ ಅನ್ಸೋ ಇದು ದಕ್ಷಿಣ ಭಾರತದ ಯಾವ್ದಾಗಿರ್ತಂದ್ರೆ ನಮ್ಮ ಹೆಬ್ಬಾಗಿಲು ಅಂತ ಕರಿತೀವಲ್ಲ, ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಸೊ ಕರಿತಾ ಬರ್ತೀವಿ, ಇದ ಮಂಗಳೂರು. ನೆಕ್ಸ್ಟ್ ಏನಂತಂದ್ರ ಸೊ ಇಲ್ಲಿ ಗೋವಾದೊಳಗೆ ಯಾವ್ದೈತಿ? ಮುಂಬೈದೊಳಗೆ ಅಂಕಂಗ್ರು ನವಿ ಮುಂಬೈ ಅನ್ನುವಂತ ಪೋರ್ಟ್ ಏನಾಗ್ತೈತಿ ಇಲ್ಲಿ ಕಂಡು ಬರ್ತಾ ಹೋಗುತ್ತಾ. ನೆಕ್ಸ್ಟ್ ಹೋಗೋಣ. ಓಕೆ, ಅರಾವಳಿ ಪರ್ವತವು ಯಾವ ರಾಜ್ಯದಲ್ಲಿ ಇದೆ? ಯಾವ ರಾಜ್ಯದೊಳಗೆ ಅರಾವಳಿ ಪರ್ವತ ಕಂಡು ಬರುತ್ತಾ? ಆಪ್ಷನ್ ಎ ರಾಜಸ್ಥಾನ, ಬಿ ಗುಜರಾತ್, ಸಿ ಹರಿಯಾಣ, ಡಿ ಮೇಲಿನ ಎಲ್ಲ. ಎಲ್ಲಿ ಅರಾವಳಿ ಪರ್ವತ ಕಂಡು ಬರುತ್ತಾ? ಆನ್ಸರ್ ಅನ್ನ ಮಾಡ್ರಿ ಫಾಸ್ಟ್ ಆಗಿ ನೋಡೋಣಂತ. ಎಸ್ ಮೇಡಮ್ ಸ್ವಲ್ಪ ಬೆಂಗಳೂರು ಭಾಷೆಯಲ್ಲಿ ಹೇಳಂತ. ನಾ ಯಾವ ಭಾಷೆದೊಳಗೆ ಹೇಳತ್ತೀನಿ ನಿಂಗೇನು? ನಾ
ಏನು ಥೈಲ್ಯಾಂಡ್ ಭಾಷೆ ಮಾತಾಡ್ತಿದ್ದೀನಾ, ಬೆಂಗಳೂರು ಭಾಷೆ ಒಳಗೆ ಹೇಳತ್ತೀನಲ್ಲ ಕ್ಲಾಸ್ ಮತ್ತು. ಹಾ, ಅದು ಮಂಗಳೂರು ಪೋರ್ಟು 1974 ಇಂದಿರಾ ಗಾಂಧಿ ಅವ್ರು ಏನ್ ಮಾಡ್ತಾರ ಅದನ್ನ ಉದ್ಘಾಟನೆ ಮಾಡ್ತಾ ಹೋಗ್ತಾರ. ಸೊ ಇಲ್ಲಿ ಅರಾವಳಿ ಪರ್ವತ ಒಂದ್ಸಲ ನೋಡ್ರಿ ಅಪ್ಪಿ. ಎಸ್, ಯಾರು ಅಂತ ಹೇಳ್ತಿದ್ದೀರಲ್ಲ ನೀವು ಹೋಗಿ ಬರ್ರಿ, ಒಂದ್ ಸ್ವಲ್ಪ ಮುಖ ಅದು ತೊಳ್ಕೊಂಡ್ ಬರ್ರಿ ಕರೆಕ್ಟ್ ಆಗ, ನಿದ್ಗಣ್ಣಾಗದಿರ ಅನ್ಸತ್ತ. ಸೊ ಮೇಲಿನ ಎಲ್ಲವೂ ಕೂಡ ಅರಾವಳಿ ಪರ್ವತ ಎಕ್ಸೆಪ್ಟ್ ಏನಂತಂದ್ರ ಪಂಜಾಬ್ ಬಿಟ್ಟು ಎಲ್ಲಾ ರಾಜ್ಯದೊಳಗೂ ಏನಾಗ್ತೈತಿ ಕಂಡು ಬರುತ್ತ. ಸೊ ಗುಜರಾತು, ರಾಜಸ್ಥಾನ, ಹರಿಯಾಣ, ಯಾರೀ ಮೂರು ಮೇಲಿನ ಎಲ್ಲ ಅಂತ ಆಪ್ಷನ್ ಅನ್ನ ಹಾಕಿರಲ್ಲ ಎಲ್ರದ್ದು ಕೂಡ ಏನಂತಂದ್ರ ಸೊ ರೈಟ್ ಆನ್ಸರ್. ಹಂಗಾದ್ರೆ ಅರಾವಳಿ ಪರ್ವತದೊಳಗೆ ಯಾವ ಒಂದು ಶಿಖರ ಕಂಡು ಬರುತ್ತಂದ್ರ ಗುರು ಶಿಖರ ಅಂತ ಕಂಡು ಬರುತ್ತ. ಯಾವ ಶಿಖರ ರೀ? ಗುರು ಶಿಖರ. ತಿಳಿತಾ? ಅರಾವಳಿ ಪರ್ವತದಲ್ಲಿ ಕಂಡು ಬರುವಂತ ಒಂದು ಎತ್ತರದ ಶಿಖರನೇ ಯಾವ್ದಂದ್ರ ಅದು ಯಾವ್ದಾಗಿರುತ್ತ? ಸೊ ಗುರು ಶಿಖರ ಆಗಿರುತ್ತ. ಇನ್ನು ನೆಕ್ಸ್ಟ್ ಏನಂತಂದ್ರ ಥಾರ್ ಮರುಭೂಮಿ ಅಂತ ಬರುತ್ತಾ. ಥಾರ್ ಮರುಭೂಮಿ ಯಾವ ಯಾವ ರಾಜ್ಯಗಳೊಳಗೆ ಏನಪ್ಪಾ ಅಂದ್ರ ಹರಡ್ಯಾವ ಅಂತ ಕೇಳ್ತಾರ. ಅವಾಗ ನೀವೇನ್ ಹೇಳ್ಬೇಕಂತಂದ್ರ ಒಂದೇದು ಪಂಜಾಬ್ ಬರುತ್ತಾ, ರಾಜಸ್ಥಾನ ಬರುತ್ತಾ, ಹರಿಯಾಣ ಬರುತ್ತಾ, ಸೊ ಕರ್ನಾಟಕ ಬರುತ್ತಾ. ಇಷ್ಟ್ರೊಳಗೆ ಎಲ್ಲಾನು ಏನಾಗಿರ್ತೈತಿ ಅಂತಂದ್ರ ಗುಜರಾತ್, ರಾಜಸ್ಥಾನ್, ಹರಿಯಾಣ, ಪಂಜಾಬ್. ತಡ್ರಿ ಒಂದ್ ನಿಮಿಷ ತಡ್ರಿ. ಸೊ ಈ ಥಾರ್ ಮರುಭೂಮಿ ಯಾವ್ಯಾವ ಜಿಲ್ಲೆ ಒಳಗ ಬಂದೈತಿ ಸಾರಿ ಯಾವ್ಯಾವ ರಾಜ್ಯ ಒಳಗ ಅಂತಂದ್ರ ಗುಜರಾತು, ದೆನ್ ಹರಿಯಾಣ, ನೆಕ್ಸ್ಟ್ ಏನಪ್ಪಾ ಅಂದ್ರ ಸೊ ಪಂಜಾಬ್ ಆಗಿರುತ್ತ. ಅದೇ ರೀತಿ ಸೊ ನೆಕ್ಸ್ಟ್ ಯಾವ ಸ್ಟೇಟ್ ಅಂತಂದ್ರ ರಾಜಸ್ಥಾನ ಅಂತ ಏನ್ ಮಾಡ್ತೀವಿ ನಾವು ನೋಡ್ತಾ ಬರ್ತೀವಿ. ಆರ್ ಯು ಕ್ಲಿಯರ್ ಟು ಎವ್ರಿ ಒನ್? ಎಸ್, ವೆರಿ ಗುಡ್. ಹಂಗಿದ್ರೆ ನೆಕ್ಸ್ಟ್ ಹೋಗೋಣ. ಓಕೆ, ಮತ್ ವಾಪಸ್ ಆದಾಯ್ತು ನೋಡ್ರಿ. ನಾನು ಆಲ್ರೆಡಿ ಹೇಳಿನಿ, ಮತ್ತವ್ರು ನೆಕ್ಸ್ಟ್ ಕ್ವಶನ್ ಹಾಕಾರ. ಅರಾವಳಿ ಪರ್ವತ ಶ್ರೇಣಿಯು ಅತಿ ಎತ್ತರದ ಶಿಖರ ಯಾವುದು? ಆಪ್ಷನ್ ಎ ಗುರು ಶಿಖರ, ಬಿ ಮೌಂಟ್ ಅಬು, ಸಿ ನಂದಾದೇವಿ, ಡಿ ಕಾಲ್ಸುಬಾಯಿ. ಸೊ ಫಾಸ್ಟ್ ಆಗಿ ಈ ಕಡೆ ಆನ್ಸರ್ ಅನ್ನ ಮಾಡ್ರಿ. ಅದೇ ರೀತಿ ನೋಡೋಣ. ಸೊ ಇಲ್ಲಿ ಜಗತ್ತಿನ ಎತ್ತರದ ಶಿಖರ ಯಾವುದು? ಜಗತ್ತಿನ ಎತ್ತರದಂತ ಒಂದು ಶಿಖರ ಯಾವುದು? ಅದೇ ರೀತಿ ಏನಪ್ಪಾ ಅಂತಂದ್ರ ಸೊ ಕರ್ನಾಟಕದ ಎತ್ತರವಾದಂತ ಶಿಖರ ಯಾವುದು? ಕರ್ನಾಟಕದ ಎತ್ತರವಾದ ಶಿಖರ ಯಾವುದು? ಸೊ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಈ ಪೂರ್ವ ಘಟ್ಟೊಳಗೆ ಯಾವ್ದು ಕಂಡು ಬರುತ್ತ? ಸೊ ಪೂರ್ವ ಘಟ್ಟದ ಅತಿ ಎತ್ತರ ಶಿಖರ ಯಾವುದು? ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಈ ಪಶ್ಚಿಮ ಘಟ್ಟದೊಳಗ ಪಶ್ಚಿಮ ಘಟ್ಟ ಬೇಡ, ದಕ್ಷಿಣ ಭಾರತದ. ಎಸ್, ಈ ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದಂತ ಒಂದು ಶಿಖರ ಯಾವುದು? ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಈ ನೀಲಗಿರಿ ಒಳಗ ಅತ್ಯಂತ ಎತ್ತರದ ಶಿಖರ ಯಾವುದು? ನೆಕ್ಸ್ಟ್ ಅರಾವಳಿ ಪರ್ವತದೊಳಗೆ ಅತ್ಯಂತ ಎತ್ತರವಾದ ಶಿಖರ ಯಾವ್ದು ಬರುತ್ತಾ? ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಈ ಧೂಪ್ಕರ ಅಂತ ಬರುತ್ತಲ್ಲ, ಧೂಪ್ಕರ ಸಾತ್ಪುರ ಶ್ರೇಣಿ ಒಳಗೆ ಯಾವ್ದು ಬರುತ್ತಂದ್ರ ಸೊ ಧೂಪ್ಕರ ಅಂತ ಬರುತ್ತಾ. ಆ ಸಾತ್ಪುರ ಶ್ರೇಣಿ ಒಳಗೆ ಕಂಡು ಬರುವಂತ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಫಾಸ್ಟ್ ಆಗಿ ಪಟಾಪಟ್ ಅಂತ ಏನ್ ಮಾಡ್ಬೇಕು? ಒನ್ ಬೈ ಒನ್ ಕಮೆಂಟ್ ಅನ್ನ ಹಾಕ್ತಾ ಹೋಗ್ಬೇಕು. ಎಸ್, ವೆರಿ ಗುಡ್. ಸೊ ಇಲ್ಲಿ ಜಗತ್ತಿನ ಶಿಖರ ಕೇಳಿದ್ರ ನಾವು ಮೌಂಟ್ ಎವರೆಸ್ಟ್ ಅಂತ ಕರಿತೀವಿ. ಯಾವ ಎವರೆಸ್ಟ್ ರೀ? ಮೌಂಟ್ ಎವರೆಸ್ಟ್ ಆಗಿರುತ್ತಾ. ಎಷ್ಟಾಯ್ತಪ್ಪ ಅಂತಂದ್ರೆ ಇದು 8848.86 ಮೀಟರ್ ಐತಿ. ಕರ್ನಾಟಕದ ಕೇಳಿದ್ರ ಸೊ ನಾವು K2 ಅಥವಾ ಮುಳ್ಳಯ್ಯನಗಿರಿ ಅಂತ ಕರಿತೀವಿ. ಕರ್ನಾಟಕದ ಕೇಳಿದ್ರೆ ಏನಂದ್ರ ಸೊ ಮುಳ್ಳಯ್ಯನಗಿರಿ. ಭಾರತದ ಕೇಳಿದ್ರ ಸೊ ಇಲ್ಲಿ ಕೆಳಗ್ ಭಾರತ ಅಂತ ಬರಿತೀನ. ಭಾರತದ ಯಾವ್ದಾಗಿರುತ್ತ? K2 ಆಗಿರುತ್ತ. ಇದು 1913 ಮೀಟರ್ ಆಗಿರುತ್ತ. ಪೂರ್ವ ಘಟ್ಟದ ಯಾವ್ದು ಬರುತ್ತಪ್ಪ? ಪೂರ್ವ ಘಟ್ಟದೊಳಗೆ ಯಾವ್ದು? ಮಹೇಂದ್ರಗಿರಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಪೂರ್ವ ಘಟ್ಟದೊಳಗೆ ಯಾವ್ದು? ಮಹೇಂದ್ರಗಿರಿ ಅಂತ ಬರುತ್ತಾ. ಸೊ ದಕ್ಷಿಣ ಭಾರತದ ಕೂಡ ಯಾವ್ದಪ್ಪ ಅಂತಂದ್ರ ಸೊ ದಕ್ಷಿಣ ಭಾರತದ ಕೂಡ ಅದೇ ಮುಳ್ಳಯ್ಯನಗಿರಿ. ಎಸ್, ದಕ್ಷಿಣ ಭಾರತದ ಯಾವ್ದಂದ್ರ ಅನ್ನೈಮುಡಿ ಅಂತ ನಾವು ನೋಡ್ತಾ ಹೋಗ್ತೀವಿ. ಅನ್ನೈಮುಡಿ ಅಂತ ಬರುತ್ತಾ. ನೀಲಗಿರಿದೊಳಗ ಸೊ ನಾವು ದೊಡ್ಡ ಬೆಟ್ಟ ಅಂತ ನೋಡ್ತಾ ಹೋಗ್ತೀವಿ. ಸೊ ನೀಲಗಿರಿದ ಯಾವ್ದು? ದೊಡ್ಡ ಬೆಟ್ಟ. ಅರಾವಳಿ ಅಂದ್ರೆ ಎಲ್ಲಿ ಬರುತ್ತ್ರಿ? ಸೊ ಅದೇ ರೀತಿ ಯಾವ್ದು? ಸೊ ಗುರು ಶಿಖರ ದೊಡ್ಡದಾಗಿರುತ್ತ. ಸಾತ್ಪುರದೊಳಗೆ ಯಾವ್ದು ಬರುತ್ತಾ? ಸೊ ಧೂಪ್ಕರ ಅಂತ ಬರುತ್ತಾ. ಭಾರತದೊಳಗೆ ಯಾವ್ದಂದ್ರ ಕಾರಾಕೋರಂ K2. ಮತ್ ಕುರ್ಕುರಿ ಅಲ್ಲ, ಮತ್ತ ಕಾರಾಕೋರಂ ಅಂತ ಬರುತ್ತೆ K2. ಸೊ ಯಾರು ಬೇಕು ಟೇಕ್ ಇಟ್ ಒಂದು ಸ್ಕ್ರೀನ್ ಶಾಟ್. ಎಸ್, ಒಂದು ಸ್ಕ್ರೀನ್ ಶಾಟ್ ಅನ್ನ ಏನ್ ಮಾಡ್ರಿ ಅಂತಂದ್ರ ತೆಗೆದುಕೊಳ್ರಿ. ಪೂರ್ವ ಘಟ್ಟದೊಳಗೆ ಅರ್ಮಕೊಂಡ ಕೂಡ ಬರುತ್ತಾ, ಮಹೇಂದ್ರಗಿರಿ ಕೂಡ ಏನಾಗುತ್ತಾ ಕಂಡು ಬರುತ್ತಾ. ಸೊ ನೆನ್ಪಿಟ್ಕೋರಿ, ಬರೀ ಮಹೇಂದ್ರಗಿರಿ ಬರಲ್ಲ, ಅರ್ಮಕೊಂಡ ಬರುತ್ತಾ. ಸೊ ಮಹೇಂದ್ರಗಿರಿ ಕೂಡ ಏನಾಗುತ್ತಂದ್ರ ಕಂಡು ಬರ್ತಾ ಹೋಗುತ್ತಾ. ಹಂಗಿದ್ರೆ ನೆಕ್ಸ್ಟ್ ಹೋಗೋಣ. ಸೊ ಇಲ್ಲಿ ಅರಾವಳಿ ಒಳಗೆ ಯಾವ್ದು ಕಂಡು ಬಂದಿತ್ತಂದ್ರ ಗುರು ಶಿಖರ ಅಂತ ಕಂಡು ಬರುತ್ತೆ. ಈ ಗುರು ಶಿಖರದೊಳಗೆ ಏನಾಗ್ತೈತಿ ಅಂದ್ರ ಸೊ ಇಲ್ಲಿ ಮೌಂಟ್ ಅಬು ಆಮೇಲೆ ದಿಲ್ವಾರ ದೇವಸ್ಥಾನಗಳು ಕೂಡ ಏನಾಗ್ತಾವ ಅಂದ್ರ ಕಂಡು ಬರ್ತಾ ಹೋಗ್ತಾವ. ಓಕೆ, ಎಸ್. ಹಂಗಿದ್ರ ನೆಕ್ಸ್ಟ್ ಹೋಗೋಣ. ಕುರ್ಕುರಿ ನೆಕ್ಸ್ಟ್ ನೋಡ್ರಿ.
ಜಗತ್ತಿನಲ್ಲಿ ಅತಿ ಉದ್ದವಾದ ಪರ್ವತ ಶ್ರೇಣಿ ಯಾವುದು? ಆಪ್ಷನ್ ಎ ರಾಕಿ ಪರ್ವತ, ಬಿ ಹಿಮಾಲಯ ಪರ್ವತ, ಸಿ ಆಂಡೀಸ್ ಪರ್ವತ, ಡಿ ಆಲ್ಪ್ಸ್ ಪರ್ವತ. ಅವ್ರು ಏನ್ ಕೇಳ್ತಾರ, ಜಗತ್ತಿನಲ್ಲಿ ಅತಿ ಉದ್ದವಾದಂತ ಪರ್ವತ ಶ್ರೇಣಿ ಯಾವುದು? ಅದು ರಾಕಿ ಪರ್ವತನ, ಆಂಡೀಸ್, ಹಿಮಾಲಯನ, ಆಲ್ಪ್ಸ್ ಪರ್ವತನ? ಫಾಸ್ಟ್ ಆಗಿ ಏನ್ ಮಾಡ್ರಿ ಮ್ಯಾಮ್ ಆನ್ಸರ್ ರಿಯಾಕ್ಟ್ ಮಾಡಿ ಅಂತ. ಏನ್ ರಿಯಾಕ್ಟ್ ಮಾಡ್ಲಿ? ನೀನ್ ಕ್ವಶನ್ ಕೇಳು ಮ್ಯಾಮ್ ಪಾನಿಪುರಿ ಅಂತ. ಯಾವ ಪಾನಿಪುರಿ? ಹಾ ಸ್ಕ್ರೀನ್ ಶಾಟ್ ತಗೋತಿದ್ರಾ? ಎಸ್, ಜಗತ್ತಿನಲ್ಲಿ ಅತಿ ಉದ್ದವಾದ ಪರ್ವತ ಶ್ರೇಣಿ ಯಾವ್ದಂದ್ರ ಆಂಡೀಸ್ ಪರ್ವತ ಶ್ರೇಣಿ ಅಂತ ಬರುತ್ತಾ. ಇದು ಎಲ್ಲಿ ಕಂಡು ಬರುತ್ತಂದ್ರ ಉತ್ತರ ಅಮೆರಿಕಾದೊಳಗೆ ಏನಾಗುತ್ತಾ ಕಂಡು ಬರ್ತಾ ಹೋಗುತ್ತಾ. ರಾಕಿ ಪರ್ವತಗಳು ಕೂಡ ಎಲ್ಲಿ ಬರ್ತಾವ ಅಂದ್ರ ಅವು ಕೂಡ ಅಮೆರಿಕಾದೊಳಗೆ ಏನಾಗ್ತಾವ್ ಕಂಡು ಬರ್ತಾ ಹೋಗ್ತಾವ್. ನಡ್ರಿ, ಯಾರ ಸನ್ಯಾಸಿ ಆಗ್ತೀನಿ ಅಂತಿರಲ್ಲ ಹಿಮಾಲಯಕ್ಕೆ ಹೋಗುನ್ ಬರ್ರಿ. ಮತ್ತ ನೆಕ್ಸ್ಟ್ ಈಗ ಏನೈತಂದ್ರೆ ಇವತ್ತು ಸಂಜೆ 7 ಗಂಟೆಗ ಫ್ಲೈಟ್ ಅದು ಎಲ್ಲ ಬುಕ್ ಆಗ್ಯಾವು. ಯಾರ ಆಸಕ್ತಿ ಐತಲ್ಲ ಬಂದ್ಬಿಡ್ರಿ, ಕರ್ಕೊಂಡು ಹೋಗ್ತೀನಿ ನಮ್ ತಿಳಿತಾ. ಎಸ್, ನೆಕ್ಸ್ಟ್ ಹೋಗೋಣ. ಹಂಗಿದ್ರೆ ಭಾರತದ ಸಿಲಿಕಾನ್ ಸಿಟಿ ಅಂತೇಳಿ ಯಾವ್ದನ್ನ ಕರೀತಾರ? ಆಪ್ಷನ್ ಎ ಬೆಂಗಳೂರು, ಬಿ ಎ ಮುಂಬೈ, ಬಿ ಬೆಂಗಳೂರು, ಸಿ ಹೈದರಾಬಾದ್, ಡಿ ಚೆನ್ನೈ. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಆನ್ಸರ್ ಮಾಡ್ತಾ ಬರೀ. ಸಹಸ್ರ ಸರೋವರಗಳ ನಾಡು ಯಾವುದನ್ನ ನಾವು ಸಹಸ್ರ ಸರೋವರಗಳ ನಾಡು ಅಂತೇಳಿ ಕರೀತಾರ? ಸಹಸ್ರ ಸರೋವರಗಳ ನಾಡು ಯಾವುದು? ನೆಕ್ಸ್ಟ್ ಅದೇ ರೀತಿ ವಜ್ರದ ನಗರ ಯಾವುದು? ವಜ್ರದ ನಗರ ಯಾವ್ದಾಗಿರುತ್ತ? ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಈ ಪಿಂಕ್ ಸಿಟಿ ಅಂತೇಳಿ ನಾವು ಯಾವ್ದನ್ನ ಕರಿತೀವಿ? ಪಿಂಕ್ ಸಿಟಿ ಅಂತ ಹೇಳಿ ಯಾವ್ದನ್ನ ಕರಿತೀವಿ? ಭಾರತದ ವಾಣಿಜ್ಯ ನಗರ ಅಂತೇಳಿ ನಾವು ಯಾವ್ದನ್ನ ನೋಡ್ತಾ ಬರ್ತೀವಿ? ವಾಣಿಜ್ಯ ನಗರ. ದೆನ್ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವುದು? ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಯಾವ್ದನ್ನ ಕರಿತೀವಿ? ದೆನ್ ಭಾರತದ ಮ್ಯಾಂಚೆಸ್ಟರ್ ಯಾವ್ದಾಗಿರುತ್ತ? ಭಾರತದ ಮ್ಯಾಂಚೆಸ್ಟರ್ ಅಂತ ಯಾವ್ದನ್ನ ಕರಿತೀವಿ? ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಕರ್ನಾಟಕದ ಕಿತ್ತಳೆ ಅಂತೇಳಿ ನಾವು ಯಾವ್ದನ್ನ ಕರಿತೀವಿ? ಕರ್ನಾಟಕದ ಕಿತ್ತಳೆ ಅಂತೇಳಿ ಯಾವ್ದನ್ನ ಕರಿತೀವಿ? ನೆಕ್ಸ್ಟ್ ಕರ್ನಾಟಕದ ಪಂಜಾಬ್ ಅಂತೇಳಿ ಯಾವ್ದನ್ನ ಕರಿತೀವಿ? ಕರ್ನಾಟಕದ ಪಂಜಾಬ್ ಅಂತೇಳಿ ಯಾವ್ದನ್ನ ಕರಿತೀವಿ? ಫಾಸ್ಟ್ ಆಗಿ ಏನ್ ಮಾಡ್ಬೇಕು, ಪಟಾಪಟ್ ಅಂತ ಆನ್ಸರ್ ಅನ್ನ ಮಾಡ್ತಾ ಬರೀ. 1 by 1 ನೋಡೋಣಂತ. ಎಸ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇಲ್ಲಿ ನೋಡ್ರಿ, ಸಹಸ್ರ ಸರೋವರಗಳ ನಾಡು ಯಾವ್ದಂದ್ರ ನಾವು ಫಿನ್ಲ್ಯಾಂಡ್ ಅಂತ ನೋಡ್ತೀವಿ. ಯಾವ್ದಪ್ಪ? ಫಿನ್ಲ್ಯಾಂಡ್ ಆಗಿರುತ್ತ. ವಜ್ರದ ನಗರ ಅಂತ ಹೇಳಿ ನಾವು ಯಾವ್ದನ್ನ ನೋಡ್ತೀವಿ ಅಂದ್ರ ಸೂರತ್ ಆಗಿರುತ್ತ. ಪಿಂಕ್ ಸಿಟಿ ಅಂತ ಹೇಳಿ ನಾವು ಯಾವ್ದನ್ನ ನೋಡ್ತೀವಿ ಅಂದ್ರ ಜೈಪುರ್ ಅನ್ನ ನೋಡ್ತೀವಿ. ವಾಣಿಜ್ಯ ನಗರ ಎಂಐ, ಎಂಐ ಅಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲ, ಮುಂಬೈ. ನೆಕ್ಸ್ಟ್ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವ್ದಾಗಿರ್ತ? ದಾವಣಗೆರೆ. 5 ಅಕ್ಷರ ಇರುವಂತ ದಾವಣಗೆರೆಯನ್ನ ಕೇವಲ 3 ಅಕ್ಷರದೊಳಗೆ ಬರೀಬಹುದು. ಇಲ್ಲಿ ನೋಡ್ರಿ, ದಾವಣಗೆರೆ. ಇಷ್ಟೇ ಸಿಂಪಲ್. ಭಾರತದ ಮ್ಯಾಂಚೆಸ್ಟರ್ ಯಾವ್ದಪ್ಪ ಅಂದ್ರ ಮೊದಲು ಮುಂಬೈ ಅಂತಿತ್ತು, ಈಗ ಯಾವ್ದಾಗಿರುತ್ತಂದ್ರ ಅಹಮದಾಬಾದ್ ಅಂತ ಆಗಿರುತ್ತ. ಯಾವ್ದು? ಅಹಮದಾಬಾದ್. ಬರಿಬಾದ್ ಅಲ್ಲ, ಮತ್ತ ಅಹಮದಾಬಾದ್. ಕರ್ನಾಟಕದ ಕಿತ್ತಳೆ ಅಂತೇಳಿ ಯಾವ್ದನ್ನ ಕರಿತೀವಿ ಅಂದ್ರ ಕೊಡಗುವನ್ನು ನಾವು ಕರಿತಾ ಬರ್ತೀವಿ. ಕರ್ನಾಟಕದ ಪಂಜಾಬ್ ಯಾವ್ದಂದ್ರ ವಿಜಯಪುರ, VIG, ವಿಜಯಪುರ. ಎಸ್, ಹೌದಾ? ಹಂಗಿದ್ರ ನೆಕ್ಸ್ಟ್ ಹೋಗೋಣ. ಇಲ್ಲಿ ಯಾವ್ದಾಗಿರುತ್ತ? ಸಿಲಿಕಾನ್ ಸಿಟಿ, IT ಹಬ್ ಅಂತ ನಾವು ಬೆಂಗಳೂರನ್ನ ಕರಿತಾ ಬರ್ತೀವಿ. ನೆಕ್ಸ್ಟ್ ಚೆನ್ನೈ ಅಂತಿದೆ. ಇತ್ತೀಚೆಗೆ ಇಲ್ಲಿ ಡಯಾಬಿಟಿಸ್ ಬ್ಯಾಂಕ್ ಅನ್ನ ಎಲ್ಲಿ ನಿರ್ಮಾಣ ಮಾಡತ್ತಾರ ಅಂತಂದ್ರೆ ಇದೇ ಡಯಾಬಿಟಿಸ್ ಬ್ಯಾಂಕ್ ಅನ್ನ ಚೆನ್ನೈದೊಳಗೆ ನಿರ್ಮಾಣ ಮಾಡತ್ತಾರ. ನೆಕ್ಸ್ಟ್ ಸಮುದ್ರಯಾನ ಮಾಡ್ಬೇಕು ಅನ್ಕೊಂಡಾರಲ್ಲ, ಎಷ್ಟೊಳಗ್ರಿ? 2027 ಆ ಸಮುದ್ರಯಾನವನ್ನು ಕೂಡ ಎಲ್ಲಿ ಮಾಡ್ಬೇಕು ಅನ್ಕೊಂಡಾರ ಅಂದ್ರೆ ಅದು ಕೂಡ ಏನಂದ್ರೆ ಚೆನ್ನೈದೊಳಗ. ಓಕೆ, ನೀವು ಒಂದೇ ಅಕ್ಷರ ಒಳಗೆ ಬರೀತೀರಿ. ಮತ್ತ ಒಂದೇ ಅಕ್ಷರ ಒಳಗೆ ಬರೀತೀನಿ. ಮತ್ತ ನೆಕ್ಸ್ಟ್ ಹೋಗೋಣ. ಸ್ಕ್ರೀನ್ ಶಾಟ್ ನೀಡಿದೇನಾ? ಬೇಕಿದ್ರೆ ತಗೊಳ್ಳಿ. ಟೇಕ್ ಇಟ್ ಒನ್ ಸ್ಕ್ರೀನ್ ಶಾಟ್ ಫಾಸ್ಟ್. ನೆಕ್ಸ್ಟ್ ನೋಡ್ರಿ, ಅಂತಾರಾಷ್ಟ್ರೀಯ ಪಂಚಾಯಿತಿಯಲ್ಲಿ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ ಎ 100, ಬಿ 103, ಸಿ 193, ಡಿ 195. ಫಾಸ್ಟ್ ಆಗಿ. ಮೇಡಮ್ ಕ್ಲಾಸ್ ಬೆಂಗಳೂರಿಂದ ಮಾಡ್ತಿದ್ದೀನ? ಇಲ್ಲ, ನಾನು ಹಿಮಾಲಯದಿಂದ ಮಾಡ್ತಿದ್ದೀನಿ. ನಾನೀಗ ಹಿಮಾಲಯದಿಂದ ಲೈವ್ ಬಂದಿದ್ದೀನಪ್ಪ. ಮತ್ತೆ ಎಲ್ಲಿಂದ ಮಾಡ್ಲಿ ಕ್ಲಾಸ್? ಧಾರವಾಡಿಂದ ಬಿಟ್ಟು. ಅಂತಾರಾಷ್ಟ್ರೀಯ ಪಂಚಾಯಿತಿಯಲ್ಲಿ ಸದಸ್ಯರ ಸಂಖ್ಯೆ ಎಷ್ಟು? 100, 103, 193, 95. ಬಿ 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 ಸಿ ಸಿ ಸಿ.
ಎಸ್ 103 ಏನಾಗಿರುತ್ತೆ ಅಂದ್ರೆ ಕರೆಕ್ಟ್ ಆನ್ಸರ್. 193 ಏನು ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಅಂತ ನಾವೇನ್ ಮಾಡ್ತೀವಿ ಸೊ ಕರಿತಾ ಬರ್ತೀವಲ್ಲ, ಇದ್ರೊಳಗೆ ಟೋಟಲ್ ಎಷ್ಟು ಸದಸ್ಯರದಾರ ಅಂದ್ರೆ 193 ಸದಸ್ಯರದಾರ. ಹಂಗಿದ್ರೆ ನೆಕ್ಸ್ಟ್ ಹೋಗೋಣ. ಆಟೋಮೊಬೈಲ್ ಇಂಜಿನಿಯರ್ಗಳು ಸಿಮೆಂಟ್, ರಾಸಾಯನಿಕ ಮತ್ತು ಔಷಧ ಉದ್ಯಮಗಳಲ್ಲಿ ಈ ಮುಂದಿನ ಯಾವ ರೋಬೋಟ್ಗಳನ್ನು ಹೆಚ್ಚಾಗಿ ಬಳಸುತ್ತಾರೆ? ಕಂಟಿನ್ಯೂಸ್ ಪಾತ್ ರೋಬೋಟ್, ಡೆಲ್ಟಾ ರೋಬೋಟ್, ಗಂಟ್ರಿ ರೋಬೋಟ್, ಸ್ಕಾರಾ ರೋಬೋಟ್. ಸೊ ಇದು ಅವಾಗಿನ ಒಂದು ಕರೆಂಟ್ ಅಫೇರ್ಸ್ ಆಗಿತ್ತು. ಸೊ ಫಾಸ್ಟ್ ಆಗಿ ಅಲ್ಲಿ ನೆಟ್ವರ್ಕ್ ಉಂಟಾ ಮ್ಯಾಮ್? ಹಾ, ಇಲ್ಲಿ ಎಲ್ಲ ಉಂಟು, ಎಲ್ಲಾನು ಐತಿ ಇಲ್ಲಿ. ಸೊ ನೀವು ಅದಕ್ಕೆ ಬರ್ರಿ ಅಂತ ಹೇಳತ್ತೀನಿ ನಾನು, ಬಂದ್ಬಿಡ್ರಿ ಸುಮ್ಮಿಲೆ. ಓಕೆ, ನೆಕ್ಸ್ಟ್ ಹೋಗೋಣ. ಯಾವ್ದಾಗಿರುತ್ತೆ ಇಲ್ಲಿ? ಕಂಟಿನ್ಯೂಸ್ ಪಾತ್ ರೋಬೋಟಾ, ಡೆಲ್ಟಾ ರೋಬೋಟಾ, ಗಂಟ್ರಿ ರೋಬೋಟಾ, ಆಮೇಲೆ ಸ್ಕಾರಾ ರೋಬೋಟಾ? ಫಾಸ್ಟ್ ಆಗಿ ಆನ್ಸರ್ ಅನ್ನ ಮಾಡ್ತಾ ಬರ್ರಿ. ಎಸ್, ಡೆಲ್ಟಾ ರೋಬೋಟ್ ಏನಾಗಿರುತ್ತೆ ಅಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತ. ಓಕೆ, ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ರೋಗವನ್ನ ಗುರುತಿಸಿ. ಯಾವೊಂದು ರೋಗ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತ? ಟೈಫಾಯ್ಡ, ದಡಾರಣ, ಕ್ಷಯನ, ಇವೆರಡು ಎ ಮತ್ತು ಸಿನ. ನಾನು ಸೈನ್ಸ್ ಕ್ಲಾಸ್ ಮಾಡಿ ರೋಗ ಡಿಸೀಸ್ ಹೇಳಿ ನನಗೆ ಡಿಸೀಸ್ ಬಂದಿದ್ದು, ಆ ರೀತಿ ನಿಮಗೆ ಡಿಸೀಸ್ ಬಗ್ಗೆ ನಾನು ಹೇಳ್ಕೊಟ್ಟೀನಿ, ಹೌದಾ? ಈಗ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕು. ಮತ್ತು ಸೈನ್ಸ್ ಕ್ಲಾಸಸ್ ಗ್ಯಾಪ್ ಆಗಿ ಒಂದು ಬಿಡುವಂಗಿಲ್ಲ. ಫಾಸ್ಟ್ ಆಗಿ ಹೇಳ್ತಾ ಬರ್ರಿ ನೋಡೋಣಂತ. ಎಸ್, ಫಾಸ್ಟ್ ಆಗಿ, ಕಮಾನ್ ಕ್ವಿಕ್. ಇಲ್ಲಿ ನೋಡ್ರಿ, ಬ್ಯಾಕ್ಟೀರಿಯಾ. ಫಸ್ಟ್ ಬ್ಯಾಕ್ಟೀರಿಯಾವನ್ನ ಕಂಡಿಡಿದವ್ರು ಯಾರಂತ ತಿಳ್ಕೊರಿ. ಮತ್ತೆ ಎಲ್ಲಾ ಬಿಟ್ಟು ಏನೋ ಅಂತಾರಲ್ಲ, ನಾವು ಎಲ್ಲಾನು ತಿಳ್ಕೊಂಡು ಊರ್ ಸುದ್ದಿನ ತಿಳ್ಕೊಂಡಿರ್ತೀವಿ ಅಂತ ನಮ್ಮ ಮನೆ ಸುದ್ದಿನ ನಮಗೆ ಗೊತ್ತಿರಲ್ಲ ಅಂತ ಹಂಗಾಗ್ಬಾರ್ದು. ಫಸ್ಟ್ ಬ್ಯಾಕ್ಟೀರಿಯಾವನ್ನ ಕಂಡಿಡಿದವ್ರು ಯಾರು? ಆನ್ಸರ್ ಅನ್ನ ಮಾಡ್ರಿ. ಕಂಡಿಡಿದವ್ರು ಯಾರು? ಅದಕ್ಕೆ ಅಧ್ಯಯನಕ್ಕೆ ಏನಂತಾರ? ಸೊ ಕಂಡಿಡಿದವ್ರು ಯಾರಂದ್ರ ಲಿವೆನ್ ಹುಕ್ ಅವ್ರು ಏನ್ ಮಾಡ್ತಾರ? ಬ್ಯಾಕ್ಟೀರಿಯಾನ ಕಂಡಿಡಿತಾ ಹೋಗ್ತಾರ. ಅಧ್ಯಯನಕ್ಕೆ ನಾವೇನಂತ ಕರಿತೀವಿ? ಬ್ಯಾಕ್ಟೀರಿಯೋಲಜಿ ಅಂತ ಕರಿತಾ ಹೋಗ್ತೀವಿ. ಇದರ ಒಂದು ಕೋಶ ಭಿತ್ತಿ, ಒಂದು ಸೆಲ್ವಾಲ್ ಎದರಿಂತ್ರ ಮಾಡಲ್ಪಟ್ಟಿರುತ್ತ ಅಂತ ಕ್ವಶನ್ ಅನ್ನ ಕೇಳ್ತಾ ಬಂದಾರ. ಪೆಪ್ಟಿಡೋಗ್ಲೈಕೋನ್. ಯಾವ ಗ್ಲೈಕೋನ್ ರೀ? ಪೆಪ್ಟಿಡೋಗ್ಲೈಕೋನ್ ಇಂತ್ರ ಅದರ ಕೋಶ ಭಿತ್ತಿ ಮಾಡಲ್ಪಟ್ಟಿರುತ್ತ. ಇಲ್ಲೇ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಮತ್ತು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅಂತ ಏನ್ ಮಾಡ್ತಾವ? ಬರ್ತಾ ಹೋಗ್ತಾವ. ಗ್ರಾಮ್ ಸೊ ಪಾಸಿಟಿವ್, ಒಂದು ನೆಗೆಟಿವ್. ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾದ ಸೊ ಏನಾಗುತ್ತೆ ಅಂದ್ರೆ ಸೆಲ್ವಾಲ್ ತಿಕ್ ಆಗಿರುತ್ತ. ಅದ್ರ ಸೆಲ್ವಾಲು ಪೆಪ್ಟಿಡೋಗ್ಲೈಕೋನ್ ಇಂತ್ರಣ ಮಾಡಲ್ಪಟ್ಟಿರುತ್ತ. ಆದ್ರೆ ಅವು ಕಲರ್ ಯಾವ್ದಿರ್ತಾವು? ವೈಲೆಟ್ ಕಲರ್ ಇರುತ್ತ. ನೆಕ್ಸ್ಟ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಅದು ಸೊ ಅದು ಹೆಂಗಿರುತ್ತ? ಸೆಲ್ವಾಲು ಸೊ ಸ್ವಲ್ಪ ತಿನ್ನಾಗಿರುತ್ತ. ಎದರಿಂತ ಮಾಡಲ್ಪಟ್ಟಿರುತ್ತ ಅಂದ್ರ ಸೊ ಈ ಪಾಲಿಸೆಪ್ರೋನ್ ಇಂತ್ರ ಏನಾಗಿರುತ್ತ? ಮಾಡಲ್ಪಟ್ಟಿರುತ್ತ. ಓಕೆನಾ? ನೆಕ್ಸ್ಟ್ ಏನಂದ್ರ ಇಂದು ಪಿಂಕ್ ಆರ್ ರೆಡ್ ಏನಾಗ್ತಾವ? ಕಲರ್ ಒಳಗಿರ್ತಾವ. ಬರುವಂತ ರೋಗಗಳು ಟೈಫಾಯ್ಡ್ ಆಗಿರ್ಬೋದು, ಕಾಲರಾಗಳನ್ನ ಕೂಡ ಏನ್ ಮಾಡುತ್ತಾ? ಸ್ಪ್ರೆಡ್ ಮಾಡ್ತಾ ಬರುತ್ತಾ. ಸೊ ಟೈಫಾಯ್ಡು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕ್ಷಯ ರೋಗ. ನಾವು 2025 ಕರ್ನಾಟಕ ಮತ್ತು ಭಾರತ ಇದ ವರ್ಷ ಏನ್ ಮಾಡ್ತಾರ? TB ಮುಕ್ತ ಮಾಡ್ಬೇಕು ಅನ್ಕೊಂಡಾರ. ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಇನ್ ಕೇಸ್ UN ಕೇಳಿದ್ರ 2030 ಕ್ಷಯ ರೋಗ ಮುಕ್ತವನ್ನ ಮಾಡ್ತಾರ. ನಾವು ಮಾರ್ಚ್ 24 ಏನಂತ ಆಚರಣೆ ಮಾಡ್ತೀವಿ? TB ಡೇ. ವಿ ಕ್ಯಾನ್ ಎಂಡ್ TB ಅನ್ನೋದು ಈ ವರ್ಷದ ಥೀಮ್ ಆಗಿರುತ್ತ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಮತ್ತೇನು? ಈ ಕ್ಷಯ ಅಥವಾ TBಗೆ ಇರುವಂತ ಒಂದು ಲಸಿಕೆ ಯಾವ್ದಂದ್ರ BCG, ಬ್ಯಾಸಿಲಸ್ ಕಲ್ಮೇಟ್ ಗುರೇನ್ ಅನ್ನೋದು ಏನಾಗಿರುತ್ತ? ಒಂದು ಲಸಿಕೆ ಆಗಿರುತ್ತ. ಆರ್ ಯು ಕ್ಲಿಯರ್ ಟು ಎವ್ರಿವನ್? ಎಸ್. ಇಲ್ಲಿ ದಡಾರ ಅಂತ ಐತಿ, ಇದು ಎದರಿಂದ ಬರುತ್ತ? ದಡಾರ ಅದೊಂದು ವೈರಸ್ ಆಗಿರುತ್ತ. ಓಕೆನಾ? ಸೊ ಹಂಗಿದ್ರ ಮುಂದಕ್ಕೆ ಹೋಗೋಣವೇ? ಎಸ್. ಯಾವ ಭಾರತೀಯ ರಾಜ್ಯವು ಸೈಬರ್ ಕ್ರೈಮ್ಗಳನ್ನ ನಿಯಂತ್ರಿಸಲು? ಇದು ಅವಾಗಿನ ಕರೆಂಟ್ ಅಫೇರ್ಸು, ನಮಗೆ ನೀಡಿಲ್ಲ, ಬಿಟ್ಬಿಡ್ರಿ. ಸೊ ಓಕೆ, ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ಯಾವ ದೇಶದಿಂದ ನೀಡುತ್ತಾರೆ? ಎ ಫಿಲಿಪೈನ್ಸ, ಬಿ ಅಮೇರಿಕಾನ, ಸಿ ಚೀನಾನ, ಡಿ ಭಾರತನ? ಸೊ ಪಟಾಪಟ್ ಅಂತ ಏನ್ ಮಾಡ್ರಿ ಅಂದ್ರೆ ಆನ್ಸರ್ ಅನ್ನ ಮಾಡ್ತಾ ಬರ್ರಿ ನೋಡೋಣ. ಎಸ್, ವಿ ಕ್ಯಾನ್ ಎಂಡ್ TB. ಮೇಡಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ವಾಯ್ಸ್ ಬ್ರೇಕ್ ಆಗ್ತಿದೆನಾ? ತಡ್ರಿ ಒಂದು ನಿಮಿಷ, ಮೈ ಕರೆಕ್ಟ್ ಆಗಿ ಹಾಕೋತೀನಿ ಅಂತ ನೀವು ಆನ್ಸರ್ ಅನ್ನ ಮಾಡ್ತಾ ಬರ್ರಿ. ಕೇಳ್ತಿದೇನಾ? ಕೇಳಿಸ್ತಿದೇನಾ? ಕೇಳಿಸ್ತಿಲ್ವಾ? ಸೊ ಕೇಳಿಸ್ತಿದೇನಾ? ಕೇಳಿಸ್ಲಿಲ್ವಾ? ಎಸ್. ಕೇಳ್ತಿದ್ರೆ ಕೇಳ್ತಿದ್ದೆ ನೀ, ಕೇಳ್ತಿಲ್ಲ ಅಂದ್ರೆ ಕೇಳ್ತಿಲ್ಲ ನೀ. ನೀವು ಕೇಳ್ತಿದ್ರು ಕೇಳ್ತಿಲ್ಲ ಅಂದ್ರೆ ಕೇಳ್ತಿದ್ರು ಅದು ಕೇಳಂಗ ಅನ್ಸಲ್ಲ. ಗೊತ್ತಾಯ್ತಾ? ಎಸ್. ಓಕೆ, ಇಲ್ಲಿ ನೋಡ್ರಿ. ಸೊ
ಸೊ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ಯಾವ ದೇಶದಿಂದ ನೀಡ್ತಾರ ಅಂದ್ರ ಫಿಲಿಪೈನ್ಸ್ ದೇಶದಿಂದ ಏನ್ ಮಾಡ್ತಾರ ನೀಡ್ತಾ ಬರ್ತಾರ. ಸೊ ಇಲ್ಲಿ ಫಸ್ಟ್ಗೆ ಈ ಫಿಲಿಪೈನ್ಸ್ ದೇಶದೊಳಗೆ ಫಸ್ಟ್ಗೆ ಇದನ್ನ ಪಡೆದಂತ ಒಬ್ರು ವ್ಯಕ್ತಿ ಯಾರಪ್ಪ ಅಂತಂದ್ರ 1958 ವಿನೋಬಾ ಭಾವೆ ಅಂತ ಬರ್ತಾರ. ಯಾರ್ರೀ? ವಿನೋಬಾ ಭಾವೆ. ವಿನೋಬಾ ಭಾವೆ ಅವರು ಏನನ್ನ ಆಚರಣೆ ಮಾಡ್ತಾರ? ಸೊ ಏನನ್ನ ಆಚರಣೆ ಮಾಡ್ತಾರಪ್ಪ ಅಂತಂದ್ರ ಭೂದಾನ ಚಳವಳಿ ಅಂತ ಬರುತ್ತಲ್ಲ, ಆ ಭೂದಾನ ಚಳವಳಿನ ಆಚರಣೆ ಮಾಡಿದವ್ರು ಯಾರು ಕೂಡ ಅಂತಂದ್ರ ಇವರೇ ಯಾರಾಗಿರ್ತಾರ? ವಿನೋಬಾ ಭಾವೆ ಅವರಾಗಿರ್ತಾರ. ನೆಕ್ಸ್ಟ್ ಏನಂತಂದ್ರ ಸೊ 1940 ಗಾಂಧೀಜಿ ಅವ್ರು ಏನ್ ಮಾಡ್ತಾರ, ಈ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ಯಾರನ್ನ ನೇಮಕ ಮಾಡ್ಕೋತಾರಂದ್ರ ವಿನೋಬಾ ಭಾವೆ. ಸೊ ಫಸ್ಟ್ ಗೆ ಯಾರಂದ್ರ ವಿನೋಬಾ ಭಾವೆ ಅಂತ ಬರ್ತಾರ. ವಿನೋಬಾ ಭಾವೆ ಫಸ್ಟ್. ಸೆಕೆಂಡ್ ಯಾರಂದ್ರ ಜವಾಹರ್ಲಾಲ್ ನೆಹರು ಬರ್ತಾರ. ಮೂರನೇದ್ ಯಾರಂದ್ರ ಸೊ ಬ್ರಹ್ಮದತ್ತ ಅಂತ ಬರ್ತಾರ. ಇವ್ರ 3 ಮಂದಿ ವೈಯಕ್ತಿಕ ಸತ್ಯಾಗ್ರಹಕ್ಕಾಗಿ ಏನ್ ಮಾಡ್ತಾರ, ಇವ್ರನ್ನ ಆಯ್ಕೆ ಮಾಡ್ಕೊಂತಾರ. ಕ್ಲಿಯರ್ ಆಯ್ತಾ? ಎಸ್. 1958 ತಿಳಿತಾ? ನೆಕ್ಸ್ಟ್ ಹೋಗೋಣ. ಹಂಗಿದ್ರೆ ಅಮೆರಿಕಾ ಇತ್ತೀಚೆಗೆ ಟ್ರಂಪ್ ಏನಪ್ಪಾ ಅಂದ್ರ ಪ್ರೆಸಿಡೆಂಟ್ ಆಗಿದ್ದು ಅಮೆರಿಕಾ ಸುದ್ದಿ ಒಳಗೆ ಇದ್ದಿದ್ದು ಏನೈತಿ. ಸೊ ಇಂಗ್ಲಿಷ್ ಅನ್ನ ಅಧಿಕೃತ ಭಾಷೆಯನ್ನಾಗಿ ಮಾಡ್ಕೊಂಡಂತ ದೇಶ ಅಮೆರಿಕಾ ಆಗಿರುತ್ತ. ಮತ್ತೇನಪ್ಪಾ ಅಂದ್ರ ಬೋಳೋ ಹದ್ದನ್ನ ಬಾಡಿಗಳನ್ನ ಸೊ ಅದನ್ನ ಏನ್ ಮಾಡೈತಿ ಅಂದ್ರ ಅದೊಂದು ನ್ಯಾಷನಲ್ ಬರ್ಡ್ ಅನ್ನಾಗಿ ಯಾವ್ದು ಮಾಡ್ಕೊಂಡೈತಿ? ಅಮೆರಿಕಾ ಮಾಡ್ಕೊಂಡೈತಿ. ಸೊ ನೆಕ್ಸ್ಟ್ ಟ್ರಂಪ್ ಇದು ಯಾವ ಪಾರ್ಟಿ ಅಂತ ಕೇಳ್ಬೋದು? ರಿಪಬ್ಲಿಕ್ ಪಾರ್ಟಿ ಅಂತ ನೆನ್ಪಿಟ್ಕೋರಿ. ಸೆಕೆಂಡ್ ಟೈಮ್ ಯಾರಾಗಿ ಆಯ್ಕೆ ಆಗ್ಯಾರ ಅಂದ್ರ ಅವರೇ ಡೊನಾಲ್ಡ್ ಟ್ರಂಪ್ ಅವರಾಗಿರ್ತಾರ. ನೆಕ್ಸ್ಟ್ ಮತ್ತೇನಪ್ಪಾ ಅಂತಂದ್ರ ಚೀನಾ ಏನಂದ್ರೆ ಅತ್ಯಂತ ವೇಗದ ರೈಲು. ಸೊ CR-450 ಅನ್ನ ಜಾರಿಗೆ ಮಾಡೈತಿ. ಅದೇ ಅತ್ಯಂತ ಎತ್ತರದ ದೊಡ್ಡ ಅಣೆಕಟ್ಟನ್ನ ಕಟ್ಬೇಕಂತ ಮಾಡೈತಿ. ಯಾವೊಂದು ನದಿ ಅಂತ? ಬ್ರಹ್ಮಪುತ್ರ ನದಿ ಅಂತ ನೋಡ್ತಾ ಬರ್ರಿ. ಬ್ರಹ್ಮಪುತ್ರ ನದಿ ಅಂತ ಏನ್ ಮಾಡ್ರಿ ನೋಡ್ತಾ ಬರ್ರಿ. ಸೊ ನೆಕ್ಸ್ಟ್ ಏನಂತಂದ್ರೆ ಇನ್ನ ಅತಿ ಎತ್ತರದ ಅಣೆಕಟ್ಟು ಯಾವ್ದಂದ್ರ ಸೊ ಬ್ರಹ್ಮಪುತ್ರ ನದಿ ಆಗಿರುತ್ತ. ನೆಕ್ಸ್ಟ್ 10G ಸೇವೆ. ಸೊ ಇತ್ತೀಚೆಗೆ 10G ಸೇವೆಯನ್ನ ಯಾವ್ದು ಅಳವಡಿಸ್ಕೊಂಡೈತಿ ಅಂದ್ರ ಅದು ಕೂಡ ಏನಾಗಿರುತ್ತ ಅಂತಂದ್ರ ಸೊ ಅದು ಯಾವ್ದ್ರಿ? ಚೀನಾ ಆಗಿರುತ್ತ. ಇನ್ನ ಭಾರತ ಏನ್ ಮಾಡತೈತ್ರಿ? ಭಾರತದೊಳಗೆ ಏನ್ ನಡತೈತಿ? ಸೊ ಇತ್ತೀಚೆಗೆ ಖೋಖೋ ವಿಶ್ವಕಪ್. ಆ ಖೋಖೋ ವಿಶ್ವಕಪ್ ಸೊ ಎದ್ರೊಳಗೆ ನಡೀತಂದ್ರ ಖೋಖೋ. ಸೊ ಅದು ನಮ್ಮ ಭಾರತದ ನವದೆಹಲಿಯೊಳಗೆ ನಡೀತೈತಿ. ಫಸ್ಟ್ ಮೆನ್ಸ್ ಮತ್ತು ವುಮೆನ್ಸ್ ಒಳಗೆ ಫಸ್ಟ್ ಯಾರಾಗಿರ್ತಾರ ಅಂತಂದ್ರ ಯಾರು? ಇಂಡಿಯಾನೇ ವಿನ್ ಆಗಿರುತ್ತ. ರನ್ನರ್ ಅಪ್ ಯಾರಂತಂದ್ರ ನೇಪಾಳದವರಾಗಿರ್ತಾರ. ಆರ್ ಯು ಕ್ಲಿಯರ್ ಟು ಎವ್ರಿವನ್? ಎಸ್, ವೆರಿ ಗುಡ್. ಹಂಗಿದ್ರ ನೆಕ್ಸ್ಟ್ ನೋಡೋಣ. ಎಸ್, ನೆಕ್ಸ್ಟ್ ನೋಡ್ರಿ. ಬೌದ್ಧ ಧರ್ಮದ ತ್ರೈಪೀಠಕ ಯಾವ ಭಾಷೆಯಲ್ಲಿದೆ? ಸೊ ಈ ತ್ರಿಪೀಠಕ ಯಾವ ಭಾಷೆ ಒಳಗೈತಿ? ಎ ಪಾಲಿನ, ಬಿ ಸಂಸ್ಕೃತನ, ಸಿ ಪ್ರಾಕೃತನ, ಡಿ ಅರೇಮಿಕ. ಸೊ ಫಾಸ್ಟ್ ಆಗಿ ಆನ್ಸರ್ ಅನ್ನ ಅರ್ಥ ಮಾಡ್ರಿ. ಬನ್ನಿ ನೋಡೋಣ ಅಂತ. ಫಾಸ್ಟ್ ಆಗಿ ಆನ್ಸರ್ ಮಾಡ್ರಿ. ಭಾರತದಲ್ಲಿ ಆನೆ ಮೇಲೆ ಅಂಬಾರಿ ನಡೀತಿದೆ. ನೆಕ್ಸ್ಟ್ ಈಗ ದಸರಾ ಬರುತ್ತಲ್ಲ. ಎಸ್, ಇಲ್ಲಿ ನೋಡ್ರಿ, ಈ ತ್ರಿಪೀಠಕಗಳು ಯಾವ ಭಾಷೆ ಒಳಗದಾವು ಅಂತಂದ್ರ ಪಾಲಿ ಭಾಷೆ ಒಳಗದಾವ ತ್ರಿಪೀಠಕಗಳಂದ್ರೆ ಯಾವ್ಯಾವು? ಒಂದು ವಿನಯ ಪೀಠಕ ಅಂತ ಬರುತ್ತ. ಯಾವ ಪೀಠಕ ರೀ? ಒಂದು ವಿನಯ ಪೀಠಕ. ಇನ್ನೊಂದು ಅಭಿಧಮ್ಮ ಪೀಠಕ ಅಂತ ಬರುತ್ತ. ಅಭಿಧಮ್ಮ ಪೀಠಕ. ನೆಕ್ಸ್ಟ್ ಮೂರನೇದ್ ಯಾವ್ದಪ್ಪ ಅಂತಂದ್ರ ಸೊ ಸುತ್ತ ಪೀಠಕ ಅಂತ ನೋಡ್ತೀವಿ. ಮೂರನೇದ್ ಯಾವ ಪೀಠಕ? ಸುತ್ತ ಪೀಠಕ. ಇವು ಮೂರುಗಳನ್ನೇ ಸೇರಿಸಿ ಏನಂತ ಕರಿತಾರಂದ್ರ ತ್ರಿಪೀಠಕಗಳು ಅಂತ ನಾವೇನ್ ಮಾಡ್ತೀವಿ? ಕರಿತಾ ಬರ್ತೀವಿ. ನೆಕ್ಸ್ಟ್ ಅಶೋಕನ ಶಾಸನಗಳು ಎಲ್ಲಾ ಭಾಷೆಗಳಿಗೂ ಕೂಡ ಏನ್ ಮಾಡ್ತಾವು? ಕಂಡು ಬರ್ತಾ ಹೋಗ್ತಾವು. ನೆನ್ಪಿಟ್ಕೊಡಿ. ಓಕೆ, ಅಶೋಕ ನೆನ್ಸೊಟ್ರಲ್ಲಿ ಅಶೋಕನೇ ಬಂದ್ ನೋಡ್ರಿ. ಅಶೋಕನ ಯಾವ ಶಿಲಾಶಾಸನವು ಕಲಹದ ನಂತರದ ಯುದ್ಧದ ಅವನತಿಯ ಬಗ್ಗೆ ವಿವರಿಸುತ್ತದೆ? ಎ 9ನೇ ಶಿಲಾಶಾಸನ, ಬಿ 10ನೇ ಶಿಲಾಶಾಸನ, ಸಿ 12ನೇ ಶಿಲಾಶಾಸನ, ಡಿ 13ನೇ ಶಿಲಾಶಾಸನ. ಸೊ ಫಾಸ್ಟ್ ಆಗಿ ಆನ್ಸರ್ ಅನ್ನ ಮಾಡ್ತಾ ಬರಿ. ದಸರಾ ಬಾನು ಮುಸ್ತಕ್ಕೆ. ಇನ್ನು ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹೋಗ್ರೋ ಫಾಸ್ಟ್ ಆಗಿ. ಎಸ್, ಎಷ್ಟನೇ ಶಿಲಾಶಾಸನ ಅಂತಂದ್ರ 13ನೇ ಶಿಲಾಶಾಸನ ಅಂತ ನಾವೇನ್ ಮಾಡ್ತೀವಿ? ನೋಡ್ತಾ ಬರ್ತೀವಿ. ಅದೇ ರೀತಿ ಏನಪ್ಪಾ ಅಂತಂದ್ರ ಇಲ್ಲಿ ಕ್ರಿಸ್ತಪೂರ್ವ 761 ಕಳಿಂಗ ಯುದ್ಧ ಅಂತ ನಡೀತೈತಿ. ಯಾರ್ಯಾರಿಗಪ್ಪ ಅಂತಂದ್ರ ಅಶೋಕನಿಗೂ ಮತ್ತ ಕಳಿಂಗದ ರಾಜ್ಯ ಆದಂತ ಸೊ ಕಾರವೇಲ ಅಥವಾ ಶುದ್ಧೋಧರ್ಮನಿಗೆ ಏನಾಗ್ತೈತಿ ಅಂದ್ರ ಯುದ್ಧ ನಡೀತೈತಿ. ಅಲ್ಲಿ ಚಂಡಾಶೋಕ ಇದ್ದಂತ ಅಶೋಕ ಏನಾಗ್ತಾನ ಅಂದ್ರ ಸೊ ಧರ್ಮ ಅಶೋಕನಾಗಿ ಏನಾಗ್ತಾನ? ಕನ್ವರ್ಟ್ ಆಗ್ತಾ ಬರ್ತಾನ. ತಿಳಿತಾ? ನೆಕ್ಸ್ಟ್ ಈ ಒಂದು ಯುದ್ಧದ ನಂತರ ಅನೇಕ ಸಾವು ನೋವುಗಳನ್ನ ಅಶೋಕ ಕಾಂತ ಬರ್ತಾನ.
ಈ ಅಶೋಕನ ಒಂದು ಮನ ಪರಿವರ್ತನೆಗೆ ಕಾರಣ ಆದಂತ ಒಬ್ಬ ಬಾಲಕ ಯಾರಂತ ಕ್ವಶನ್ ಆಗೈತಿ. ಸೊ ಅದು ಯಾವ ಬಾಲಕ ಅಂತಂದ್ರ ನೆಗ್ರೋದ್ ಅನ್ನುವಂತ ಒಬ್ಬ ಬಾಲಕ ಏನಾಗ್ತಾನ, ಸೊ ಕಾರಣೀಕರ್ತ ಆಗ್ತಾ ಬರ್ತಾನ. ಯಾರ ಎಸ್. ಹಂಗಿದ್ರ ನೆಕ್ಸ್ಟ್ ನೋಡೋಣ. ಮತ್ತ ಅಶೋಕನ ಬಗ್ಗೆ ಏನ್ ನೆನ್ಪಿಟ್ಕೊಡ್ತೀರಿ? ಸೊ ಇಲ್ಲಿ ಮಸ್ಕಿ ಶಾಸನ ಅಂತ ಕಂಡುಹಿಡಿತಾರ. ಅದ ಮಸ್ಕಿ ಶಾಸನದೊಳಗೆ ಅಶೋಕನನ್ನ ಏನಂತ ಕರೀತಾರ? ದೇವನಂ ಪ್ರಿಯ ಪ್ರಿಯದರ್ಶಿನಿ ಅಶೋಕ ಅಂತ ಕರಿತಾ ಬರ್ತಾರ. ಫಸ್ಟ್ ಇವ್ರ ಶಾಸನವನ್ನ ಪತ್ತೆ ಹಚ್ಚಿದವ್ರು ಯಾರಂತ ಬರ್ತಾರ? 1915 ಯಾರಪ್ಪ ಅಂದ್ರ ಚಾರ್ಲ್ಸ್ ಬಡನ್ ಅಂತ ಬರ್ತಾರ. ಮಸ್ಕಿ ಶಾಸನ ಪತ್ತೆ ಹಚ್ಚಿದವರು. ನೆಕ್ಸ್ಟ್ ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಜೇಮ್ಸ್ ಪ್ರಿನ್ಸೆಪ್ ಅಂತ ಬರ್ತಾರ. ಅವ್ರು ಕೂಡ ಪತ್ತೆಯನ್ನ ಹಚ್ತಾ ಬರ್ತಾರ. ಹಾ, ನೆಕ್ಸ್ಟ್ ಇವ್ರ ಏನಂತಂದ್ರೆ ಇವ್ರ ಆಧ್ಯಾತ್ಮಿಕ ಗುರು ಯಾರಾಗಿರ್ತಾರ? ಉಪಗುಪ್ತ. ಆ ಉಪಗುಪ್ತನ ಒಂದು ಆದೇಶದಿಂದಲೇ ಇವ್ರು ಏನ್ ಮಾಡ್ತಾರ? ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾರ. ನೆಕ್ಸ್ಟ್ ತನ್ನ ಮಕ್ಕಳಾದಂತ ಸೊ ಮಹೇಂದ್ರ ಮತ್ತು ಸಂಘಮಿತ್ರೆಯನ್ನ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡಂತೇಳಿ ಶ್ರೀಲಂಕಾಕ್ಕೆ ಏನ್ ಮಾಡ್ತಾರ? ಕಳಿಸ್ತಾರ. ಇವು ಅಶೋಕನು ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ದಕ್ಕ ಟೋಟಲ್ 5 ಜನ ಪತ್ನಿಯರು ಇರ್ತಾರ. 5 ಜನ ಪತ್ನಿ ಒಳಗ ತಿಶ್ ರಕ್ಷಿತೆ ಏನ್ ಮಾಡ್ತಾಳ? ಆ ಬೋಧಿ ವೃಕ್ಷದ ಒಂದು ಟೊಂಗೆಯನ್ನು ಏನ್ ಮಾಡ್ತಾಳ? ಕಟ್ ಮಾಡ್ತಾಳ. ಅದನ್ನ ಕೂಡ ನೆನ್ಪಿಟ್ಕೋತಾ ಹೋಗ್ರಿ. ಎಸ್. ಹಂಗಿದ್ರೆ ನೆಕ್ಸ್ಟ್ ಹೋಗೋಣ. ಬ್ರಿಟಿಷ್ ಸರ್ಕಾರವು ಯಾವ ವರ್ಷ ಬಂಗಾಳದ ವಿಭಜನೆಯನ್ನು ರದ್ದುಪಡಿಸಿತ್ತು? ಆಪ್ಷನ್ ಎ 1910, ಬಿ 1911, ಸಿ 1912, ಡಿ 1913. ಸೊ ಫಾಸ್ಟ್ ಆಗಿ ಆನ್ಸರ್ ಅನ್ನ ಮಾಡ್ತಾ ಬರೀ ನೋಡೋಣ ಅಂತ. ಯಾವ್ದಾಗಿರುತ್ತೆ ಹಂಗಾದ್ರ? ಸೊ ಯಾರು ಲೈಕ್ ಮಾಡಿಲ್ಲ ಇನ್ನೂ ಲೈಕ್ ಮಾಡ್ತಾ ಹೋಗ್ರಿ. ಹಾ, ನಿಮ್ಮ ಕಲಬುರ್ಗಿ ಸೈನ್ಸ್ ಹೇಳಿ ಮ್ಯಾಮ್. ಹೇಳೋಣ ಸೈನ್ಸ್ ಹೇಳ್ತೀನಂತ. ಇವು ಮುಗಿಲಿ ಸೈನ್ಸ್ ಹೇಳ್ತೀನಂತ. ಡೋಂಟ್ ವರಿ, ಹೇಳ್ತೀನಿ ಸೈನ್ಸು ಮಾಡೋಣಂತ. ಓಕೆನಾ? ಸೊ ಯಾವ ವರ್ಷಪ್ಪ ಅಂತಂದ್ರ 1911 ಏನಾಗಿರುತ್ತೆ? ಸೊ ಅದನ್ನ ವಾಪಸ್ ಆ ವಿಭಜನೆಯನ್ನ ರದ್ದು ಮಾಡ್ತಾರ. ರದ್ದುಪಡಿಸಿದಂತ ವ್ಯಕ್ತಿ ಯಾರಂದ್ರ 2ನೇ ಹಾರ್ಡಿಂಜ್ ಅವ್ರು ಏನಾಗಿರ್ತಾರ? ಆಗಿರ್ತಾರ. ಓಕೆ, ನೆಕ್ಸ್ಟ್ ಹೋಗೋಣ. ಹಂಗಿದ್ರೆ ಎಸ್. ಗಾಂಧೀಜಿಯವರು ಯಾವ ವರ್ಷ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ಸಾದ್ರು? ಯಾವ ವರ್ಷ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರ? ಎ 1913, ಬಿ 1914, ಸಿ 1915, ಡಿ ಏನಂತಂದ್ರ 1916. ಸೊ ಫಾಸ್ಟ್ ಆಗಿ ಏನ್ ಮಾಡ್ರಿ ಅಂದ್ರೆ ಆನ್ಸರ್ ಅನ್ನ ಮಾಡ್ತಾ ಬರೀ ನೋಡೋಣಂತ. ಕಮಾನ್ ಕ್ವಿಕ್. ಸೊ ಇಲ್ಲಿ ನೋಡ್ರಿ, ಹಂಗಿದ್ರೆ ಈ ಯಾವ್ಯಾವ ಏನೇನ್ ವರ್ಷ ಅಂತ ಒಂದ್ ಸ್ವಲ್ಪ ವರ್ಷಗಳನ್ನ ಹಾಕ್ರಪ್ಪ ನೋಡೋಣ. 1900 ಸೊ 6 ಏನಾಗುತ್ತ? 1907 ಏನಾಗುತ್ತ? 1909 ಏನಾಗುತ್ತ? ನೆಕ್ಸ್ಟ್ ಏನಂತಂದ್ರ 1916 ಏನು? 1917, 1918, 1919, 1920, 22. ಆಮ್ಯಾಗ ನೆಕ್ಸ್ಟ್ ಏನಂದ್ರ 23 ಇದ್ರೊಳಗ ಬರ್ತೈತಿ. ನೆಕ್ಸ್ಟ್ ಏನಂತಂದ್ರ ಈ 1929 ಆಯ್ತಲ್ಲ. ನೆಕ್ಸ್ಟ್ 1940, 1942, 1946, ಲಾಸ್ಟ್ 1947. ಅಪ್ ಟು ಲಾಸ್ಟ್ ಇನ್ನೊಂದೇನಪ್ಪಾ ಅಂದ್ರ ಈ 1885. ಇಲ್ಲಿ ನೀವು ಆನ್ಸರ್ ಅನ್ನ ಮಾಡ್ತಾ ಬರ್ರಿ. ಇಡೀ ಏನಂತಂದ್ರೆ ಈ ಮಾಡರ್ನ್ ಹಿಸ್ಟ್ರಿನೇ ಏನಾಗ್ತೈತಿ ಇಷ್ಟರೊಳಗೆ ಏನಾಗುತ್ತಾ? ಕಂಪ್ಲೀಟ್ ಆಗ್ತಾ ಬರುತ್ತಾ. ಎಸ್. 1885 ಏನಪ್ಪಾ ಅಂತಂದ್ರ ರಾಷ್ಟ್ರೀಯ ಕಾಂಗ್ರೆಸ್ ಏನಾಗುತ್ತಾ? ಸ್ಥಾಪನೆ ಆಗ್ತಾ ಬರುತ್ತಾ. ಸ್ಥಾಪಕರು ಎಒ ಹ್ಯೂಮು. ಸೊ ಆಗಿನ ವೈಸ್ರಾಯ್ ಯಾರಂದ್ರ ಲಾರ್ಡ್ ಡಪ್ರಿನವ್ರು ಇರ್ತಾ ಬರ್ತಾರ. 72 ಜನ ಏನಾಗಿರ್ತಾರ? ಸೊ ಭಾಗವಹಿಸಿರ್ತಾರ. ನೆನ್ಪಿಟ್ಕೋರಿ. 1906 ಏನಪ್ಪಾ ಅಂದ್ರ ಸೊ ಮುಸ್ಲಿಂ ಲೀಗ್ ಅಂತ ಬರುತ್ತ. ಮುಸ್ಲಿಂ ಲೀಗ್ ಯಾರಪ್ಪ ಅಂದ್ರ ಸಲೀಮುಲ್ಲಾ ಖಾನ್ ಮತ್ತು ಸರ್ ಆಗಾ ಖಾನ್ ನೇತೃತ್ವದೊಳಗೆ ಢಾಕಾದೊಳಗೆ ಏನಾಗುತ್ತ? ಸ್ಥಾಪನೆ ಆಗ್ತಾ ಬರುತ್ತಾ. ನೆಕ್ಸ್ಟ್ 1916 ಢಾಕಾದೊಳಗಿದ್ದಂತ ಕೇಂದ್ರ ಕಚೇರಿಯನ್ನ ಎಲ್ಲಿಗೆ ವರ್ಗಾಯಿಸಿದ್ರು ಅಂತ ಕ್ವಶನ್ ಆಗೈತಿ. ಎಲ್ಲಿಗೆ ಅದನ್ನ ವರ್ಗಾಯಿಸ್ತಾರ ಅಂತಂದ್ರ ಎಲ್ಲಿಗೆ ವರ್ಗಾಯಿಸ್ತಾರಿ? ಲಕ್ನೋಕ್ಕೆ ಏನ್ ಮಾಡ್ತಾರ ಅಂತಂದ್ರ ಅದನ್ನ ವರ್ಗಾಯಿಸ್ತಾ ಬರ್ತಾರ. ಓಕೆನಾ? ಹಂಗಿದ್ರ ನೆಕ್ಸ್ಟ್ ಹೋಗೋಣ. 1907 ಏನಾಗ್ತೈತಿ ಅಂತಂದ್ರ ನೆಕ್ಸ್ಟ್ ಸೂರತ್ ಒಡಕು ಅಂತ ನೋಡ್ತೀವಿ. ಸೂರತ್ ಒಡಕು ಅಂತ ನೆನ್ಪಿಟ್ಕೋರಿ. 1909 ಏನಾಗ್ತೈತಿ ಅಂದ್ರ ಸೊ ಇವ ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಬರುತ್ತಾ. ಮಿಂಟೋ ಮತ್ತ ಮಾರ್ಲೆ ಅಂತ ನೋಡ್ತೀವಿ. 1916 ಏನಾಗುತ್ತಪ್ಪ ಅಂತಂದ್ರ ಸೊ ಲಕ್ನೋ ಒಪ್ಪಂದ ಆಗುತ್ತ. ಲಕ್ನೋ ಒಪ್ಪಂದ. ಈ ಸೂರತ್ ಒಡಕ್ ಏನಾಗಿತ್ತಲ್ಲ, ಮಂದಗಾಮಿ ಮತ್ತು ತೀವ್ರಗಾಮಿಗಳು ಏನಾಗಿದ್ರಲ್ಲಿ ಇಬ್ಬಾಗವನ್ನಾಗಿರ್ತಾರ. ಆ ಇಬ್ಬಾಗ ಅವ್ರೇನ್ ಮಾಡಿರ್ತಾರ? ಜಗಳ ಮಾಡ್ಕೊಂಡು ದೂರ 2 ತೀರ ಆಗ್ಬಿಟ್ಟಿರ್ತಾರ. ಅವ್ರನ್ನೇ ಯಾರು ಒಂದಗೂಡಿಸ್ತಾರ ಅಂತಂದ್ರ 1916 ಮಜುಮ್ದಾರ್ ಅಂತ ಅಧ್ಯಕ್ಷತೆ ಒಳಗ ಆನಿ ಬೆಸೆಂಟ್ ಮತ್ತು ತಿಲಕರ್ ಏನ್ ಮಾಡ್ತಾರ ಅಂದ್ರ ಒಂದುಗೂಡ್ತಾ ಬರ್ತಾರ. ಅವ್ರನ್ನ ಏನ್ ಮಾಡ್ತಾರ? ಸೊ ಒಂದಾಗ್ತಾರ. 1917 ಏನಾಗತ್ತ ಅಂತಂದ್ರ
ಚಂಪಾರಣ್ಯ ಚಳವಳಿ ಅಂತ ಬರ್ತಾ ಹೋಗುತ್ತಾ ಬಿಹಾರದೊಳಗೆ, ಇದನ್ನ ತಿನ್ಕಾಂತಿ ಅಂತ ಕರಿತೀವಿ. 1916 ಇನ್ನೊಂದೇನಪ್ಪಾ ಅಂದ್ರೆ ಸತ್ಯಾಗ್ರಹ ಅಥವಾ ಸಬರ್ಮತಿ ಆಶ್ರಮ ಸ್ಥಾಪನೆ ಆಗುತ್ತಾ. 1918 ಅಹಮದಾಬಾದ್ ಹತ್ತಿ ಗಿರಣಿ, ಸೊ ಅಹಮದಾಬಾದ್ ಹತ್ತಿ ಗಿರಣಿ ಅಥವಾ ಖೇಡಾ ಸತ್ಯಾಗ್ರಹ ನಡೀತಾ ಬರುತ್ತಾ. 1919 ಸೊ ರೌಲತ್ ಕಾಯ್ದೆ ಅಂತ ಒಂದು ಬರುತ್ತಾ, ಜಲಿಯನ್ ವಾಲಾಬಾಗ್ ಕಾಯ್ದೆ ಅಂತ ಕೂಡ ನಾವೇನ್ ಮಾಡ್ತೀವಿ ನೋಡ್ತಾ ಹೋಗ್ತೀವಿ. 1920-22 ಏನಾಗುತ್ತಾ ಅಸಹಕಾರ ಚಳವಳಿ ಅಂತ ಬರುತ್ತಾ, ಸೊ ನೆನ್ಪಿಟ್ಕೋರಿ. 2020 ಅಸಹಕಾರ, 22 ಏನಾಗ್ತೈತಿ ಅಂದ್ರೆ ಚೌರಿ ಚೌರ ಘಟನೆ ಕೂಡ ನಡೀತೈತಿ. 1929 ಏನಾಗ್ತೈತಿ ಅಂತಂದ್ರೆ ಸೊ ಇಲ್ಲಿ ಲಾಹೋರ್ ಅಧಿವೇಶನ ಅಂತ ನೋಡ್ತೀವಿ, ಪೂರ್ಣ ಸ್ವರಾಜ್ಯವನ್ನ ನಾವು ಘೋಷಣೆ ಮಾಡ್ತಾ ಬರ್ತೀವಿ. 40 ಏನಾಗತ್ರಿ ಆಗಸ್ಟ್ ಆಫರ್ಸ್ ಅಥವಾ ಆಗಸ್ಟ್ ಕೊಡುಗೆಗಳಂತ ಬರ್ತಾವು. 42 ಯಾವ್ದು ಬರುತ್ತಂದ್ರೆ ಕ್ರಿಪ್ಸ್ ಅಂತ ಬರ್ತಾನ. 46 ಯಾವ್ದು ಬರುತ್ತಂದ್ರೆ ಕ್ಯಾಬಿನೆಟ್ ಆಯೋಗ ಅಂತ ನಾವು ನೋಡ್ತಾ ಬರ್ತೀವಿ. 47 ಏನಾಗುತ್ತಾ ಫೈನಲ್ ಆಗಿ ಅಷ್ಟೆಲ್ಲಾ ಕಷ್ಟಪಟ್ಟಿದ್ದಕ್ಕ ಫೈನಲ್ ಎಂಡಿಗೆ ಏನಾಗುತ್ತಾ ಸ್ವಾತಂತ್ರ್ಯ ಸಿಗ್ತಾ ಹೋಗುತ್ತೆ. ಇದು ಏನಪ್ಪಾ ಅಂತಂದ್ರ ಕ್ವಿಕ್ ಲಾಸ್ಟ್ ಮೂಮೆಂಟಿಗೆ ಏನಂದ್ರೆ ರಿವಿಸನ್ ಅಂತಾರಲ್ಲ, ಎಲ್ಲಾ ವರ್ಷಗಳು ಕೂಡ ಇಂಪಾರ್ಟೆಂಟು. ಸೊ ಒಂದು ಸ್ಕ್ರೀನ್ ಶಾಟ್ ಅನ್ನ ತಗೋರಿ ಬರ್ಕೊಂಡು. ಮುಗಿತಾ? ಎಸ್, ಇಲ್ಲಿಗೆ ಖತಮ್. ಖತಮ್ ನಾಟಕ ಬಂದ್ ಇಷ್ಟು ಪಟಾಪಟ್ ಅಂತ ಇಷ್ಟು ಓದ್ಬೇಕು ನೋಡ್ ಒಟ್ಟ. ತಿಳಿತಾ? ನೀವು ಲಾಸ್ಟ್ ಮೂಮೆಂಟಿಗೆ 1919 ಮಾಂಟೆಗೋ ಚೇಮ್ಸ್ ಪಾಡ್ ಬರುತ್ತಾ, ಮತ್ತೆ ಇವು ಇಂಪಾರ್ಟೆಂಟ್ ಇದ್ದಿದ್ದಷ್ಟೇ. ನೆಹರು ವರದಿ ಬರುತ್ತಾ, ನೆಹರು ರಿಪೋರ್ಟ್ ಬರುತ್ತಾ, ಎಲ್ಲಾನು ಬರ್ತಾವ. ನೆಕ್ಸ್ಟ್ ಹೋಗೋಣ ಹಂಗಿದ್ರೆ. ಎಸ್, ಇಲ್ಲಿ ಸರಿಯಾದ ಆನ್ಸರ್ ಏನಂದ್ರ 1915 ಗಾಂಧೀಜಿ ಜನವರಿ 9 ಏನಾಗ್ತಾರ ಭಾರತಕ್ಕೆ ಬರ್ತಾ ಹೋಗ್ತಾರ. ಇವರು ಭಾರತಕ್ಕೆ ಬಂದ ದಿನವನ್ನ ನಾವು ಯಾವ ಒಂದು ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂತಂದ್ರ ಪ್ರವಾಸಿ ಭಾರತೀಯ ದಿನ ಅಂತೇಳಿ ಆಚರಣೆಯನ್ನ ಮಾಡ್ತಾ ಬರ್ತೀವಿ. ಹಾಗಾದ್ರೆ ಕರೆಂಟ್ ಅಫೇರ್ಸ್ ಪಾಯಿಂಟ್ ಆಫ್ ವ್ಯೂ ಏನ್ ನೆನ್ಪಿಡ್ಬೇಕಂದ್ರ ಈ ವರ್ಷ ಭಾರತೀಯ ಪ್ರವಾಸ ದಿನವನ್ನ ಎಲ್ಲಿ ಆಚರಣೆ ಮಾಡಿದ್ರು ಅಂತಂದ್ರ ಒಡಿಸ್ಸಾದ ಭುವನೇಶ್ವರದೊಳಗೆ ಏನ್ ಮಾಡ್ತಾರ ಆಚರಣೆಯನ್ನ ಮಾಡ್ತಾ ಬರ್ತಾರೆ. ಎಷ್ಟನೇದಾಗಿರುತ್ತಾ 1918 ಮತ್ತೆ 42 ನೋಡಿದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕೂಡ ಬರುತ್ತಾ. ಸೊ ಅದನ್ನು ಕೂಡ ನೆನ್ಪಿಟ್ಕೋರಿ. ನೆಕ್ಸ್ಟ್ ಹೋಗೋಣ. ಎಸ್, ನವ ಭಾರತದ ಪ್ರವಾದಿ ಎಂದು ಯಾರನ್ನ ಕರೆಯುತ್ತಾರೆ? ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್, ಬಿ ಸ್ವಾಮಿ ದಯಾನಂದ ಸರಸ್ವತಿ, ಸಿ ಸ್ವಾಮಿ ವಿವೇಕಾನಂದ, ಡಿ ದಾದಾಬಾಯಿ ನೌರೋಜಿ. ಸೊ ಆನ್ಸರ್ ಮಾಡ್ರಿ ಫಾಸ್ಟ್ ಆಗಿ ನೋಡೋಣಂತ. ನಮಸ್ತೆ ಮ್ಯಾಮ್, ಇವತ್ತು ನೀ ಮ್ಯಾಮ್ ಅಂತ ಹಾಕಿದೀಯಾ ಮಾಮ್ ಅಂತ ಹಾಕಿದೀಯಾ? MAM ಮಗನೇ ಇನ್ಮೇಲೆ ಕ್ಲಾಸ್ ದಿನನಿತ್ಯ ಇರುತ್ತಾ? ಪಿ ಮಗ ಇನ್ಮ್ಯಾ ಕ್ಲಾಸ್ ಏನಿರುತ್ತಂದ್ರ ಡೈಲಿ 4 ಗಂಟೆಗೆ ಇರುತ್ತಪ್ಪ, ಜಾಯಿನ್ ಆಗಪ್ಪಿ. ತಿಳಿತಾ? ಸೊ ಇಲ್ಲಿ ಯಾರನ್ನ ನಾವು ನವ ಭಾರತದ ಪ್ರವಾದಿ ಅಂತ ಕರೀತಾರ? ಎಸ್, ರಾಜಾರಾಮ್ ಮೋಹನ್ ರಾಯ್ ಅವ್ರನ್ನ ನಾವೇನಂತ ಕರಿತೀವಿ? ನವ ಭಾರತದ ಪ್ರವಾದಿ, ನವ ಭಾರತದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. 1828 ಏನಪ್ಪಾ ಅಂತಂದ್ರ ಏನ್ರಿ, ಸೊ ಈ ಬ್ರಹ್ಮ ಸಮಾಜವನ್ನ ಏನ್ ಮಾಡ್ತಾರ ಸ್ಥಾಪನೆ ಮಾಡ್ತಾ ಬರ್ತಾರ. 1828 ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರ. ಅದೇ ರೀತಿ ಏನಂತಂದ್ರ 1813 ಆತ್ಮೀಯ ಸಭಾವನ್ನು ಕೂಡ ಇವ್ರು ಏನ್ ಮಾಡ್ತಾರ ಸ್ಥಾಪನೆಯನ್ನ ಮಾಡ್ತಾ ಬರ್ತಾರ. ಸೊ ಅದನ್ನ ಕೂಡ ನೆನ್ಪಿಟ್ಕೋರಿ. ನೆಕ್ಸ್ಟ್ 1829 ಏನಾಗ್ತೈತಿ ಅಂತಂದ್ರ ಸೊ ಅಂದಿನ ಗವರ್ನರ್ ಜನರಲ್ ಆದಂತ ಯಾರು ವಿಲಿಯಂ ಬೆಂಟಿಕ್ ಅವರ ಜೊತೆ ಸೇರಿ, ಸೊ ಏನಪ್ಪಾ ಅಂತಂದ್ರ ಆ ವಿಲಿಯಂ ಬೆಂಟಿಕ್ ಅವರ ಜೊತೆ ಸೇರಿ ಏನ್ ಮಾಡ್ತಾರ ಸತಿ ಪದ್ಧತಿಯನ್ನು ಕೂಡ ಏನ್ ಮಾಡ್ತಾರ ಸೊ ಅವರು ನಿಷೇಧ ಮಾಡ್ತಾರ. ಅದನ್ನ ಕೂಡ ನೆನ್ಪಿಟ್ಕೋರಿ. ಮಾಮ್ ಅಂಡ್ ಮ್ಯಾಮ್, ತಾಯಿ ಸ್ವರೂಪನೇರಿ ಮ್ಯಾಮ್. ನನಗ ಎಲ್ಲಿಂತ್ರ ನನಗಿಷ್ಟು ಫೀಲ್ ಆಗತೈತಿ ಈಗ. ಏನ್ ಡೈಲಾಗ್ ಹೊಡಿತೀರ ಅಂತಿನ್ನ ಎಮೋಷನಲ್. ಸುಮ್ ಕ್ಲಾಸ್ ಕೇಳ್ರಿ. 1829 ಏನಾಗ್ತಾರ ಸೊ ಈ ಸತಿ ಪದ್ಧತಿಯನ್ನ ಏನ್ ಮಾಡ್ತಾರ ನಿಷೇಧ ಮಾಡ್ತಾ ಹೋಗ್ತಾರ. ತಿಳಿತಾ? ಎಸ್, ಮತ್ತೇನಪ್ಪಾ ಅಂತಂದ್ರ ಸೊ ಇವ್ರದೊಂದು ಯಾವ್ದು ಸಂವಾದ ಕೌಮುದಿ ಅಂತ ಒಂದು ಏನ್ ಬರ್ತಾರ. ಸೊ ಅದನ್ನ ನಾವೇನಂತ ಕರಿತೀವಿ? ಬ್ರಹ್ಮ ಸಮಾಜದ ಬೈಬಲ್ ಅಂತ ಕೂಡ ನಾವೇನ್ ಮಾಡ್ತೀವಿ ಸೊ ಕರಿತಾ ಬರ್ತೀವಿ. ಸೊ ನೆನ್ಪಿಟ್ಕೊಳ್ಳಿ. ಹಂಗಿದ್ರೆ ನೆಕ್ಸ್ಟ್ ಏನಪ್ಪಾ ಸ್ವಾಮಿ ದಯಾನಂದ ಸರಸ್ವತಿ ಅಂತ ಬರ್ತಾರ. ಸೊ ಇವರು ಶುದ್ಧಿ ಚಳವಳಿಯನ್ನ ಏನ್ ಮಾಡ್ತಾರ ಆರಂಭ ಮಾಡ್ತಾ ಹೋಗ್ತಾರ. ಇದೇ ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜವನ್ನ ಏನ್ ಮಾಡ್ತಾರ ಸ್ಥಾಪನೆ ಮಾಡ್ತಾರ 1875. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಶುದ್ಧಿ ಚಳವಳಿ ಅಂದ್ರೆ ಏನಂದ್ರ ಬೇರೆ ಬೇರೆ ಧರ್ಮಕ್ಕ ವರ್ಗಾವಣೆಗೊಂಡಿದ್ದವ್ರನ್ನ ವಾಪಸ್ ಪುನಃ ಏನ್ ಮಾಡುದಂದ್ರ ಪುನಃ ನಮ್ ಧರ್ಮಕ್ಕೆ, ನಮ್ಮ ಹಿಂದೂ ಧರ್ಮಕ್ಕೆ ಏನ್ ಮಾಡುದು
ಸೊ ಕರ್ಕೊಳ್ಳೋದು. ಸ್ವಾಮಿ ವಿವೇಕಾನಂದ ಅಂತ ಬರ್ತಾರ 1897 ಏನಾಗ್ತೈತಿ ಅಂದ್ರ ರಾಮಕೃಷ್ಣ ಮಿಷನ್ ಅನ್ನ ಬೇಲೂರದೊಳಗೆ ಏನ್ ಮಾಡ್ತಾರ ಸ್ಥಾಪನೆಯನ್ನ ಮಾಡ್ತಾ ಬರ್ತಾರ. ಅದೇ ರೀತಿ 1893 ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದೊಳಗೆ ಏನ್ ಮಾಡ್ತಾರ ಅಂದ್ರ ಅಕ್ಕ ತಂಗಿಯರೇ ಸಹೋದರ ಸಹೋದರಿಯರಂತ ಭಾಷಣ ಮಾಡ್ತಾರ. ಅವ್ರು ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗ್ಬೇಕಾದ್ರ ಹಣ ಸಹಾಯ ಮಾಡಿದಂತ ಮೈಸೂರಿನ ರಾಜ ಯಾರಂತ ಕ್ವಶನ್ ಕೇಳ್ಯಾರ. 10ನೇ ಚಾಮರಾಜ ಒಡೆಯರ್ ಅಂತ ಬರ್ತಾರ. ಸೊ ನೆನ್ಪಿಟ್ಕೊಡಿ. ಎಸ್ ಹಾ, ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಹೇಳಿದವ್ರು ಇವ್ರ. ನೀವೇನ್ ಮಾಡತ್ತೀರಿ? ಏಳಿ ಎದ್ದೇಳಿ ಮೊಬೈಲ್ ಚಾರ್ಜ್ ಖಾಲಿ ಆಗೋವರೆಗೂ ನಿಲ್ಲದಿರಿ. ನಿಮ್ದ ಖಾಲಿ ಆಗೋವರ್ಗು ಏನ್ ಮಾಡ್ರಿ? ನಿಲ್ರಿ. ಇನ್ನು ನೆಕ್ಸ್ಟ್ ಏನ್ ಮಾಡ್ರಿ? ಜಾಬ್ ತಗೋರಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ದಾದಾಬಾಯಿ ನವರೋಜಿ. ಇವ್ರು ನಾವೇನಂತ ಕರಿತೀವಿ? ಭಾರತದ ವೃದ್ಧ ಪಿತಾಮಹ ಅಂತ ಏನ್ ಮಾಡ್ತೀವಿ? ಕರಿತಾ ಬರ್ತೀವಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ 1866 ಲಂಡನ್ದೊಳಗೆ ಸ್ಥಾಪನೆ ಮಾಡ್ತಾರ. ಭಾರತದೊಳಗೆ ಸ್ಥಾಪಿತ ಆದಂತ ಮೊದಲ ಒಂದು ಸಂಸ್ಥೆ ಯಾವ್ದಂದ್ರೆ ಇದ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅಂತ ನಾವು ನೋಡ್ತೀವಿ. ಹೌದಾ? ನೆಕ್ಸ್ಟ್ ಇವ್ರು ಏನಪ್ಪಾ ಅಂತಂದ್ರ ರಾಸ್ ಗುಪ್ತಾರ್ ಅನ್ನುವಂತ ಒಂದು ಪತ್ರಿಕೆ ಬರುತ್ತಾ. ವೈಸ್ ಅಂತೇಳಿ ಏನ್ ಮಾಡ್ತಾರ ಗುಜರಾತ್ ಒಳಗೆ ಏನ್ ಮಾಡ್ತಾರ ಸ್ಥಾಪನೆಯನ್ನ ಮಾಡ್ತಾ ಬರ್ತಾರ ಗುಜರಾತಿ ಭಾಷೆ ಒಳಗ. ಇಷ್ಟನ್ನ ಇದ ದಾದಾಬಾಯಿ ನವರೋಜಿ ಅವರು 1800 ಏನಪ್ಪಾ ಅಂತಂದ್ರ 86, 1893, 1906 3 ಬಾರಿ ಏನ್ ಮಾಡ್ತಾರಂದ್ರ ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ಏನ್ ಮಾಡ್ತಾರ? ಸೊ ಇವರು ವಹಿಸ್ಕೊಂಡಿರ್ತಾರ. ಅಧ್ಯಕ್ಷತೆ ವಹಿಸಿದಂತ ಸೊ ಪಾರ್ಸಿ ಅಧ್ಯಕ್ಷ ಯಾರಂದ್ರೆ ಇದು ಇವರೇ ಆಗಿರ್ತಾರ. ತಿಳಿತಾ? 1906 ಅಧಿವೇಶನ ಇಂಪಾರ್ಟೆಂಟ್. ಅದ ಒಂದು ಅಧಿವೇಶನದೊಳಗ ಸ್ವರಾಜ್ಯ ಎಂಬ ಪದವನ್ನು ಕೂಡ ಇವ್ರು ಏನ್ ಮಾಡ್ತಾರ? ಬಳಕೆಯನ್ನ ಮಾಡ್ತಾರ. ಎಸ್ ಮುಂದಕ್ಕೆ ಹೋಗೋಣ. ಓಕೆ, ಒಂದೇ ಮಾತರ್ ಎಂಬ ಹಾಡನ್ನ ಬರೆದವ್ರು ಯಾರು? ಎ ಮಹಾತ್ಮ ಗಾಂಧಿನ, ಬಿ ಬಂಕಿಂ ಚಂದ್ರ ಚಟರ್ಜಿನ, ಸಿ ರವೀಂದ್ರನಾಥ್ ಟ್ಯಾಗೂರ, ಡಿ ಸುಭಾಷ್ ಚಂದ್ರ ಬೋಸ. ಸೊ ಫಾಸ್ಟ್ ಆಗಿ ಏನ್ ಮಾಡ್ರಿ? ಆನ್ಸರ್ ಅನ್ನ ಮಾಡ್ತಾ ಹೋಗ್ರಿ ನೋಡೋಣಂತ. ಎಸ್ ಇಲ್ಲಿ ನೋಡ್ರಿ, ಒಂದೇ ಮಾತರಂ ಎಂಬ ಹಾಡನ್ನ ಬರೆದವರು ಬಂಕಿಂ ಚಂದ್ರ ಚಟರ್ಜಿ ಅವ್ರು ಬರೀತಾರೆ. ಯಾವೊಂದು ಕೃತಿಯಿಂದ ಇದನ್ನ ಆರಿಸ್ಕೊಂಡಾರ ಅಂದ್ರ ಆನಂದ ಮಠ ಎಂಬುವಂತ ಕೃತಿಯಿಂದ ನಾವು ಇದನ್ನ ಏನ್ ಮಾಡ್ತೀವಿ? ಆರಿಸ್ಕೊಂತೀವಿ. ನೆಕ್ಸ್ಟ್ ರವೀಂದ್ರನಾಥ್ ಟ್ಯಾಗೂರ್ ಅಂತ ಬರ್ತಾರ. ಸೊ ಇವ್ರದ್ದೇನಪ್ಪಾ ಅಂದ್ರ ಪೋಸ್ಟ್ ಆಫೀಸ್ ಆಗಿರ್ಬೋದು. 1913 ಗೀತಾಂಜಲಿ ಅನ್ನುವಂತ ಒಂದು ಕೃತಿಗೆ ಏನಾಗಿತ್ತಂದ್ರೆ ಇವ್ರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕೈತಿ. ಈ ನೊಬೆಲ್ ಪ್ರಶಸ್ತಿ ಸೊ ಏನಪ್ಪಾ ಅಂದ್ರ ಫಸ್ಟಿಗೆ ನೊಬೆಲ್ ಪ್ರಶಸ್ತಿಯನ್ನ ಪಡೆದಂತ ಏಷ್ಯಾದ ಮೊದಲ ವ್ಯಕ್ತಿ ಯಾರಂದ್ರೆ ಇವರೇ. ಸಾಹಿತ್ಯ ವಿಭಾಗದೊಳಗೆ ಪಡ್ಕೊಂತ ಹೋಗ್ತಾರ. ಸುಭಾಷ್ ಚಂದ್ರ ಬೋಸು, ನೀವು ನಮಗೆ ಸ್ವಾತಂತ್ರ್ಯ ಕೊಡಿ, ನೀವು ನಮಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡ್ತೀನಿ ಅಂತ ಹೇಳಿದವ್ರ ವ್ಯಕ್ತಿ ಯಾರಂದ್ರೆ ಇವರೇ ಆಗಿರ್ತಾರ. 1938 ಏನಾಗ್ತೈತಿ ಅಂತಂದ್ರ ಹರಿಪುರ ಅಧಿವೇಶನ ನಡೀತಾ ಹೋಗುತ್ತಾ. ಆ ಹರಿಪುರ ಅಧಿವೇಶನದೊಳಗೆ ಏನಾಗ್ತೈತಿ ಅಂದ್ರ ಸೊ ಸುಭಾಷ್ ಚಂದ್ರ ಬೋಸು ಪಟ್ಟಾಭಿ ಸೀತಾರಾಮ್ ಎಲೆಕ್ಷನ್ ನಿಲ್ತಾರ. ಪಟ್ಟಾಭಿ ಸೀತಾರಾಮ್ ಅವರು ಇದ್ರೊಳಗೆ ಸೋಲನ್ನಾಗ್ತಾರ. ಗಾಂಧೀಜಿ ಅವರು ಒಂದು ಮಾತನ್ನ ಹೇಳ್ತಾರ, ಪಟ್ಟಾಭಿ ಇದು ನಿನ್ನ ಸೋಲಲ್ಲ, ಇದು ನನ್ನ ಸೋಲು ಅಂತ ಹೇಳಿ. ನೆಕ್ಸ್ಟ್ ಅದರಿಂದ ಮನನೊಂದು ಏನಾಗ್ತಾರ 1939 ಫಾರ್ವರ್ಡ್ ಬ್ಲಾಕ್ ಎನ್ನುವಂತ ಒಂದು ಸಂಸ್ಥೆಯನ್ನು ಕೂಡ ಏನ್ ಮಾಡ್ತಾರೆ ಇವರು? ಸ್ಥಾಪನೆಯನ್ನ ಮಾಡ್ತಾ ಬರ್ತಾರ. ಓಕೆನಾ? ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನ ರವೀಂದ್ರನಾಥ್ ಟ್ಯಾಗೂರ್ ಬಗ್ಗೆ ಇವ್ರದ್ದು ಶಾಂತಿನಿಕೇತನ ಕೂಡ ಐತಿ. 41ನೇ ಯುನೆಸ್ಕೋ ಪಾರಂಪರಿಕ ಅದು ಸೇರ್ತಾ ಬಂದೈತಿ. 1920 1947 ಅವಧಿಯನ್ನ ನಾವೇನಂತ ಕರಿತೀವಿ ಅಂದ್ರ ಸೊ ಗಾಂಧಿ ಯುಗ ಅಥವಾ ಗಾಂಧಿಯರ ಅಂತ ನಾವು ಕರಿತಾ ಬರ್ತೀವಿ. ಎಸ್ ನೆಕ್ಸ್ಟ್ ಹೋಗೋಣ. ಹಂಗಿದ್ರೆ 1857 ಕ್ರಾಂತಿ ಅಥವಾ ದಂಗೆಯು ಪ್ರಾರಂಭವಾದಾಗ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು? ಆಪ್ಷನ್ ಎ ಲಾರ್ಡ್ ಡಾಲ್ಹೌಸಿ, ಬಿ ಲಾರ್ಡ್ ಲಿಟ್ಟನ್, ಸಿ ಲಾರ್ಡ್ ಕರ್ಜನ್, ಡಿ ಲಾರ್ಡ್ ಕ್ಯಾನಿಂಗ್. ಸೊ ಫಾಸ್ಟ್ ಆಗಿ ಏನ್ ಮಾಡ್ರಿ? ಆನ್ಸರ್ ಅನ್ನ ಮಾಡ್ತಾ ಬರೀ ನೋಡೋಣಂತ. ಜಲ್ದಿ. ಎಸ್ ಸೊ ಇಲ್ಲಿ ನೋಡ್ರಿ, 1857 ಕ್ರಾಂತಿ ಪ್ರಾರಂಭವಾದಾಗ ಭಾರತದ ಗವರ್ನರ್ ಜನರಲ್ ಯಾರಾಗಿರ್ತಾರ ಅಂತಂದ್ರ ಲಾರ್ಡ್ ಕ್ಯಾನಿಂಗ್ ಅವ್ರ ಆಗಿರ್ತಾರ. ಯಾರಾಗಿರ್ತಾರಿ? ಲಾರ್ಡ್ ಕ್ಯಾನಿಂಗ್. ಸೊ ಇಲ್ಲಿ ಫಸ್ಟ್ಗೆ 1858 ಆಕ್ಟ್ ಅಂತ ಬರ್ತ ಗೊತ್ತಾ? ಅದನ್ನ ನಾವೇನಂತ ಕರಿತೀವಿ ಅಂತಂದ್ರ ಸೊ ಭಾರತದ ಮ್ಯಾಗ್ನ ಕಾಟ ಅಂತ ಕರಿತಾ ಹೋಗ್ತೀವಿ. ಅಲ್ಲಿಗೆ ಏನಾಗ್ತೈತಿ ಅಂತಂದ್ರ ಸೊ ಅಲ್ಲಿ ಅವಾಗಿನ ಮೂಮೆಂಟ್ ಒಳಗೆ ಆಡಳಿತವನ್ನ ರಾಣಿ ನೇರವಾಗಿ ತನ್ನ ಆಳ್ವಿಕೆಗೆ ತಗೋತಾಳ. ಅಲ್ಲಿ 1858 ಕಾಯ್ದೆ ಪ್ರಕಾರ ಗವರ್ನರ್ ಜನರಲ್ ಎಂಬ ಪದನಾಮವನ್ನು ಅಳಸಿ ಹಾಕಿ ವೈಸ್ರಾಯ್ ಎಂಬ ಪದವನ್ನು ಬಳಸ್ತಾ ಹೋಗ್ತಾರ. ಮೊಟ್ಟ ಮೊದಲ ವೈಸ್ರಾಯ್ ಯಾರಾಗಿರ್ತಾರ ಅಂತಂದ್ರ ಲಾರ್ಡ್ ಕ್ಯಾನಿಂಗ್ ಅವ್ರ ಆಗಿರ್ತಾರ. ಸೊ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರ
ಭಾರತದ ಕೊನೆಯ ಗವರ್ನರ್ ಜನರಲ್ ಕೇಳಿದ್ರೆ ಅವರು ಕೂಡ ಲಾರ್ಡ್ ಕ್ಯಾನಿಂಗು. ನೆಕ್ಸ್ಟ್ ಭಾರತದ ಪ್ರಥಮ ವೈಸ್ರಾಯ್ ಕೇಳಿದ್ರು ಕೂಡ ಲಾರ್ಡ್ ಕ್ಯಾನಿಂಗ್ ಅವ್ರು ಆಗಿರ್ತಾರ. ಲಾರ್ಡ್ ಡಾಲ್ ಹೌಸಿ ಬಗ್ಗೆ ಹೇಳಿವಿ. ಲಾರ್ಡ್ ಲಿಟ್ಟನ್ ಏನಪ್ಪಾ ಅಂತಂದ್ರ 1878 ವರ್ನಾಕುಲರ್ ಪ್ರೆಸ್ ಆಕ್ಟ್ ಅನ್ನ ಏನ್ ಮಾಡ್ತಾನ, ಜಾರಿ ಮಾಡ್ತಾನ. ವರ್ನಾಕುಲರ್ ಪ್ರೆಸ್ ಆಕ್ಟ್ ಮತ್ತ ಶಸ್ತ್ರಾಸ್ತ್ರಗಳ ಕಾಯ್ದೆಯನ್ನು ಕೂಡ ಯಾರು ಜಾರಿ ಮಾಡಿದ್ರಂದ್ರೆ ಇವರೇ ಲಾರ್ಡ್ ಲಿಟ್ಟನ್. ನೆಕ್ಸ್ಟ್ ಆ ವರ್ನಾಕುಲರ್ ಪ್ರೆಸ್ ಆಕ್ಟ್ ಅನ್ನ ರದ್ದುಪಡಿಸಿದಂತ ವೈಸ್ರಾಯ್ ಯಾರಂದ್ರ ಲಾರ್ಡ್ ರಿಪ್ಪನ್ ಅಂತ ಬರ್ತಾನ. ಈ ರಿಪ್ಪನ್ ಅವ್ರು ಏನ್ ಮಾಡ್ತಾರ, ವರ್ನಾಕುಲರ್ ಪ್ರೆಸ್ ಆಕ್ಟ್ ಅನ್ನ ಏನ್ ಮಾಡ್ತಾರ ಅಂದ್ರ ರದ್ದುಗೊಳಿಸ್ತಾರ. ರಿಪ್ಪನ್ ಅನ್ನ ಏನಂತ ಕರಿತೀವಿ ಅಂದ್ರೆ ಭಾರತೀಯ ಸ್ಥಳೀಯ ಸರ್ಕಾರದ ಪಿತಾಮಹ ಅಥವಾ ಭಾರತದ ಸ್ನೇಹಿತ ಅಂತ ಕರಿತೀವಿ. ಇಲ್ಬರ್ಟ್ ಮಸೂದೆಯನ್ನ ಯಾರು ಜಾರಿ ತಗೊಂಡ್ ಬಂದ್ರು ಅಂತ ಕೇಳ್ತಾರ. ಸೊ ಲಾರ್ಡ್ ರಿಪ್ಪನ್ ಅವ್ರು ಏನ್ ಮಾಡ್ತಾರ ಅಂದ್ರೆ ಅದನ್ನ ಜಾರಿಗೊಳಿಸಿರ್ತಾರ. ಆಯ್ತು. ನೆಕ್ಸ್ಟ್ ಕರ್ಜನ್ ಬಗ್ಗೆ ನಾವು ಮಾತಾಡಿವಿ ಆಲ್ರೆಡಿ. ಏನಂತಂದ್ರ ಬಂಗಾಳದ ವಿಭಜನೆ ಮಾಡಿದಂತ ವ್ಯಕ್ತಿ ಅಂತೇಳಿ. ಓಕೆ. ಇತಿಹಾಸದಲ್ಲಿ ಕಳಸಾ ಬಂಡೂರಿ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ? ಎ ಅದು ಗೋದಾವರಿನ, ಬಿ ಕಾವೇರಿನ, ಸಿ ಮಹದಾಯಿನ, ಡಿ ತುಂಗಭದ್ರನ. ಸೊ ಫಾಸ್ಟ್ ಆಗಿ ಆನ್ಸರ್ ಅನ್ನ ಮಾಡ್ತಾ ಬರೀ ನೋಡೋಣ. ಮ್ಯಾಮ್ ಬ್ರಿಟಿಷ್ ಕ್ವೀನ್ ಇಮೇಜ್ ತೋರಿಸಿ. ಇಮೇಜ್ ಇವತ್ತು ಹಾಕಿಲ್ಲಪ್ಪ, ನಾಳೆ ತೋರಿಸ್ತೀನಂತ, ಡೋಂಟ್ ವರಿ. ಸೊ ಬ್ರಿಟಿಷ್ ಕ್ವೀನ್ ಇಮೇಜ್ ಅನ್ನ ನಾಳೆಗೆ ತೋರಿಸ್ತೀನಿ, ಡೋಂಟ್ ವರಿ. ಇತಿಹಾಸದಲ್ಲಿ ಕಳಸಾ ಬಂಡೂರಿ ಯೋಜನೆ ಯಾವ ನದಿಗೆ ಸಂಬಂಧಪಟ್ಟೈತಿ ಅಂತಂದ್ರ ಅದು ಮಹದಾಯಿ ಅಥವಾ ಮಾಂಡೋವಿ ನದಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಮಹದಾಯಿ ಅಥವಾ ಮಾಂಡೋವಿ ನದಿಗೆ ಯಾವ ಒಂದು ಜಲಪಾತ ಸೃಷ್ಟಿಯಾಗೈತೆ ಅಂತ ಕೇಳ್ತಾರ, ವಜ್ರಪೋಹ ಜಲಪಾತ ಅಂತ ನೋಡ್ತೀವಿ. ಯಾವ್ದ್ರಿ ಈ ವಜ್ರಪೋಹ ಜಲಪಾತ ಯಾವ ನದಿಗೆ ಸೃಷ್ಟಿಯಾಗಿದ್ದಂದ್ರ ಮಹದಾಯಿ ನದಿಗೆ ಸೃಷ್ಟಿಯಾಗಿದ್ದು. ನೆಕ್ಸ್ಟ್ ಇಲ್ಲಿ ಕಾವೇರಿ ನದಿ. ಇಲ್ಲಿ ಅಮೆರಿಕ ಅಲ್ಲ, ತಮಿಳುನಾಡೊಳಗೆ ಏನಂದ್ರ ಸೊ ಸ್ಟ್ಯಾನ್ಲಿ ಜಲಾಶಯ. ಸ್ಟ್ಯಾನ್ಲಿ ಜಲಾಶಯ ಅಂತ ಏನ್ ಮಾಡ್ತಾರ, ಸ್ಟ್ಯಾನ್ಲಿ ಜಲಾಶಯ ಅಂತ ಎಲ್ಲಿ ನೇಮಕ ಮಾಡಾರ ಅಂತಂದ್ರ ಸ್ಟ್ಯಾನ್ಲಿ ಜಲಾಶಯವನ್ನ ಸೊ ಎಲ್ಲಿ ಇದನ್ನ ಮಾಡಾರ ಅಂದ್ರ ಸೊ ಅದನ್ನ ತಮಿಳುನಾಡೊಳಗೆ ನಾವ್ ಏನ್ ಮಾಡ್ತೀವಿ ನೋಡ್ತೀವಿ. ಅದೇ ರೀತಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನ ತುಂಗಭದ್ರಾ ಅಂತ ಬರುತ್ತಾ. ಈ ತುಂಗಭದ್ರಾ ಅಣೆಕಟ್ಟು ಸೊ ಎಲ್ಲಿ ಕಂಡು ಬರುತ್ತೆ ಇತ್ತೀಚೆಗೆ, ಇದು ಕೂಡ ಕರೆಂಟ್ ಅಫೇರ್ಸ್ ಒಳಗಿತ್ತು. ಈ ಕರೆಂಟ್ ಅಫೇರ್ಸ್ ಎಲ್ಲೇನಪ್ಪಾ ಅಂತಂದ್ರ ಇತ್ತೀಚೆಗೆ ತುಂಗಭದ್ರಾ 19ನೇ ಗೇಟ್ ಏನಾಗಿತ್ತು ಅಂದ್ರ ಮುರಿದು ಹೋಗಿರುತ್ತೆ. ಸೊ ಅದನ್ನ ಕೂಡ ನೀವೇನ್ ಮಾಡ್ರಿ ನೆನ್ಪಿಟ್ಕೋರಿ. ಓಕೆನಾ? ಹಂಗಿದ್ರ ನೆಕ್ಸ್ಟ್ ನೋಡೋಣ. ಏನಿಲ್ಲಪ್ಪ, ಇಷ್ಟೊತ್ತಿನ ನಿಂತ್ ಬೋರ್ ಆಗಿತ್ತು. ಅವ್ರಿಗೆ ಪ್ಯಾನ್ ಹಾಕಂದೆ ಅವ್ರೆ ಅದಕ್ಕೆ ನಗಾಕತ್ರ ಅಷ್ಟೇ. ನೀವು ಯಾಕೆ ನಾಗ್ತೀರಿ ಅಂತ ಮತ್ತೇನು ತಿಳ್ಕೊಳಕ್ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ಹೋಗೋಣ. ಇನ್ನ ಇದ ತುಂಗಭದ್ರಾ ಜಲಾಶಯಕ್ಕೆ ನಾವು ಪಂಪ ಸಾಗರ ಅಂತ ಕೂಡ ಕರಿತಾ ಹೋಗ್ತೀವಿ. ಪಂಪ ಸಾಗರ. ಎಸ್. ಹಂಗಿದ್ರೆ ನೆಕ್ಸ್ಟ್ ಹೋಗೋಣ. ಹಿಮಾಯತ್ ಸಾಗರ್ ಮತ್ತು ಉಸ್ಮಾನ್ ಸಾಗರ್ ಇರುವುದು ಎಲ್ಲಿ ಹಿಮಾಯತ್ ಸಾಗರ್ ಮತ್ತು ಉಸ್ಮಾನ್ ಸಾಗರ್ಗಳು ಕಂಡು ಬರ್ತಾವು? ಎ ಚೆನ್ನೈಯ, ಬಿ ಹೈದರಾಬಾದ, ಸಿ ಹೈದರಾಬಾದ್ ಕರ್ನಾಟಕನ, ಡಿ ಮೇಲಿನ ಯಾವುದೂ ಅಲ್ಲ. ಸೊ ಇಲ್ಲಿ ಹಿಮಾಯತ್ ಸಾಗರ್ ಮತ್ತು ಉಸ್ಮಾನ್ ಸಾಗರ್ ಎಲ್ಲಿ ಕಂಡು ಬರ್ತಾವ ಅಂತ ಆನ್ಸರ್ ಅನ್ನ ಮಾಡ್ತಾ ಹೋಗ್ರಿ ನೋಡೋಣ. ಚೆನ್ನೈ, ಹೈದರಾಬಾದ್ ಕರ್ನಾಟಕನ, ಈ ಮೇಲಿನ ಯಾವುದೂ ಅಲ್ಲನ. ಅಕ್ಕ ಕ್ಲಾಸ್ ಒಳಗದಿ ಫಾಸ್ಟ್ ಆಗಿ ಜಲ್ದಿ, ಕಮಾನ್ ಕ್ವಿಕ್. ಎಸ್ ಎಸ್ ಎಸ್. ಬಿ 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 ಬಿ. ಸಿ 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 ಸಿ. ಯಾರಿಲ್ಲೇ ಹೈದರಾಬಾದ್ ಅಂತ ಆನ್ಸರ್ ಹಾಕಿದ್ರೆ ಎಲ್ರದ್ದು ಕೂಡ ಕರೆಕ್ಟ್. ಸೊ ಇದು ಹಿಮಾಯತ್ ಸಾಗರ್ ಮತ್ತು ಉಸ್ಮಾನ್ ಸಾಗರ್ ಎಲ್ಲಿ ಕಂಡು ಬರ್ತಾವು ಅಂತಂದ್ರೆ ಹೈದರಾಬಾದ್ ಒಳಗೆ ಏನಾಗ್ತಾವು ಸೊ ಕಂಡು ಬರ್ತಾ ಹೋಗ್ತಾವು. ನೆಕ್ಸ್ಟ್ ನೋಡೋಣ. ಇಲ್ಲಿ ಹೈದರಾಬಾದ್ ಕರ್ನಾಟಕ. ಸೊ ಇದ್ರ ಬಗ್ಗೆ ಹೇಳುವಂತ ಒಂದು ವಿಧಿ ಯಾವ್ದಂದ್ರ 371 ಜಿ ಆರ್ಟಿಕಲ್ ಏನ್ ಹೇಳ್ತೈತಿ ಹೇಳ್ತಾ ಬರುತ್ತಾ. ಹೈದರಾಬಾದ್ ಮೂಸಿ ನದಿ ದಂಡೆ ಮೇಲೆ ಐತೆ, ಅದನ್ನ ಕೂಡ ನೆನ್ಪಿಟ್ಕೋತಾ ಹೋಗ್ರಿ. ನೆಕ್ಸ್ಟ್ ನೋಡೋಣ. ಎಸ್. ಬರ್ಮಾ ಈಗ ಯಾವ ಹೆಸರಿನಿಂದ ಪ್ರಸಿದ್ಧವಾಗಿದೆ? ಆಪ್ಷನ್ ಎ ಬಾಂಗ್ಲಾದೇಶ, ಬಿ ಏನಪ್ಪಾ ಅಂದ್ರ ಮಲೇಷಿಯಾನ, ಸಿ ಮಯನ್ಮಾರ, ಡಿ ಭೂತಾನ. ಸೊ ಫಾಸ್ಟ್ ಆಗಿ ಏನ್ ಮಾಡ್ರಿ ಆನ್ಸರ್ ಅನ್ನ ಮಾಡ್ತಾ ಬರಿ ನೋಡೋಣ. ಎಸ್, ಫಾಸ್ಟ್ ಆಗಿ. ಬರ್ಮಾ ಈಗ ಯಾವ ಹೆಸರಿನಿಂದ ಪ್ರಸಿದ್ಧವಾಗಿದೆ? ಬಾಂಗ್ಲಾದೇಶ, ಮಲೇಷಿಯಾನ, ಮಯನ್ಮಾರ, ಭೂತಾನ. ಹೇ ಸುಮ್ ಕ್ಲಾಸ್ ಕೇಳ, ಏನೇನಾರ ಮಾತಾಡುದು ನೋಡ್ ಒಟ್ಟೆ. ಇಲ್ಲಿ ನೋಡ್ರಿ ಮಯನ್ಮಾರ್ ಅಂತ ಬರುತ್ತ. ಸೊ ಈಗ ಬರ್ಮಾ ಈಗ ಯಾವ ಹೆಸರಿನಿಂದ ಪ್ರಸಿದ್ಧವಾಗೈತೆ ಅಂದ್ರ ಮಯನ್ಮಾರ್ ದೇಶದಿಂದ ಏನಾಗೈತೆ ಅಂದ್ರ ಪ್ರಸಿದ್ಧಿ ಆಗಿರುತ್ತ. ಅದೇ ರೀತಿ ಸೊ ಈ ಬಾಂಗ್ಲಾದೇಶದ ರಾಜಧಾನಿ ಯಾವ್ದಂತಂದ್ರ ನಾವು ಢಾಕಾ ಅಂತ ನೋಡ್ತೀವಿ. ಕರೆನ್ಸಿ ಅಂತ ಬಂದಾಗ ಟಾಕಾ ಅಂತ ನೋಡ್ತೀವಿ. ಭೂತಾನ್ ರಾಜಧಾನಿ ಯಾವ್ದಂತಂದ್ರ ನಾವು ಥಿಂಪು ಅಂತ ನಾವ್ ಏನ್ ಮಾಡ್ತೀವಿ ನೋಡ್ತಾ ಬರ್ತೀವಿ. ದೆನ್ ಹಂಗಿದ್ರ ಮಯನ್ಮಾರದ ರಾಜಧಾನಿ ಯಾವ್ದಾಗಿರುತ್ತ ಫಾಸ್ಟ್ ಆಗಿ ಏನ್ ಮಾಡ್ರಿ ಕಮೆಂಟ್ ಅನ್ನ ಹಾಕ್ತಾ ಬರ್ರಿ. ಎಸ್.
ವಿಶ್ವ ಜಲ ದಿನ ಅಂತೇಳಿ ಯಾವ ದಿನವನ್ನು ನಾವು ಆಚರಿಸ್ತೀವಿ? ಆಪ್ಷನ್ ಎ ಏಪ್ರಿಲ್ 22, ಬಿ ಮಾರ್ಚ್ 22, ಸಿ ಜನವರಿ 22, ಡಿ ಮೇ 22. ಸೊ ಫಾಸ್ಟ್ ಆಗಿ ಏನ್ ಮಾಡ್ರಿ, ಆನ್ಸರ್ ಅನ್ನ ಹಾಕ್ತಾ ಬರ್ರಿ. ಜಲ ದಿನ, ವಿಶ್ವ ಜಲ ದಿನ ಯಾವಾಗ ಅಂತ ಕೇಳತ್ತಾರ. ಓಕೆ, ಸೊ ಇಲ್ಲಿ ನೋಡ್ರಿ, ವಿಶ್ವ ಜಲ ದಿನ ಯಾವಾಗ? ಜಲ ದಿನ ತಡ್ರಿ, ಒಂದ್ ನಿಮಿಷ ತಡ್ರಪ್ಪ. ಸೊ ಇಲ್ಲಿ ಗುಬ್ಬಚ್ಚಿ ದಿನ ಅಂತ ಬರುತ್ತ. ವಿಶ್ವ ಗುಬ್ಬಚ್ಚಿ ದಿನ ಯಾವಾಗ? ನೆಕ್ಸ್ಟ್ ಹ್ಯಾಪಿನೆಸ್ ಡೇ ಅಂತ ನೋಡ್ತೀವಿ. ಸೊ ಈ ಹ್ಯಾಪಿನೆಸ್ ಡೇ ಯಾವಾಗ? ನೆಕ್ಸ್ಟ್ ಏನಪ್ಪಾ ಅಂತಂದ್ರ ವಿಶ್ವ ಅರಣ್ಯ ದಿನ ಯಾವಾಗ? ಜಲ ದಿನ ಯಾವಾಗ? ನೆಕ್ಸ್ಟ್ ಟಿಬಿ ಡೇ ಯಾವಾಗ? ಇಲ್ಲಿ ನೋಡ್ರಿ, ಇದು ಮಾರ್ಚ್ 20. ಮಾರ್ಚ್ 20 ನಾವ್ ಏನಂತ ಆಚರಣೆ ಮಾಡ್ತೀವಿ? ಸ್ಪ್ಯಾರೋ ಡೇ. ಸೊ ಥೀಮು ಐ ಲವ್ ಸ್ಪ್ಯಾರೋ ಅನ್ನೋದಾಗಿರುತ್ತ. ಹ್ಯಾಪಿನೆಸ್ ಡೇ ಕೂಡ ಏನಪ್ಪಾ ಅಂದ್ರೆ ಮಾರ್ಚ್ 20. ಹಂಗಾದ್ರ ಈ ವರ್ಷ ಸಂತೋಷದ ಸೂಚಂಕದೊಳಗ ಭಾರತದ ಸ್ಥಾನ ಎಷ್ಟು? ಸತತವಾಗಿ 8ನೇ ಬಾರಿಗೂ ಕೂಡ ಫಿನ್ಲ್ಯಾಂಡ್ ಏನಾಗೈತಿ ಅಂದ್ರ ಪ್ರಥಮ ಸ್ಥಾನವನ್ನ ಪಡ್ಕೊಂಡೈತಿ. ಸಂತೋಷದೊಳಗೆ ಎಷ್ಟನೇ ಸ್ಥಾನವನ್ನ ಭಾರತ ಪಡ್ಕೊಂಡೈತಿ ಅಂತಂದ್ರ ಸೊ ಎಷ್ಟು? 118ನೇ ಸ್ಥಾನವನ್ನ ಪಡ್ಕೊಂಡೈತಿ. 18 19 ಆನ್ಸರ್ ಅನ್ನ ಮಾಡ್ರಿ. ಗುಬ್ಬಚ್ಚಿ. ನೆಕ್ಸ್ಟ್ ಏನ ಅರಣ್ಯ ಅಂತ ಬಂದ್ರ ಮಾರ್ಚ್ 21 ಅಂತ ನಾವು ನೋಡ್ತಾ ಬರ್ತೀವಿ. ಜಲ ದಿನ ಮಾರ್ಚ್ 22. ಟಿಬಿ ದಿನ ಏನಪ್ಪಾ ಅಂತಂದ್ರ ಸೊ ಮಾರ್ಚ್ 24. ನೆಕ್ಸ್ಟ್ ಇಲ್ಲಿ ಹವಾಮಾನ ದಿನ ಅಂತ ಬರುತ್ತಾ. ಹವಾಮಾನ ದಿನ ಯಾವಾಗಂದ್ರ ಸೊ ಮಾರ್ಚ್ 23 ನೋಡ್ತೀವಿ. ನೀವು ಯಾವ್ದು ಆನ್ಸರ್ ಹಾಕಿರಿ ಅಂದ್ರ ಮಾರ್ಚ್ 22 ಸರಿಯಾಗಿ. ಏಪ್ರಿಲ್ 22 ಐತಿ. ಏಪ್ರಿಲ್ 22 ನಾವು ಭೂ ದಿನ ಅಂತೇಳಿ ಏನ್ ಮಾಡ್ತೀವಿ? ಆಚರಣೆಯನ್ನ ಮಾಡ್ತಾ ಬರ್ತೀವಿ. ಹೌದಾ? ಎಸ್. ಸಂತೋಷ 118ನೇ ಸ್ಥಾನದೊಳಗೆ. ಸಂತೋಷನೇ ಇಲ್ಲ ಅಂತ. ಯಾಕೆ ಸಂತೋಷ ಇಲ್ಲ? ನಾಗ್ರಿ ಒಂದ್ ಸ್ವಲ್ಪ ನೋಡೋಣಂತ. ನಿಮ್ಮ ಬಾಯೊಳಗಿನ ಒಂದ್ 32 ಹಲ್ ಕಾಣುವಂಗು ನಾಗ್ರಿ ನೋಡೋಣಂತ. ನೆಕ್ಸ್ಟ್ ನೋಡೋಣ ಹಂಗಿದ್ರೆ. ಎಸ್. ಕಬ್ಬು ಕ್ರಾಂತಿಯು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಎ ಸಕ್ಕರೆ ಉದ್ದಿಮೆ, ಬಿ ಶೇಂಗಾ, ಸಿ ಹಣ್ಣುಗಳು, ಡಿ ಆಹಾರ ಧಾನ್ಯಗಳು. ಈ ಕಬ್ಬು ಕ್ರಾಂತಿ ಯಾವಾಗ ಸಂಬಂಧಪಟ್ಟಿದ್ದು? ಯಾವ್ದಕ್ಕೆ ಸಂಬಂಧಪಟ್ಟೈತೆ? ಆನ್ಸರ್ ಅನ್ನ ಮಾಡ್ತಾ ಬರ್ರಿ ಫಾಸ್ಟ್ ಆಗಿ ನೋಡೋಣಂತ. ಎಸ್. ಇನ್ನು ಯಾರು ಲೈಕ್ ಮಾಡಿಲ್ಲ ಲೈಕ್ ಅನ್ನ ಮಾಡ್ತಾ ಬರ್ರಿ ಅದೇ ರೀತಿ. ಸೊ ಇಲ್ಲಿ ನೋಡ್ರಿ, ಈ ಕಪ್ಪು ಕ್ರಾಂತಿ ಯಾವ್ದಕ್ ಸಂಬಂಧಪಟ್ಟಿದ್ದು? ಕಪ್ಪು ಕ್ರಾಂತಿ ಯಾವ್ದಕ್ಕ? ನೆಕ್ಸ್ಟ್ ಈ ಶ್ವೇತ ಕ್ರಾಂತಿ ಅಂತ ಬರುತ್ತ. ಸೊ ಇಲ್ಲಿ ಶ್ವೇತ ಕ್ರಾಂತಿ ಅದಕ್ಕ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಹಳದಿ ಕ್ರಾಂತಿ ಅಂತ ಬರುತ್ತ. ನೆಕ್ಸ್ಟ್ ಯಾವ್ದ್ರಿ? ಕೆಂಪು ಕ್ರಾಂತಿ ಅಂತ ಬರ್ತಾ ಹೋಗುತ್ತಾ. ನೆಕ್ಸ್ಟ್ ಯಾವ್ದು? ಸೊ ಇಲ್ಲಿ ಗುಲಾಬಿ ಕ್ರಾಂತಿ ಅಂತ ನೋಡ್ತೀವಿ. ನೆಕ್ಸ್ಟ್ ರಜತ ಕ್ರಾಂತಿ ಅಂತ ನೋಡ್ತೀವಿ. ರಜತ ಕ್ರಾಂತಿ. ನೆಕ್ಸ್ಟ್ ದುಂಡು ಕ್ರಾಂತಿ ಅಂತ ನಾವ್ ಏನ್ ಮಾಡ್ತೀವಿ? ಸೊ ನೋಡ್ತಾ ಬರ್ತೀವಿ. ಎಲ್ಲದಕ್ಕೂ ಏನೇನಂತ? ನೆಕ್ಸ್ಟ್ ಯಾವ್ದು? ನೀಲಿ ಕ್ರಾಂತಿ. ಸೊ ಯಾವ್ದಾವ್ದು ಏನೇನ್ ಆಗ್ತಿದೆ ಅಂತ ಪಟಾಪಟ್ ಅಂತ ಆನ್ಸರ್ ಮಾಡಿ. ಕಪ್ಪು ಕ್ರಾಂತಿ ಅಂತ ನೋಡಿದಾಗ ಸೊ ಇಲ್ಲಿ ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ಉತ್ಪನ್ನಗಳು ಬರ್ತಾವು. ಪೆಟ್ರೋಲಿಯಂ ಮತ್ತು ಕಲ್ಲಿದ್ದಲು ಉತ್ಪನ್ನಗಳು. ಶ್ವೇತ ಅಂತ ನೋಡಿದಾಗ ಏನಪ್ಪಾ ಅಂದ್ರೆ ಇದೊಂದು ಹಾಲಿನ ಉತ್ಪಾದನೆ. ಸೊ ಆಪರೇಷನ್ ಫ್ಲಡ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಹಾಲಿಗೆ ಸಂಬಂಧಪಟ್ಟಂಗ ಆಗಿರುತ್ತ. ಹಳದಿ ಕ್ರಾಂತಿ ಅಂತ ನೋಡಿದ್ರ ಸೊ ಯಾರಿ? ಶ್ಯಾಮ್ ಪಿತ್ರೋಡ್ ಅಂತ ಪಿತಾಮಹ ಅಲ್ಲ ಸಾರಿ ಈ ಶ್ಯಾಮ್ ಪಿತ್ರೋಡ್ ಹಳದಿ ಕ್ರಾಂತಿ ಪಿತಾಮಹ. ಹಳದಿ ಕ್ರಾಂತಿ ಸೊ ಈ ಎಣ್ಣೆಗಳಿಗೆ ತಿಳಿತಾ, ಎಣ್ಣೆಗಳಿಗೆ ಸಂಬಂಧಪಟ್ಟಂಗ. ಸೊ ಕೆಂಪು ಕ್ರಾಂತಿ ಅಂದ್ರ ಏನಪ್ಪಾ ಅಂದ್ರ ಮಾಂಸ ಮತ್ತು ಟೊಮೆಟೊಕ್ಕೆ ಏನಂತಂದ್ರ ಸಂಬಂಧಪಟ್ಟಂಗ ಆಗಿರುತ್ತ. ನೆಕ್ಸ್ಟ್ ಗುಲಾಬಿ ಕ್ರಾಂತಿ ಅಂದ್ ಯಾವ್ದಕ್ ಬರುತ್ತ? ಸೊ ಈ ಗುಲಾಬಿ ಕ್ರಾಂತಿ ಅಂದ್ರ ಆನಿಯನ್ ಉಳ್ಳಾಗಡ್ಡೆಗೆ ಸಂಬಂಧಪಟ್ಟಂಗ. ರಜತ ಕ್ರಾಂತಿ ಅಂದ್ರ ಮೊಟ್ಟೆಗೆ ಸಂಬಂಧಪಟ್ಟಂಗ. ದುಂಡು ಅಂದ್ರ ಸೊ ಇದು ಪೊಟ್ಯಾಟೊ ಆಲೂಗಡ್ಡೆಗೆ ಸಂಬಂಧಪಟ್ಟಿದ್ದು. ಸೊ ನೀಲಿ ಕ್ರಾಂತಿ ಅಂತಂದ್ರ ಯಾವ್ದಕ್ ಸಂಬಂಧಪಟ್ಟಂಗ್ರಿ? ಸಾಗರ ಉತ್ಪನ್ನಕ್ಕ. ಈ ಸಾಗರ ಉತ್ಪನ್ನಕ್ಕೆ ಏನಂತಂದ್ರ ಸೊ ಸಂಬಂಧಪಟ್ಟಂಗ. ಇಷ್ಟೇ. ಸೊ ಇವುಗಳ ಪಿತಾಮಹರು ಯಾರು? ಇವುಗಳ್ಯಾರು? ಸೊ ಎಲ್ಲವನ್ನು ಕೂಡ ಏನ್ ಮಾಡ್ರಿ ತಿಳ್ಕೊಡಿ. ಎಸ್. ನೀ ಚಿಕನ್ ಮಟನ್ ಸ್ಟಾರ್ಟ್ ಮಾಡಿ. ಇನ್ನೇನು ಶ್ರಾವಣ ಮುಗ್ದೈತಲ್ಲ, ಒಟ್ಟ ನೀ ಚಿಕನ್ ಮಟನ್ ಅಂಗಡಿ ಬಿಟ್ಟು ಬರಾಕ ಹೋಗ್ಬೇಡ. ಮ್ಯಾಗ ಪಟಾಪಟ್ ಅಂತ ಆನ್ಸರ್ ಅನ್ನ ಮಾಡ್ತಾ ಬರೀ. ನೀಡಿದ್ದವ್ರು ಸ್ಕ್ರೀನ್ ಶಾಟ್ ಅನ್ನ ತಗೋರಿ ಅದೇ ರೀತಿ. ಓಕೆ. ಫಾಸ್ಟ್ ಆಗಿ ಏನ್ ಮಾಡ್ರಿ? ಆನ್ಸರ್ ಅನ್ನ ಮಾಡ್ರಿ. ಓಕೆ. ಇಲ್ಲಿ ನೋಡ್ರಿ ತಗೊಂಡ್ರ. ಈ ಕಬ್ಬು ಕ್ರಾಂತಿ ಯಾವ್ದಕ್ ಸಂಬಂಧಪಟ್ಟಿದ್ದು ಅಂದ್ರ ಸೊ ಇದು ಸಕ್ಕರೆ ಉದ್ದಿಮೆಗೆ ಸಂಬಂಧಪಟ್ಟಿದ್ದು. ಅವ್ರು ಕ್ಲಿಯರ್? ಸೂಪರ್ ಕ್ಲಾಸಾ? ಥ್ಯಾಂಕ್ ಯು ಪಾ. ನೆಕ್ಸ್ಟ್ ಹೋಗೋಣ ಹಂಗಿದ್ರೆ. 2017 ಬಿಡ್ರಿ, ಈಗಿನ ಅಪ್ಡೇಟ್ ಮಾಡ್ಕೋರಿ.
ಯಾವ ವರ್ಷ ರಷ್ಯಾ G8 ಸದಸ್ಯತ್ವವನ್ನ ಕಳೆದುಕೊಂಡಿತ್ತು? ಎ 2012, ಬಿ 2013, ಸಿ 2014, ಡಿ 2015. ರಷ್ಯಾ ಯಾವ ವರ್ಷ ತನ್ನ G8 ಸದಸ್ಯತ್ವವನ್ನ ಕಳ್ಕೊಂತೈತಿ? ಫಾಸ್ಟ್ ಆಗಿ ಏನ್ ಮಾಡ್ರಿ ಅಂದ್ರ ಕಮೆಂಟ್ ಅನ್ನ ಹಾಕ್ತಾ ಬರ್ರಿ. ಕಮಾನ್ ಕ್ವಿಕ್, ಜಲ್ದಿ ಜಲ್ದಿ ಏನ್ ಮಾಡ್ರಿ, ಕಮೆಂಟ್ ಅನ್ನ ಹಾಕ್ರಿ. ಸೊ ಯಾವ ವರ್ಷ ಅದು ಏನ್ ಮಾಡ್ತೈತಿ ಅಂದ್ರೆ ರಷ್ಯಾ ತನ್ನ G8 ಸದಸ್ಯತ್ವವನ್ನ ಕಳ್ಕೊಂತೈತಿ? ಜಲ್ದಿ, ಯಾವ ವರ್ಷ? ಎ ಎ ಎ ಎ ಡಿ ಡಿ ಡಿ. ಯಾರೆಲ್ಲ 2015 ಅಂತ ಆನ್ಸರ್ ಆಗ್ತಿರಲ್ಲ, 2015ಕ್ಕೆ ಏನ್ ಮಾಡ್ತೈತಿ ಅಂತಂದ್ರ ರಷ್ಯಾ ತನ್ನ ಈ G8 ಸದಸ್ಯತ್ವವನ್ನ ಏನ್ ಮಾಡ್ತೈತಿ? ಸೊ ಕಳ್ಕೊಂತೈತಿ. ಓಕೆನಾ? ಓಕೆ, ಸೊ ನೆಕ್ಸ್ಟ್ ನೋಡೋಣ. ಒಂದೇ ರಾಷ್ಟ್ರ ಒಂದೇ ತೆರಿಗೆ ನೀತಿಯನ್ನ ಜಾರಿಗೊಳಿಸಲು ಯಾವ ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನ ಜಾರಿಗೊಳಿಸಲಾಯಿತು? ಎ 110ನೇ ಸಂವಿಧಾನ ತಿದ್ದುಪಡಿನ, ಬಿ 115ನೇ ಸಂವಿಧಾನ ತಿದ್ದುಪಡಿನ, ಸಿ 120, ಡಿ 122. ಸೊ ಯಾವ್ದಾಗುತ್ತೆ? ಫಾಸ್ಟ್ ಆಗಿ ಆನ್ಸರ್ ಅನ್ನ ಮಾಡ್ತಾ ಬನ್ನಿ. ಕಮಾನ್ ಕ್ವಿಕ್. ಮೇಡಮ್ ಸೈನ್ಸ್ ಕ್ಲಾಸ್ ಹೇಳ್ರಿ, ಸೈನ್ಸ್ ಕ್ಲಾಸ್ ಹೇಳ್ತೀನಂತ, ಡೋಂಟ್ ವರಿ. ನನಗೂ ಕೂಡ ಸೈನ್ಸ್ ಮಾಡ್ಲಾರ್ದ ಭಾಳ ದಿನ ಆಗೈತಿ, ಮಾಡೋಣಂತ. ಸೈನ್ಸ್ ಕ್ಲಾಸ್ ಅನ್ನು ಅತಿ ಶೀಘ್ರದಲ್ಲಿ ವಾಪಸ್ ಸ್ಟಾರ್ಟ್ ಮಾಡ್ತೀನಿ, ಡೋಂಟ್ ವರಿ. ಸೊ ಯಾವ್ದಾಗಿರುತ್ತ್ರಿ? ಸೊ ಇಲ್ಲಿ ನೋಡ್ರಿ, ಒಂದೇ ರಾಷ್ಟ್ರ ಒಂದ ತೆರಿಗೆ ಎನ್ನುವಂತ ನೀತಿಯನ್ನ ಯಾವ ತಿದ್ದುಪಡಿ ಮಸೂದೆ ಇದನ್ನ ಜಾರಿ ಮಾಡ್ತೈತೆ ಅಂದ್ರೆ 122, ಎಸ್ 122 ಸಂವಿಧಾನ ತಿದ್ದುಪಡಿ. ಯಾವ್ದು ಎದ್ರ ಬಗ್ಗೆ ಹೇಳುತ್ತಿದ್ದು? GST ಬಗ್ಗೆ ಹೇಳುತ್ತ. ನೆಕ್ಸ್ಟ್ ಇದ್ರ ತಿದ್ದುಪಡಿ ವಿಧಿ ಯಾವುದು? 101. ಇದ್ರ ನೆಕ್ಸ್ಟ್ ಆರ್ಟಿಕಲ್ ಯಾವ್ದ್ರೊಳಗೆ ಬರುತ್ತೆ? 779 ಈ ಭಾಗದೊಳಗ ನಾವು ನೋಡ್ತಾ ಹೋಗ್ತೀವಿ. ತಿಳಿತಾ? ಫಸ್ಟ್ ಜಾರಿ ಮಾಡಿದಂತ ಒಂದು ರಾಷ್ಟ್ರ ಯಾವುದು? ಫ್ರಾನ್ಸ್ ಅಂತ ನೋಡ್ತಾ ಬರ್ತೀವಿ. ಅದೇ ರೀತಿ ಇದನ್ನ ಫಸ್ಟ್ ಜಾರಿ ಮಾಡಿದಂತ ಒಂದು ಸ್ಟೇಟ್ ಯಾವುದು? ಅಸ್ಸಾಂ ಅಂತ ನೋಡ್ತಾ ಬರ್ತೀವಿ. ಕ್ಲಿಯರಾ? ನೆಕ್ಸ್ಟ್ ಹೋಗೋಣ. ಹಂಗಿದ್ರೆ ರಾಮನ್ ಮ್ಯಾಗ್ಸೆಸೆ, ಇದು ಆಲ್ರೆಡಿ ಆಗೈತಲ್ಲಪ್ಪ ಕ್ವಶನ್, ರಾಮನ್ ಮ್ಯಾಗ್ಸೆಸೆ ಇದು. ಸೊ ಇದು ಆಪ್ಷನ್ ಬಿ ಯಾವ್ದಂತ ನೋಡ್ತೀವಿ? ಫಿಲಿಪೈನ್ಸ್ ಅನ್ನ ನಾವು ನೋಡ್ತಾ ಬರ್ತೀವಿ. 779. ನೆಕ್ಸ್ಟ್ ಅದೊಂದು ಯಾವ್ದಂದ್ರೆ GST, ಅದೊಂದು ಯಾವ ತೆರಿಗೆ ಆಗಿರುತ್ತ? ಇಂಡೈರೆಕ್ಟ್ ಟ್ಯಾಕ್ಸ್, ಅದು ಪರೋಕ್ಷ ತೆರಿಗೆ ಆಗಿರುತ್ತ. ಪರೋಕ್ಷ ಅಂದ್ರೆ ಏನು? ಒಂದು ತೆರಿಗೆಯನ್ನ ಏನ್ ಮಾಡ್ಬೇಕು? ವಿವಿಧ ವ್ಯಕ್ತಿಗಳ ಮೇಲೆ ಪಲ್ಲಟ ಮಾಡಕ್ ಬರ್ಬೇಕು. ಸೊ ಅದಕ್ಕೆ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತಾ ಬರ್ತೀವಿ. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರ ಸೊ ಅದೇ ಒಬ್ಬ ವ್ಯಕ್ತಿನೇ ಖುದ್ದಾಗಿ ಹೋಗಿ ಏನ್ ಮಾಡೋದು? ಸೊ ಟ್ಯಾಕ್ಸ್ ಅನ್ನ ಕಟ್ಟುದು. ಅದು ಸಂಪತ್ತಿನ ತೆರಿಗೆ ಆಗಿರ್ಬೋದು, ಆದಾಯದ ತೆರಿಗೆ ಆಗಿರ್ಬೋದು, ಆಸ್ತಿ ತೆರಿಗೆ ಆಗಿರ್ಬೋದು, ಅವೆಲ್ಲವೂ ಕೂಡ ಏನಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಒಳಗ ಬರ್ತಾ ಹೋಗ್ತಾವ. ಓಕೆನಾ? ಎಸ್, ನೆಕ್ಸ್ಟ್ ನೋಡೋಣ. ಹಂಗಿದ್ರೆ ಸಂವಿಧಾನದ ಯಾವ ತಿದ್ದುಪಡಿಯು ಸಮಾಜವಾದಿ, ಜಾತ್ಯತೀತ ಮತ್ತು ರಾಷ್ಟ್ರದ ಸಮಗ್ರತೆ ಎಂಬ ಪದಗಳನ್ನ ಪೀಠಿಕೆಗೆ ಸೇರಿಸಿದೆ? 40ನೇ ತಿದ್ದುಪಡಿನ, 41, 42, 44? ಐ ಥಿಂಕ್ ಇದನ್ನು ನಾವು ಡಿಸ್ಕಷನ್ ಮಾಡಿದ್ವಿ ಅನ್ಸತ್ತಲ್ಲ. ಎಸ್, ಇದನ್ನು ನಾವು ಡಿಸ್ಕಷನ್ ಮಾಡಿದ್ವಾ? 47ನೇದು ತಿದ್ದುಪಡಿ. ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ವಿದ್ಯುತ್ ಶಕ್ತಿ ಉತ್ಪಾದಿಸಿದಂತ ಯೋಜನೆ ಯಾವುದು? ಎ ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಯೋಜನೆ, ಬಿ ಕಲಘಟ್ಟಿ ಜಲ ವಿದ್ಯುತ್ ಯೋಜನೆ, ಸಿ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ, ಡಿ ಶರಾವತಿ ಜಲ ವಿದ್ಯುತ್ ಯೋಜನೆ. ಯಾವ ಯೋಜನೆ? ಫಾಸ್ಟ್ ಆಗಿ ಏನ್ ಮಾಡ್ರಿ, ಆನ್ಸರ್ ಅನ್ನ ಹಾಕ್ರಿ ನೋಡೋಣಂತ. ಗ್ರೇಸ್ ಮಾರ್ಕ್ಸ್ ಅವೆಲ್ಲ ಅವಾಗಿನ ಕಾಲದಾಗ ಗ್ರೇಸ್ ಮಾರ್ಕ್ಸ್ ಕೊಟ್ಟಾರ. ಈಗ ನೀವ್ ಏನ್ ಮಾಡ್ರಿ, ಪಟಾಪಟ್ ಅಂತ ಏನ್ ಮಾಡ್ರಿ, ಆನ್ಸರ್ ಅನ್ನ ಹಾಕ್ರಿ ಯಾವ್ದಾಗತ್ತಂತೇಳಿ. ಯಾವ್ದಾಗುತ್ತೆ ನೋಡ್ರಿ ಅಪ್ಪಿ. ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ವಿದ್ಯುತ್ ಶಕ್ತಿ ಉತ್ಪಾದಿಸಿದಂತ ಯೋಜನೆ ಅದು ಯಾವ್ದಾಗಿರುತ್ತ? ಸಿ, ಎಸ್, ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ. ಮಹಾತ್ಮ ಗಾಂಧಿ ಎಲ್ಲೈತಿದು? ಸೊ ಅದು ಶಿವಮೊಗ್ಗ ಜಿಲ್ಲೆಯೊಳಗೆ ಕಂಡು ಬರುತ್ತಾ? ಯಾವ ಜಿಲ್ಲೆ? ಶಿವಮೊಗ್ಗ ಜಿಲ್ಲೆ ಒಳಗ. ಯಾವೊಂದು ನದಿ ಅಂತ ಕೇಳಿದ್ರ ಸೊ ನಾವು ಶರಾವತಿ ನದಿಗೆ ಏನ್ ಮಾಡ್ತಾರ ಅದನ್ನ ನೋಡ್ತಾ ಬರ್ತೀವಿ. ಅದೇ ರೀತಿ ಮಂಡ್ಯ ಜಿಲ್ಲೆ ಒಳಗೆ ಕಂಡು ಬರುತ್ತಲ್ಲ, ಸೊ ಅದು ಯಾವುದು? ಫಸ್ಟಿಗೆ ಶಿವನ ಸಮುದ್ರ ಅಂತ ನೋಡ್ತೀವಲ್ಲ, ಅದು ನಾವು ಶೇಷಾದ್ರಿ ಅಯ್ಯರ್ ಅಂತೇಳಿ ಆ ಒಂದು ವಿದ್ಯುತ್ ಹೆಸರಿನಿಂದ ಕೂಡ ನಾವೇನ್ ಮಾಡಿರ್ತೀವಿ, ಕರಿತಾ ಬರ್ತೀವಿ. ನೆಕ್ಸ್ಟ್ ಅವ್ರೇನ್ ಕೇಳ್ಯಾರ ಅಂದ್ರೆ ವಿದ್ಯುತ್ ಶಕ್ತಿ ಉತ್ಪಾದಿಸಿದಂತ ಯೋಜನೆ ಇದು ರಾಯಚೂರು ಕೇಳಿದ್ರ ಥರ್ಮಲ್ ಪವರ್ ಎಲ್ಲಿ ಕಂಡು ಬರುತ್ತೆ? ರಾಯಚೂರೊಳಗೆ ಕಂಡು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಬೀದರ್ ಜಿಲ್ಲೆಯಲ್ಲಿ ಇರುವ ಪರ್ವತ ಶ್ರೇಣಿ ಯಾವುದು? ಎ ದೀರ್ಘಾವಳಿನ, ಬಿ ಅರಾವಳಿನ, ಸಿ ಸಾತ್ಪುರನ, ಡಿ ಮೇಲಿನ ಯಾವುದೂ ಅಲ್ಲ. ಬೀದರ್ ಜಿಲ್ಲೆಯೊಳಗಿರುವಂತ ಒಂದು ಪರ್ವತ ಶ್ರೇಣಿ ಯಾವ್ದಾಗಿರುತ್ತ? ಫಾಸ್ಟ್ ಆಗಿ ಆನ್ಸರ್ ಅನ್ನ ಮಾಡ್ತಾ ಬರ್ರಿ ನೋಡೋಣಂತ. ದೀರ್ಘಾವಳಿ, ಅರಾವಳಿ, ಸಾತ್ಪುರ, ಮೇಲಿನ ಯಾವುದೂ ಅಲ್ಲ.
ಬೇಗ ಬೇಗ ಆನ್ಸರ್ ಮಾಡ್ರಿ ನೋಡೋಣಂತ. ಎಸ್, ಎ ಹಾ, ಶಿವನ ಸಮುದ್ರ 1905. ಯಾವುದು ಅಂತಂದ್ರ ಬೀದರ್ ಜಿಲ್ಲೆಯೊಳಗೆ ಯಾವ ಪರ್ವತ ಶ್ರೇಣಿ ಐತಿ? ಯಾವ ಪರ್ವತ ಶ್ರೇಣಿ ಕೂಡ ಇಲ್ಲ. ತಿಳಿತಾ? ಸೊ ನೆಕ್ಸ್ಟ್ ಹೋಗೋಣ. ಹಂಗಿದ್ರೆ ಇದಕ್ಕೇನಾಯ್ತಪ್ಪ, ತಡ್ರಿ ಒಂದ್ ನಿಮಿಷ.